Krishna, 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 Hare Hare, Hare Rama, Hare Rama, 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 Hare Hare, Hare Krishna, Hare Krishna, 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 Hare Hare, Hare Rama, Hare Rama. Jai Ho! Rama, Rama, Hare Hare, Hare Krishna, Hare Krishna, 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 Hare Hare, Hare Rama, Hare Rama, 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 Hare Hare, Hare Krishna, Hare Krishna, 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 Hare Hare, Hare Rama, Hare Rama, 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 Hare Hare, Hare Krishna, Hare Krishna, 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 Hare Hare, Hare Rama, Hare Rama, 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 Hare Hare, Hare Krishna, Hare Krishna, 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 Hare Hare, Hare Rama, Hare Rama, 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 Hare Hare, Hare Krishna,
ಹರೇ ಕೃಷ್ಣ. 12ನೇ ಅಧ್ಯಾಯ ಭಕ್ತಿ ಯೋಗ ಬಹಳ ಅದ್ಭುತವಾದಂತಹ ಒಂದು ಅಧ್ಯಾಯ. ಈ ಅಧ್ಯಾಯಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಮತ್ತೆ ನಿಮ್ಮೆಲ್ಲರಿಗೂ ಆ, ಧನ್ಯವಾದಗಳು. ಈ ಒಂದು 12ನೇ ಅಧ್ಯಾಯದವರೆಗೂ ಎಲ್ಲರೂ ಬಂದಿದ್ದೀರಾ. ನನಗೆ ಈ ಒಂದು ಅವಕಾಶವನ್ನು ಕೊಟ್ಟಿದ್ದೀರಾ, ತುಂಬಾ ಸಂತೋಷ. ನಾವು ಎಂದಿನಂತೆ ದಿನನಿತ್ಯದಂತೆ ಈ ದಿನ ಕೂಡ ನಾವು ಭಗವಂತನ ರಾಧಾ ಕೃಷ್ಣರ ಒಂದು ಆಶೀರ್ವಾದ, ಗುರು ಪರಂಪರೆಯ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅದು ಆಗಲೇ ನಾವು ಭಗವಂತನ ಉಪದೇಶಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನು ಸುತೆ ದೇವೆ ಪ್ರಣಮಾಮಿ ಹರಿಪ್ರಿಯೆ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೇ ಗೌರಾತ್ವೀಶ ನಮಃ. ವಾಂಛಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜೈ, ಪತಿತ ಪಾವನ ಶ್ರೀಲ ಗುರುದೇವ ಕಿ ಜೈ, ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಸೊ ಎಂದಿನಂತೆ ಈ ದಿನದ ಕಾರ್ಯಕ್ರಮವನ್ನು ಕೂಡ ನಾವು ಸಮರ್ಪಣೆ ಮಾಡೋದು ಇಸ್ ಡಿಫೈನ್ ಗ್ರೇಸ್ ಶ್ರೀಮದ್ ಎ.ಸಿ. ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರು, ಸಂಸ್ಥಾಪಕ ಆಚಾರ್ಯರು, ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಇಸ್ಕಾನ್ ಅಂತ ಕರೆಯಲ್ಪಡುತ್ತೆ. ಸೊ ನಿನ್ನೆ ನಾವು ಬಹಳಷ್ಟು ವಿಷಯಗಳನ್ನ ನಾವು ತಿಳ್ಕೊಂಡು ಅಲ್ವರ, ಹೀಗೆ ಒಂದು ಭಗವಂತನ ಆ ಒಂದು ವಿಶ್ವರೂಪದ ಬಗ್ಗೆ ಎಲ್ಲ ನಾವು ತಿಳ್ಕೊಂಡು, ಆಮೇಲೆ ಹೇಗೆ ಅರ್ಜುನ ಬಂದು ಬಹಳ ವಿನಮ್ರವಾಗಿ ವಿನಂತಿಯನ್ನು ಮಾಡ್ತಾನೆ ಕೃಷ್ಣನ ಹತ್ರ. ನೀನು ಎಲ್ಲಾ ಕಡೆ ಇದೆಯೇ ಅಂತ ಹೇಳ್ತೀಯಲ್ಲ, ಅದನ್ನ ನಾನು ನೋಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ತಿಳ್ಕೊಂಡಿದ್ದೀನಿ, ಅದನ್ನ ನೋಡ್ಲಿಕ್ಕೆ ಇಚ್ಛೆ ಪಡ್ತೇನೆ ಅಂತ ಅವ್ರು ಏನ್ ಮಾಡ್ತಾರೆ, ಅದೊಂದು ವಿನಮ್ರವಾಗಿ ಅವ್ರು ಕೇಳ್ತಾರೆ. ಅದನ್ನೆಲ್ಲ ನೋಡೋದು. ಆಮೇಲೆ ಸಂಜೆಯ ಹೇಗೆ ಆ ಒಂದು ವಿಶ್ವ ರೂಪವನ್ನು ವರ್ಣಿಸ್ತಾರೆ, ಆಮೇಲೆ ಅದು ಹೇಗಿತ್ತು ಅನ್ನೋದನ್ನು ನೋಡೋದು. ಆಮೇಲೆ ಅರ್ಜುನ ಆ ಒಂದು ವಿಶ್ವರೂಪವನ್ನು ಹೇಗೆ ಅದನ್ನ ವಿವರಣೆ ಕೊಟ್ಟರು, ಅದಾದ ನಂತರ ಅವರ ಒಂದು ಪ್ರಾರ್ಥನೆ, ಅರ್ಜುನನ ಪ್ರಾರ್ಥನೆಗಳು ಹೇಗಿತ್ತು, ಅದಾದ ಮೇಲೆ ಅದರಲ್ಲಿ ಆತ ಕೃಷ್ಣನ ಹತ್ರ ಕ್ಷಮೆಯನ್ನು ಕೇಳ್ತಾನೆ ಅನ್ನೋದನ್ನೆಲ್ಲ ನಾವು ನೋಡೋದು. ಸೊ ತುಂಬಾ ಅದ್ಭುತವಾಗಿತ್ತು ಆ ವಿಶ್ವರೂಪದ ನಂತರ ನಮಗೆ ಈಗ 3 ವಿಷಯಗಳು ಮುಖ್ಯವಾಗಿ. ಇದು ಬಹಳ ಉನ್ನತವಾದಂತಹ ಒಂದು ಅಧ್ಯಾಯ ಭಕ್ತಿ. ಸೊ ಇದರಲ್ಲಿ ನಮಗೆ 3 ವಿಷಯಗಳನ್ನು ನಾವು ತಿಳ್ಕೊಳ್ತೇವೆ. ಇದರ ಅಕ್ರಾನಿಮ್ ಬಂದು ಗಾಡ್. ಇದನ್ನ ಈ ಒಂದು ಅಧ್ಯಾಯ ನಾವು ನೆನಪಲ್ಲಿ ಇಟ್ಕೊಳ್ಬೇಕಂದ್ರೆ ಗಾಡ್ ಅಂತ ಇಟ್ಕೋಬೇಕು. ಜಿ ಫಾರ್ ಗಾಡ್ ಹೆಡ್, ಓ ಫಾರ್ ಆಪ್ಷನ್ಸ್, ಆಮೇಲೆ ಡಿವೋಟಿಸ್ ಡಿಸ್ಪೊಸಿಷನ್ ಅಂತ ಈ 3 ವಿಷಯಗಳನ್ನ ನಾವಿಲ್ಲಿ ನೋಡ್ತೀವಿ. ಸೊ ಭಗವದ್ಗೀತೆಯ 12ನೇ ಅಧ್ಯಾಯ ಬಂದು ಭಕ್ತಿ ಯೋಗ. ಸೊ ಭಕ್ತಿ ಯೋಗದಲ್ಲಿ ಈ ಒಂದು 5ನೆಯ ಶ್ಲೋಕದಲ್ಲಿ ನಾವು ನೋಡೋಣ ಏನ್ ಹೇಳ್ತಾರೆ ಭಗವಂತ ಅಂತ. ಕ್ಲೇಶೋಧಿಕತರಸ್ತೇಷಂ ಅವ್ಯಾಕ್ತಾಸಕ್ತ ಚೇತಸಾಂ ಅವ್ಯಕ್ತ ಹಿ ಗತಿರ್ ದುಃಖಂ ದೇಹವದ್ಭಿರ್ ಅವಪ್ಯತೆ. ಪ್ರಭುವಿನ ಅವ್ಯಕ್ತವಾದ ಮತ್ತು ನಿರಾಕಾರದ ರೂಪವನ್ನು ನೋಡಿ ಭಗವಂತನ ನಾವು ಇದಕ್ಕೆ ಮುಂಚೆ ನೋಡೋದು. ಭಗವಂತ ಹೇಗೆ ನಿನ್ನೆ ಅಷ್ಟೊಂದು ಲಕ್ಷಗಟ್ಟಲೆ ಸೂರ್ಯನ ಥರ ಆತ ಅಷ್ಟೊಂದು ಒಂದು
ಪ್ರಜ್ವಲ ಭಗವಂತನಿಂದ ಬರ್ತಾ ಇರುತ್ತೆ. ಅದನ್ನ ನೋಡಿ ಭಗವಂತನ ರೂಪ ಹಿಂದ್ಗಡೆ ಇರೋದು ಕಾಣಿಸಲ್ಲ ಅಲ್ವರ. ನಮಗೆ ಸಾಮಾನ್ಯವಾಗಿ ನಾವು ಹೋಗಿ ಹೊರಗಡೆ ಸೂರ್ಯ ಉದಯಿಸಿದಾಗ ಸೂರ್ಯ ನೋಡಿದಾಗ ಸೂರ್ಯ ಗ್ರಹ ಕಾಣಿಸೋದಿಲ್ಲ, ಬರೀ ಅಲ್ಲಿ ಬೆಳಕು ಮಾತ್ರ ಕಾಣಿಸುತ್ತೆ. ಆ ಥರ ಈ ಅವ್ಯಕ್ತವಾದಂತಹ ಪ್ರಭುವಿನ ಅವ್ಯಕ್ತವಾದ ಮತ್ತು ನಿರಾಕಾರದ ಆ ರೂಪವನ್ನು ಪ್ರೀತಿಸುವ ಮನಸ್ಸಿರುವವರಿಗೆ ಪ್ರಗತಿಯು ತುಂಬಾ ಕ್ಲೇಶಕರವಾದದ್ದು, ಕಷ್ಟಕರವಾದದ್ದು ಅಂತ ಇಲ್ಲಿ ಭಗವಂತನೇ ಹೇಳ್ತಿದ್ದಾನೆ. ನನ್ನನ್ನು ಮೂರು ವಿಧವಾಗಿ ಭಗವಂತನನ್ನ ಮೂರು ವಿಧವಾಗಿ ನಾವು ಭಗವಂತನನ್ನ ಅರ್ಥ ಮಾಡ್ಕೊಳ್ಬಹುದು. ಅದು ಒಂದು ಮೊದಲನೆಯದು ಬ್ರಹ್ಮನ್ ಅಂದರೆ ಆ ಒಂದು ತೇಜಸ್ಸು, ಭಗವಂತನ ತೇಜಸ್ಸು, ಆ ಒಂದು ಅದಕ್ಕೆ ಅಂತ. ಆಮೇಲೆ ಎರಡನೆಯದು ಪರಮಾತ್ಮ, ಎಲ್ಲ ಕಡೆ ಇರುವಂತಹ ಪರಮಾತ್ಮ. ಮೂರನೆಯದು ಸ್ವಯಂ ಭಗವಂತನ ರೂಪ. ಇಲ್ಲಿ ನೋಡಿದೋ ನಾವು ಕೃಷ್ಣನಿಗೆ ಅರ್ಜುನ ಹೇಳ್ತಾನೆ, ಓ ಭಗವಂತನೇ, ನಿನ್ನ ನಿಜವಾದ ಒಂದು ಸ್ವರೂಪಕ್ಕೆ ಈಗ ಮತ್ತೆ ಬಾ ಅಂತ. ಆ ನಿಜವಾದ ಸ್ವರೂಪ ಅದು ಭಗವಂತನ ಸ್ವರೂಪ. ಈ ಥರ ಬ್ರಹ್ಮನ್, ಪರಮಾತ್ಮ ಮತ್ತೆ ಭಗವಾನ್, ಈ ಮೂರು ವಿಧವಾಗಿ ನಾವು ಭಗವಂತನನ್ನ ನಾವು ಅರ್ಥ ಮಾಡ್ಕೊಳ್ಬೋದು. ಸೊ ಇಲ್ಲಿ ಅವ್ಯಕ್ತವಾದ ನಿರಾಕಾರವಾದ ರೂಪವೇ ಇಲ್ಲ ಭಗವಂತ ಜ್ಯೋತಿ ಅಂತ ತಿಳಿದವರಿಗೆ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿ ಹೊಂದೋದು ಸ್ವಲ್ಪ ಕಷ್ಟಕರವಾದದ್ದು. ಸ್ವಲ್ಪ ಅಲ್ಲ, ಭಗವಂತ ಹೇಳ್ತಿದ್ದಾನೆ ಕಷ್ಟಕರವಾದದ್ದು ಅಂತ. ಆ ಶಿಸ್ತಿನಲ್ಲಿ ಮುಂದುವರಿಯುವುದು ದೇಹದಾರಿಗಳಿಗೆ ಬಹು ಕಷ್ಟ. ದೇಹದಾರಿಗಳಂದ್ರೆ ನಮ್ಮ ಥರ ನಾವು ದೇಹ ಅಂತ ತಿಳ್ಕೊಂಡಿರ್ತೀವಲ್ಲ, ಒಂದು ದೇಹ ಒಂದು ನಮಗೆ ಸಿಕ್ಕಿದೆ ಇಲ್ಲಿ ಈ ಒಂದು ಭೌತಿಕ ಪ್ರಪಂಚದಲ್ಲಿ ಇರಬೇಕಾದ್ರೆ, ಅಂಥವರಿಗೆ ಇದು ಕಷ್ಟಕರವಾದದ್ದು, ಕ್ಲೇಶಕರವಾದದ್ದು ಅಂತ ಇಲ್ಲಿ ನಮಗೆ ಭಗವಂತ ತಿಳಿಸ್ಕೊಡ್ತಾ ಇದ್ದಾನೆ. ಸೊ ಆದ್ದರಿಂದ ನಾವು ಸುಲಭವಾದ ಮಾರ್ಗವನ್ನು ನಾವು ತೆಗೆದುಕೊಳ್ಳೋದು ನಮ್ಮ ಜೀವನದಲ್ಲಿ ಒಳ್ಳೆಯದು ಅನ್ನೋದಿಲ್ಲಿ ನಮಗೆ ತಿಳಿಯುತ್ತೆ. ನಿರಾಕಾರವಾದಿಗೂ ಭಕ್ತರಿಗೂ ಏನು ವ್ಯತ್ಯಾಸ ಅಂದರೆ, ನಿರಾಕಾರವಾದಿ ಆತ ಜ್ಯೋತಿಯ ಬಗ್ಗೆ ಫಾರ್ಮ್ಲೆಸ್, ಆತ ಅವನು ಯಾವಾಗಲೂ ಅದರ ಮೇಲೆ ಧ್ಯಾನ ಮಾಡ್ತಾನೆ. ಈಗ ಯಾರಾದರೂ ಒಬ್ಬರಿಗೆ ಅವ್ರನ್ನ ನೀನು ಧ್ಯಾನ ಮಾಡು, ಉಗಂಡ ಪ್ರೆಸಿಡೆಂಟ್ ಮೇಲೆ ನೀನು ಧ್ಯಾನ ಮಾಡೋದ್ರೆ ಹೆಂಗ್ ಮಾಡೋಕ್ಕಾಗುತ್ತೆ? ನೋಡೇ ಇಲ್ವಲ್ಲ ಅವ್ರನ್ನ, ಕಷ್ಟ ಅಲ್ವರ. ನಾವು ಆಗಿ ಚಿತ್ರಾನ್ನ ಮಾಡ್ಕೋಬೇಕು, ಹಿಂಗಿರ್ಬೇಕು ಹಂಗಿರ್ಬೇಕು. ಉಗಾಂಡ ಅಂದ್ರೆ ಆಫ್ರಿಕನ್ ಕಂಟ್ರಿ, ಅವ್ರು ಕಪ್ಪಗಿರ್ಬೇಕು ಅಂತ, ಅಲ್ಲೇ ಅವ್ರು ಬೆಳ್ಳಗೂ ಇರ್ಬೋದು ಅಲ್ವರ. ಆ ಥರ ನಾವು ನಿರಾಕಾರವಾದಿ ಆ ಥರ ಆಕಾರವಿಲ್ಲದ ಭಗವಂತನ ಬಗ್ಗೆ ಅವರು ಧ್ಯಾನ ಮಾಡಬೇಕು. ಸಾಧ್ಯನಾ? ಸ್ವಲ್ಪ ಕಷ್ಟ, ಸ್ವಲ್ಪ ತುಂಬಾನೇ ಕಷ್ಟ. ಅದೇ ಭಕ್ತರು ಏನ್ ಮಾಡ್ತಾರೆ, ಅವ್ರಿಗೆ ಆಕಾರ ಗೊತ್ತು, ಭಗವಂತನ ಆಕಾರ, ಅವರ ಮೇಲೆ ಅವರು ಧ್ಯಾನ ಮಾಡೋದು ಬಹಳ ಸುಲಭ ಅಲ್ವರ. ಆಮೇಲೆ ಕಂಟ್ರೋಲ್ಸ್ ದ ಸೆನ್ಸಸ್, ತಮ್ಮ ಇಂದ್ರಿಯಗಳನ್ನ ನಿರಾಕಾರವಾದಿ ಅವರು ತಮ್ಮ ಹತೋಟಿಯಲ್ಲಿ ತರಬೇಕು. ಅದು ಕಷ್ಟಕರವಾದಂಥದ್ದು ಅಲ್ವರ. ಅದೇ ಭಕ್ತರು ಏನ್ ಮಾಡ್ತಾರೆ, ಆ ಒಂದು ಇಂದ್ರಿಯಗಳನ್ನ ಭಗವಂತನ ಸೇವೆಯಲ್ಲಿ ಉಪಯೋಗಿಸ್ಕೊಳ್ತಾರೆ. ಕಣ್ಣನ್ನು ಕೃಷ್ಣನನ್ನು ನೋಡೋದ್ರಲ್ಲಿ, ಬಾಯನ್ನು ಕೃಷ್ಣನನ್ನು ಹೊಗಳುವುದರಲ್ಲಿ, ಕಿವಿಯನ್ನು ಭಗವಂತನ ಲೀಲೆಯನ್ನು ಕೇಳೋದ್ರಲ್ಲಿ, ಆ ಥರ ಅಲ್ವರ. ಅದೇ ಇವ್ರೇನ್ ಮಾಡಬೇಕು, ಎಲ್ಲವನ್ನು ತಮ್ಮ ಹತೋಟಿಯಲ್ಲಿ ಇಟ್ಕೋಬೇಕು, ಎಲ್ಲೂ ಹೋಗಕ್ ಬಿಡಬಾರ್ದು ಅದು ಕಷ್ಟ. ಅದು ನೇಚರಲ್ಲಿ ಇಟ್ಸ್ ಅಗೇನ್ಸ್ಟ್ ದ ನೇಚರ್ ಅಲ್ವಾ, ಪ್ರಕೃತಿಗೆ ವಿರುದ್ಧವಾದದ್ದು ಅದು. ಅದು ಒಂದು ಸ್ವತಂತ್ರವಾಗಿ ಅಲ್ಲಿ ಇಲ್ಲಿ ಓಡುತ್ತೆ, ಕಣ್ಣು ಅಲ್ಲಿ ನೋಡುತ್ತೆ ಇಲ್ಲಿ ನೋಡುತ್ತೆ ಅಲ್ವರ. ಅದು ಚೆನ್ನಾಗಿರೋದು ನೋಡೋದಕ್ಕೆ ಅಷ್ಟು ಇಷ್ಟಪಡುತ್ತೆ. ಅದಕ್ಕೋಸ್ಕರ ನಾವು ಭಗವಂತನ ರೂಪವನ್ನು ನೋಡೋದಕ್ಕೆ ನಾವು ಬಿಟ್ಬಿಡ್ಬೇಕು. ಅಂಡರ್ಸ್ಟ್ಯಾಂಡ್ಸ್ ದ ಬ್ರಹ್ಮನ್ ಥ್ರೂ ಉಪನಿಷತ್. ಈ ನಿರಾಕಾರವಾದಿ ಬಂದ್ಬಿಟ್ಟು ಬ್ರಹ್ಮನ್, ಆ ಜ್ಯೋತಿನ ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಉಪನಿಷತ್ತು ಓದಬೇಕು. ಉಪನಿಷತ್ತು ಓದಬೇಕಂದ್ರೆ ಅವರು ಸಂಸ್ಕೃತವನ್ನು ಕಲಿಬೇಕು. ಆಮೇಲೆ ನಾನ್ ಪರ್ಸೆಪ್ಚುಯಲ್, ಕಣ್ಣಿಗೆ ಕಾಣದಂತಹ ವಿಷಯಗಳನ್ನು ಅವರು ಅರ್ಥ ಮಾಡೋದಕ್ಕೆ ಪ್ರಯತ್ನ ಪಡಬೇಕು ನಿರಾಕಾರವಾದಿಗಳು. ಅದೇ ಭಗವಂತನ ಭಕ್ತರಿಗೆ ಬಂದ್ಬಿಟ್ಟು ಕೃಷ್ಣನನ್ನ ಆತನ ಒಂದು ಸೇವೆ, ಭಕ್ತಿ ಸೇವೆಯಲ್ಲಿ ತೊಡಗಿಸ್ತಾ ಇದ್ದಾಗ, ನಾನು ಹೇಳ್ದೆ ನಿನ್ನೆ ನವವಿಧ ಭಕ್ತಿ ಇದೆ ಅಂತ, ನಾವು ನೋಡ್ತೀವಿ ಅದನ್ನ. ಆ ನವವಿಧ ಭಕ್ತಿಯ ಮೂಲಕ ಭಗವಂತನಿಗೆ ಸೇವೆ ಮಾಡೋದು ಬಹಳ ಸುಲಭವಾಗ್ಬಿಡುತ್ತೆ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಳ್ತೇವೆ. ಆಮೇಲೆ ಈ ಒಂದು ಹಾದಿ, ನಿರಾಕಾರವಾದಿ ಒಂದು ಬಹಳ ಕಷ್ಟಕರವಾದಂತಹ ಹಾದಿ. ಅದೇ ಭಕ್ತರು ಅದು ಬಂದು ತುಂಬಾ ಸುಲಭ, ಮತ್ತೆ ಅದು ನ್ಯಾಚುರಲ್ ಅಂತ ಇಲ್ಲಿ ಭಗವಂತ ನಮಗೆ ತಿಳಿಸ್ಕೊಡ್ತಿದ್ದಾರೆ. ಆಮೇಲೆ ಭಗವಂತನ ನೋ ರಿಲೇಶನ್ಶಿಪ್ ವಿತ್ ಲಾರ್ಡ್, ನಿರಾಕಾರವಾದಿಗೆ ಭಗವಂತನ ಜೊತೆ ಯಾವುದೇ ಒಂದು ಸಂಬಂಧವಿಲ್ಲ. ಅದೇ ಇಲ್ಲಿ ಭಕ್ತರಿಗೆ ಅವರಿಗೆ ಒಂದು ತುಂಬಾ ಪರ್ಸನಲ್ ರಿಲೇಶನ್ಶಿಪ್ ಇದೆ. ಎಷ್ಟೋ ಭಕ್ತರುಗಳನ್ನ ನಾವು ನೋಡಿದೀವಿ, ಅವರು ಒಂದು ಭಗವಂತನ ಜೊತೆ ಮಾತಾಡ್ತಾರೆ ಅಲ್ವರ. ಅಲ್ಲಿ ಕನಕನ ಕಿಂಡಿ ಇದೆ ಅಲ್ವರ, ಇಲ್ಲಿ ಉಡುಪಿನಲ್ಲಿ. ಅಲ್ಲಿ ಹೋಗಿ ಕೃಷ್ಣನನ್ನ ನೋಡ್ಲಿಕ್ಕೆ ಹೋದಾಗ ಕನಕರ ದಾಸರಿಗೆ ಒಳಗಡೆನೆ ಬಿಟ್ಟಿಲ್ಲ ಅವರು. ಅವ್ರೇನ್ ಮಾಡಿದ್ರು, ದೇವಸ್ಥಾನದ ಹಿಂದೆ ಹೋಗಿ, ಕೃಷ್ಣ ನೀನು ನನಗೆ ನಾನು ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ದೀನಿ, ನಿನ್ನ ನೋಡೋದಕ್ಕೆ ಆಗ್ಲಿಲ್ವಲ್ಲ ಅಂತ ಅಷ್ಟೊಂದು ಗೋಗರದಾಗ ಏನ್ ಮಾಡಿದ ಕೃಷ್ಣ, ಹಂಗೆ ತಿರುಗ್ಬಿಟ್ಟ
ಅದು ಬಂದು ಅದು ಪರ್ಸನಲ್ ರಿಲೇಶನ್ಶಿಪ್ ಇರುತ್ತೆ ಭಗವಂತನಿಗೂ ಭಕ್ತರಿಗೂ ಸಂಬಂಧ. ಅಲ್ಲಿ ನಿರಾಕಾರವಾದಿ ಇರಬೇಕಾದ್ರೆ ಅಲ್ಲಿ ಇರೋದಿಲ್ಲ. ಈ ಥರ ಎಷ್ಟೊಂದು ಉದಾಹರಣೆಗಳಿವೆ. ಅಲ್ವರ. ಆಮೇಲೆ ಡಿಪೆಂಡ್ಸ್ ಆನ್ ಅವರ್ ಓನ್, ನಮ್ಮ ಒಂದು ಶ್ರಮದಿಂದ ಈ ದಾರಿಯನ್ನು ನಾವು ದಾರಿಯಲ್ಲಿ ಹೋಗ್ಬೇಕು ನಿರಾಕಾರವಾದಿಗಳು. ಅದೇ ಭಕ್ತರಾಗಿರ್ಬೇಕಾದ್ರೆ ಭಗವಂತ ನಮಗೆ ಅಲ್ಲಿ ದಾರಿ ಮಾಡಿಕೊಡ್ತಾನೆ, ನಮಗೆ ಸಹಾಯ ಮಾಡ್ತಾನೆ. ಅದನ್ನೇ ಭಗವಂತ ಹೇಳಿದಾನಲ್ವಾ ಈ ಭಗವದ್ಗೀತೆಯಲ್ಲಿ. ಆದ್ದರಿಂದ ಎರಡೂ ಎರಡೂ ಏನು ದೊಡ್ಡ ವಿಶೇಷತೆ ಅಂದರೆ ಇದರಲ್ಲಿ ಎರಡೂ ಒಂದೇ. ಆದರೆ ಇದು ಕಷ್ಟವಾದದ್ದು, ಇದು ಸುಲಭವಾದದ್ದು. ಸೊ ಸುಲಭವಾದದ್ದು ತಗೊಳ್ಳೋದು ನಮ್ಮ ಬುದ್ಧಿವಂತಿಕೆ ಆಗಿರಬೇಕು ಅನ್ನೋದನ್ನಿಲ್ಲಿ ನಾವು ನೋಡ್ತೀವಿ. ಆದರೆ ತುಂಬ ಜನ ಇದ್ದಾರೆ ಪ್ರಪಂಚದಲ್ಲಿ, ನನಗೆ ಸುಲಭವಾದದ್ದು ಬೇಡ, ನಾನು ಕಷ್ಟಪಟ್ಟು ತಗೊಳ್ತೀನಿ ಅಂತ. ಆ ಥರ ಎಷ್ಟೋ ಮುನಿಗಳು ಈ ದಾರಿಯಲ್ಲಿ ನಿರಾಕಾರವಾದಿ ಅಂತ ಹೇಳ್ಬಿಟ್ಟು ಅವರೆಲ್ಲ ಹೋಗ್ತಾರೆ. ಅದೆಲ್ಲ ತುಂಬ ಮುನಿವರ್ಗಳೆಲ್ಲ ಇದ್ದಾರೆ ಆ ಥರ. ಆಮೇಲೆ ಕೃಷ್ಣ ಕ್ರಮೇಣ ಬೆಳೆಯಲು ಆಯ್ಕೆಗಳನ್ನು ನೀಡ್ತಾನೆ. ಸೊ ಸ್ಟೆಪ್ ಬೈ ಸ್ಟೆಪ್ ನಾವು ಲ್ಯಾಡರ್ ಅಂತ ನೋಡಿದ್ವಲ್ಲ, ನಾವು ಏಣಿ ಮೆಟ್ಲು ಥರ ನಮಗೆ ಒಂದೊಂದು ಹಾಗೆ ನಾವು ಮೇಲೆ ಹೋಗ್ಬೋದು. 12.12 ಏನು ಹೇಳ್ತಾರೆ ನೋಡಿ, ಲೋವೆಸ್ಟ್ ಸ್ಟೇಜ್ ಕೆಳಮಟ್ಟದ್ದು ಏನಂದರೆ ರಿನೌನ್ಸಿಯೇಷನ್, ಕಲ್ಟಿವೇಶನ್ ಆಫ್ ನಮ್ಮದು ನಾವು ಎಲ್ಲವನ್ನು ಬಿಡೋದು, ಆಮೇಲೆ ನಾವು ಜ್ಞಾನವನ್ನು ಸಂಪಾದಿಸೋದು, ಧ್ಯಾನ ಮಾಡೋದು, ನಮ್ಮನ್ನು ನಾವು ಶುದ್ಧ ಮಾಡ್ಕೊಳ್ಳೋದು, ಆಮೇಲೆ ಶಾಂತಿಯುತವಾಗಿರೋದು, ಇದೆಲ್ಲ ಬಂದು ಮೊದಲನೇ ಹಂತ. ಎರಡನೇ ಹಂತ ಏನು ಹೇಳ್ತಾನೆ ಭಗವಂತ 12.10 ಹೇಳ್ತಾನೆ. ಆಗೇನು ಮಾಡ್ತಾರೆ ಅವರು, ಈ ಹಂತದ ನಂತರ ಅವ್ರು ಏನು ಮಾಡ್ತಾರೆ, ಅವ್ರು ಬಂದು ಭಗವಂತನ ಸೇವೆಯಲ್ಲಿ ತೊಡಗೋದಕ್ಕೆ ಶುರು ಮಾಡ್ತಾರೆ ಅಂತ ಇಲ್ಲಿ ನಮಗೆ ಗೊತ್ತಾಗುತ್ತೆ. ಆಮೇಲೆ ಮೂರನೇ ಹಂತ ಯಾವುದು? ಮೂರನೇ ಹಂತ ನಿಯಮಗಳನ್ನು, ಭಕ್ತಿಯಲ್ಲಿ ಇರುವಂತಹ ನಿಯಮಗಳನ್ನ ಅವರು ಪಾಲನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಯಾಕೆ ನೋಡಿ, ಭಗವಂತನ ಸೇವೆಯಲ್ಲಿ ಬಂದದ್ರಿಂದಾನೇ ಅವರು ಭಕ್ತಿಯ ನಿಯಮಗಳನ್ನು ಪಾಲಿಸಲು ಸಾಧ್ಯವಾಯಿತು ಅನ್ನೋದನ್ನ ಇಲ್ಲಿ ನಾವು ನೋಡ್ತೇವೆ. ಅದಾದ್ಮೇಲೆ ಅತಿ ಉತ್ತಮವಾದಂತಹ ಒಂದು ಹಂತವೇನಂತಂದ್ರೆ, ನಮ್ಮ ಮನಸ್ಸನ್ನು ಕೃಷ್ಣನ ಒಂದು ಸಂಬಂಧದಲ್ಲಿ ಯಾವಾಗ್ಲೂ ಇಟ್ಕೊಳ್ಳೋದು. ಅವ್ರಿಗೆ ಯಾವಾಗ್ಲೂ ಕೃಷ್ಣನೇ ಕಾಣಿಸ್ತಾ ಇರ್ತಾನೆ, ಎಲ್ಲದರಲ್ಲೂ ಕೃಷ್ಣ ಕಾಣಿಸ್ತಾ ಇರ್ತಾನೆ. ಒಂದು ಹಕ್ಕಿ ನೋಡಿದ್ರು ಕೃಷ್ಣ ಕಾಣಿಸ್ತಾನೆ, ಒಂದು ಗಿಡ ನೋಡಿದ್ರು ಕೃಷ್ಣ ಕಾಣಿಸ್ತಾನೆ, ಒಂದು ಮರವನ್ನು ನೋಡಿದ್ರು ಕೃಷ್ಣ ಕಾಣಿಸ್ತಾನೆ, ಎಲ್ಲಿ ಏನನ್ನು ನೋಡಿದ್ರು ಕೃಷ್ಣನೇ ಕಾಣಿಸ್ತಿದ್ದಾನೆ. ಎಲ್ಲಿಗೆ ಆತ ವಿಶ್ವರೂಪದಲ್ಲಿ ತೋರಿಸಿದ್ನಲ್ಲ, ನಾನು ಎಲ್ಲಾ ಜಾಗದಲ್ಲಿ ಅದೆಲ್ಲದನ್ನ ನೋಡ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ ಅವರು. ಅದು ಹೈಯೆಸ್ಟ್ ಲೆವೆಲ್. ಸೊ ಆ ಥರ ಹಂತ ಹಂತವಾಗಿ ಒಬ್ಬ ಭಕ್ತ ಬಂದು ಈ ಒಂದು ಉನ್ನತ ಸ್ಥಾನಕ್ಕೆ ಭಗವಂತನನ್ನ ಅರಿತುಕೊಳ್ಳೋ ಉನ್ನತ ಸ್ಥಾನದಲ್ಲಿ ಆತ ಬಂದ್ಬಿಡ್ತಾನೆ ಈ ಒಂದು ಭಕ್ತಿ ಮಾರ್ಗದಲ್ಲಿದ್ದಾಗ ಅಂತ ನಮಗೆ ಇಲ್ಲಿ ತಿಳಿದು ಬರುತ್ತೆ. ಆಮೇಲೆ 12.8 ಏನು ಹೇಳ್ತಾನೆ ನೋಡಿ, ಪರಿಪೂರ್ಣ ಭಕ್ತಿಯ ಒಂದು ವಿಷಯವನ್ನು ಇಲ್ಲಿ ನಮಗೆ ಪ್ರಸ್ತಾಪ ಮಾಡಿದ್ದಾರೆ. ಮಯ್ಯ ಏವ ಮನ ಆದಸ್ತ್ವ ಮಹಿ ಬುದ್ಧಿಂ ನಿವೇಶಯ ನಿವೇಶೇಷ್ಯಾಸಿ ಮಯ್ಯೇವ ಅಥ ಊರ್ಧ್ವಂ ನ ಸಂಶಯ ಅಂತ ಭಗವಂತ ಹೇಳ್ತಾನೆ. ನೋಡಿ, ದೇವೋತ್ತಮ ಪರಮ ಪುರುಷನಾದ ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸು. ನೋಡಿ, ಆಗ ಸುಲಭವಾಗಿ ನಿಲ್ಲುತ್ತೆ ಅದು ಅಲ್ವರ. ಯಾವಾಗಲೂ ಒಂದು ಈ ಭೌತಿಕ ಪ್ರಪಂಚದಲ್ಲಿ ಒಂದು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅಂತ ತಿಳ್ಕೊಳ್ಳಿ, ಅವ್ರು ಯಾವಾಗಲೂ ಹಿಂಗೇ ಇರ್ತಾರೆ. ಆವಾಗ ಮನೆಯಲ್ಲಿ ಡೌಟ್ ಬರುತ್ತೆ, ಏನೋ ಆಕಾಶನೇ ನೋಡ್ತಾ ಇರ್ತೀಯಾ, ಒಂಥರ ಕುತ್ಕೊಂಡ್ಬಿಟ್ಟಿದೀಯಾ, ಏನು ಯೋಚನೆ ಮಾಡ್ತಿದ್ರೆ ಅವ್ನು ಅಲ್ಲೇ ಯೋಚನೆ ಇರುತ್ತೆ ಅಲ್ವರಾ. ಆ ಥರ ಒಂದು ಪ್ರಿಯತಮ ಹೇಗೆ ಯೋಚಿಸ್ಕೊಂಡೇ ಕೂತಿರ್ತಾನೋ ಆ ಥರ ಅದು ಸುಲಭ ಅಲ್ವರ ಅವ್ರಿಗೆ. ಆ ಥರ ಅದಕ್ಕಿಂತ ಉನ್ನತವಾದಂತಹ ಒಂದು ಪ್ರೀತಿ ಪ್ರೇಮ ನಮಗೆ ಭಗವಂತನಲ್ಲಿ ಬರಬೇಕು. ಹಾಗೇನಾಗುತ್ತೆ, ಮನಸ್ಸು ಪೂರ್ತಿ ಯಾವಾಗಲೂ ಭಗವಂತನೇ ನೆನೆಸ್ಕೊಂಡಿರ್ತೀವಿ. ಆ ಥರ ದೇವೋತ್ತಮ ಪರಮ ಪುರುಷನಾದ ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸು ಅಂತ ಭಗವಂತ ಹೇಳ್ತಿದ್ದಾನೆ. ನಿನ್ನ ಬುದ್ಧಿಯನ್ನು ಸಂಪೂರ್ಣವಾಗಿ ನನ್ನಲ್ಲಿ ತೊಡಗಿಸು. ಅಷ್ಟೇ, ಮನಸ್ಸನ್ನು ಭಗವಂತನಲ್ಲಿ ಯಾವಾಗಲೂ ಚಿಂತನೆಯಲ್ಲೇ ಇರೋದು, ಆಮೇಲೆ ಬುದ್ಧಿಯನ್ನು ಭಗವಂತನಲ್ಲಿ ಅದನ್ನ ತೊಡಗಿಸೋದು ಅಂತ ಸಾಕು. ನಿಸ್ಸಂದೇಹವಾಗಿಯೇ ಇದರಿಂದ ನೀನು ಯಾವಾಗಲೂ ನನ್ನಲ್ಲಿ ವಾಸಿಸುವೆ. ಯಾವಾಗ ನಾವು ಮನಸ್ಸಲ್ಲಿ ಭಗವಂತನನ್ನು ತಂದು ನಿಲ್ಲಿಸಿಬಿಡ್ತೀವೋ, ನಮ್ಮ ಎಲ್ಲ ಒಂದು ಬುದ್ಧಿಯು ಭಗವಂತನನ್ನು ತೃಪ್ತಿಪಡಿಸೋದಕ್ಕೆ ಉಪಯೋಗಿಸ್ತೀವೋ, ಆಗ ನಮ್ಮ ಜೀವನ ಸಾರ್ಥಕ, ಪರಿಪೂರ್ಣ ಭಕ್ತಿ ಅಂತ ಇಲ್ಲಿ ನಮಗೆ ಹೇಳ್ತಾರೆ. ಅದೇ ಥರನೇ ಎಲ್ಲ ನಮ್ಮ ದಾಸರಾಗಿರ್ಬೋದು, ಎಲ್ಲ ದೊಡ್ಡ ದೊಡ್ಡ ಭಕ್ತರೆಲ್ಲ ನಮಗದನ್ನ ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರನೇ ನಮ್ಮ ಸಂಪ್ರದಾಯದಲ್ಲಿ ದಿನನಿತ್ಯ ಭಾಗವತ ಸೇವೆ, ಭಾಗವತ ಓದುವ ಒಂದು ಸೇವೆಯನ್ನು ನಿರಂತರವಾಗಿ ಮಾಡ್ತಾ ಇರ್ತಾರೆ. ನೀವು ನಮ್ಮ ಗ್ರೂಪಲ್ಲೆಲ್ಲ ಇದಾದ್ಮೇಲೆ ನಿಮಗೆ ಲಿಂಕ್ಸ್ ಎಲ್ಲ ಕೊಡ್ತೀವಿ. ಆ ಗ್ರೂಪ್ಗಳಲ್ಲಿ ಬೆಳಗ್ಗೆ ಒಂದ್ಸಾರಿ, ರಾತ್ರಿ ಒಂದ್ಸಾರಿ, ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಸಾಯಂಕಾಲ ನಿದ್ದೆ ಮಾಡೋದಕ್ಕೆ ಹೋಗೋ ಮುಂಚೆ ಭಾಗವತವನ್ನು ಕೇಳಿ ಎಲ್ಲರೂ ಭಕ್ತರೆಲ್ಲ ನಿದ್ದೆಗೆ ಹೋಗ್ತಾರೆ. ಆ ಥರ ಒಂದು ಸಾಧನವೆಲ್ಲ ನಮ್ಮ ಹತ್ರ ಇದೆ. ಅದನ್ನೆಲ್ಲ ಇಷ್ಟ ಇರೋರಿಗೆ ಹೋಗ್ತಾ ನಾವು ಅದನ್ನು ಕೊಡ್ತೀವಿ.
ಯಾಕಂದ್ರೆ ನಾಳೆಯಿಂದ ಕಾರ್ತಿಕ ಮಾಸ, ದಾಮೋದರ ಮಾಸ ಕೂಡ ನಾಳೆಯಿಂದ ಶುರುವಾಗ್ತಿದೆ. ಅದೇ ಈ ಭಗವದ್ಗೀತೆಯಲ್ಲಿ ನಿನ್ನೆ 11ನೇ ಅಧ್ಯಾಯದಲ್ಲಿ ಹೇಳ್ತಾನೆ ಭಗವಂತ, ನಾನು ಬಂದು ಮಾಸಗಳಲ್ಲಿ ನಾನು ಕಾರ್ತಿಕ ಅಂತ ಹೇಳ್ತಾನೆ. ಅಂದ್ರೆ ಅದು ಶ್ರೇಷ್ಠವಾದಂತಹ ತಿಂಗಳು, ಕಾರ್ತಿಕ. ಅದರಲ್ಲಿ ಯಾರೊಬ್ಬರು ಭಗವಂತನಲ್ಲಿ ಭಕ್ತಿ ಸೇವೆಯಲ್ಲಿ ಬರ್ತಾರೋ, ಯಾರು ಸೇರ್ಕೊಳ್ತಾರೋ, ಅದನ್ನ ತೊಡಗ್ತಾರೋ ತಮ್ಮನ್ನ ತಾವು, ಅವರು ಬಹಳ ವೇಗವಾಗಿ ಭಕ್ತಿಯಲ್ಲಿ ಮುಂದುವರಿತಾರೆ. ಯಾಕಂದ್ರೆ ಫಲ ಜಾಸ್ತಿ, ತುಂಬ ಫಲ ಸಿಗುತ್ತೆ ಅಲ್ವರ. ಮಳೆಗಾಲದಲ್ಲಿ ನಾವು ಏನಾದರೂ ಬಿತ್ತನೆ ಮಾಡಿದ್ರೆ ಅದು ಬೇಗ ಬಂದ್ಬಿಡುತ್ತೆ ಯಾಕಂದ್ರೆ ಅಲ್ಲಿ ಮಳೆ ಬರ್ತಾ ಇದೆ ಅಲ್ವರ. ಆ ಥರ ಈ ಒಂದು ಕಾರ್ತಿಕ ಮಾಸದಲ್ಲಿ ಭಗವಂತ ಅನುಗ್ರಹ ಇರೋದ್ರಿಂದ ನಾವು ಬಹಳ ಬೇಗ ನಾವು ಈ ಒಂದು ಭಕ್ತಿ ಮಾರ್ಗದಲ್ಲಿ ನಾವು ಭಗವಂತನನ್ನು ಬಹಳ ಬೇಗ ನಾವು ಭಗವಂತನಲ್ಲಿಗೆ ಹೋಗ್ಬೋದು, ಅರ್ಥ ಮಾಡ್ಕೊಳ್ಬಹುದು ಭಗವಂತನನ್ನ ಅಂತ ಇಲ್ಲಿ ನಮಗೆ ತಿಳಿಸಲಾಗುತ್ತೆ. ಸಾಧನ ಭಕ್ತಿ ಮೊದಲನೆಯದು ಬಂದು ಸಾಧನ ಭಕ್ತಿ. ಅಥ ಚಿತ್ತಂ ಸಮಾಧಾತುಂ ನಾ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸ ಯೋಗೇನ ತಥೋ ಮಮ ಇಚ್ಛಾಪ್ತುಂ ಧನಂಜಯ ಅಂತ ಇಲ್ಲಿ ಹೇಳ್ತಾರೆ. ಧನಂಜಯ, ಅರ್ಜುನ, ಧನಂಜಯ, ನಿಶ್ಚಲವಾಗಿ ನನ್ನಲ್ಲಿ ನಿನ್ನ ಮನಸ್ಸನ್ನು ನಿಲ್ಲಿಸು. ಇದಕ್ಕೆ ಮುಂಚೆ ಹೇಳ್ದಂಗೆ ಹೇಳ್ತಾ ಇದ್ರಲ್ಲಿ, ಮನಸ್ಸನ್ನು ನನ್ನಲ್ಲಿ ನಿಲ್ಲಿಸು. ಸಾಧ್ಯವಾಗದಿದ್ದರೆ, ಆ ಥರ ಅದು ನಿನ್ನ ಕೈಯಲ್ಲಿ ಆಗಿಲ್ಲ ಅಂದರೆ ಭಕ್ತಿಯೋಗದ ನಿಯಂತ್ರಕ ತತ್ವಗಳನ್ನು ಅನುಸರಿಸು, ಪ್ರಯತ್ನಿಸು. ಹೀಗೆ ನನ್ನನ್ನು ಸೇರುವ ಬಯಕೆ ಬೆಳೆಸಿಕೋ. ಆ ಥರ ನಿನ್ನ ಕೈಯಲ್ಲಿ ಮನಸ್ಸನ್ನು, ಎಲ್ಲರ ಕೈಯಲ್ಲೂ ಆಗಲ್ಲ, ಅದನ್ನೇ ಹೇಳ್ತಾನಲ್ವ ಅರ್ಜುನ ಇದರಲ್ಲಿ, ಯಾವುದರಲ್ಲಿ, ಅಷ್ಟಾಂಗ ಯೋಗದಲ್ಲಿ ನಿಲ್ಲಿಸೋದಕ್ಕೆ ಸ್ವಲ್ಪ ಕಷ್ಟವಾಗ್ತಿದೆ ಅಂತ. ಆ ಥರ ಆಗಲಿಲ್ಲ ಅಂದರೆ ನೀನೇನು ಮಾಡು, ನೀನು ಭಕ್ತಿಯೋಗದ ಒಂದು ತತ್ವಗಳ, ನಿಯಂತ್ರಕ ತತ್ವಗಳನ್ನು ನೀನು ಪರಿಪಾಲಿಸು. ಅದರ ಮೂಲಕ ನೀನು ಬಂದ್ಬಿಡ್ತೀಯ ಅಂತ. ಅದನ್ನೇ ಅಲ್ವ ನಾವಿಲ್ಲಿ ನೋಡಿದ್ದೆವು. ಈ ಒಂದು ಹಂತ ಹಂತವಾಗಿ ಮೇಲೆ ಬರೋ ಜಾಗದಲ್ಲಿ ಮೊದಲನೇ ಹಂತ ಯಾವುದು, ನಾವು ಒಂದು ಭಗವಂತನ ಬಗ್ಗೆ ಜ್ಞಾನ ಬೆಳೆಸ್ಕೊಳ್ಳೋದು, ಭಗವಂತನ ಧ್ಯಾನ ಮಾಡೋದು, ನಾವು ಶುದ್ಧತೆಯನ್ನು ಆಮೇಲೆ ಶಾಂತಿಯನ್ನು ಪಡ್ಕೊಳ್ಳೋದು. ಆ ಥರ ಎಲ್ಲ ಮಾಡಿದಾಗ ಏನಾಗುತ್ತೆ, ನಾವು ಭಗವಂತನನ್ನು ಸೇವ್ ಮಾಡೋದಕ್ಕೆ ಸುಲಭವಾಗುತ್ತೆ ಅಂತ. ಅದರ ಒಂದು ನಿಯಮಗಳು ಏನು ಹಾಗಾದ್ರೆ, ಅದು ಏನು ನಿಯಮಗಳನ್ನು ಪಾಲಿಸಬೇಕು ಅಂದರೆ, ಪ್ರೋಸೆಸ್ ಟು ಪ್ಯೂರಿಫೈ ದ ಸೆನ್ಸಸ್, ಪ್ರಕ್ರಿಯೆ. ಇಂದ್ರಿಯಗಳನ್ನು ಹೇಗೆ ಶುದ್ಧೀಕರಿಸೋದು ಅಂದರೆ, ಮೊದಲನೇದು ಆಧ್ಯಾತ್ಮಿಕ ಗುರುಗಳ ಮಾರ್ಗದರ್ಶನ. ಗುರುಗಳಿರ್ಬೇಕು ಯಾವಾಗಲೂ. ಗುರುಗಳಿದ್ರೇ ನಾವು ನಮ್ಮ ಜೀವನದಲ್ಲಿ ನಾವು ಈ ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ. ಯಾಕಂದರೆ ಗುರುಗಳ ಒಂದು ಆಶೀರ್ವಾದ ನಮಗೆ ಬಹಳ ಮುಖ್ಯ. ಅವರು ಎಲ್ಲವೂ ತಿಳಿದವರು. ಮತ್ತೆ ಕೃಷ್ಣ ಹೇಳ್ತಾರಲ್ಲ ಈ ಭಗವದ್ಗೀತೆನಲ್ಲಿ, ಇದಕ್ಕೆ ಮುಂಚೆ ಹೇಳಿದ್ರೆ ಇದಕ್ಕೆ ಆಮೇಲೆ ಹೇಳ್ತಾರೆ, ನನಗೆ ನನ್ನ ಭಕ್ತರು ಬಹಳ ಪ್ರಿಯ ಅಂತ ಹೇಳ್ತಿದ್ದಾರೆ. ಅದರಿಂದನೇ ನನ್ನ ಭಕ್ತರು ಏನು ಹೇಳಿದ್ರು ಅದನ್ನು ನಾನು ಮಾಡ್ಕೊಡ್ತೀನಿ ಅಂತ ಭಗವಂತ ಹೇಳ್ತಾನೆ. ಆಗ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಈ ಗುರುಗಳು ಭಗವಂತನ ಬಹಳ ಪ್ರೀತಿ ಪಾತ್ರಕ್ಕೆ ಆದವರು. ಅದರಿಂದ ನಾವು ಅವ್ರ ಹತ್ರ ಹೋದಾಗ ಅವ್ರು ಆಶೀರ್ವಾದ ಮಾಡ್ಬಿಟ್ರೆ ಅದನ್ನ ಕೃಷ್ಣ ಕೊಟ್ಬಿಡ್ತಾನೆ ನಮಗೆ. ಆದರೆ ಗುರುಗಳು ಏನು ಕೊಡ್ತಾರೆ ಪ್ರಮೋಷನ್ನು, ಆಮೇಲೆ ಕಾರು ಬಂಗ್ಲಾ ಅದೆಲ್ಲ ಕೊಡೋದಿಲ್ಲ. ಅವ್ರಿಗೆ ಗೊತ್ತು ಅದೆಲ್ಲ ನಿತ್ಯವಾದದ್ದಲ್ಲ ಅಂತ. ನಿತ್ಯವಾದಂತಹ ಆಧ್ಯಾತ್ಮಿಕ ಜೀವನ, ಕೃಷ್ಣನ ಅನುಗ್ರಹ, ಅದನ್ನೇ ಭಕ್ತಿ ಸೇವೆಯನ್ನೇ ಅವ್ರು ಯಾವಾಗಲೂ ನಮಗೆ ಕೊಡೋದು. ಮುಂದ್ಗಡೆ ಹೋಗಪ್ಪ ಕೊಡ್ತೀನಿ ಅಂತ ಹೇಳ್ತಾರೆ, ಅದ್ರ ಒಳಗಡೆ ಕೇಳ್ಕೊಡಲ್ಲ ಅವರು. ಆದ್ದರಿಂದನೇ ಆಧ್ಯಾತ್ಮಿಕ ಕೇಳಿದ್ರೆ ಅವ್ರು ಚಕ್ ಅಂತ ಕೊಟ್ಬಿಡ್ತಾರೆ ಅವರು. ಆದ್ದರಿಂದನೇ ಗುರುಗಳ ಹತ್ರ ಯಾವಾಗಲೂ ನಾವು ಆಧ್ಯಾತ್ಮಿಕ ಒಂದು ಆಶೀರ್ವಾದವನ್ನೇ ನಾವು ಕೇಳಬೇಕು. ಇಲ್ಲಿ ಅದನ್ನೇ ಹೇಳ್ತಾ ಇರೋದು. ಅವರ ಆಧ್ಯಾತ್ಮಿಕ ಗುರುಗಳು ಅಂತ, ಅದಕ್ಕೆ ಆಧ್ಯಾತ್ಮಿಕ ಗುರುಗಳು ಅಂತ ಹೇಳೋದು. ಆಧ್ಯಾತ್ಮಿಕವಾದಂತಹ ಮಾರ್ಗದರ್ಶನವನ್ನು ತೋರಿ ಅಂತ ಅವರಲ್ಲಿ ನಾವು ಶರಣಾಗಬೇಕು. ಎರಡನೆಯದು ಬೆಳಗ್ಗೆ ಮುಂಜಾನೆ ಹೇಳೋದು ಬಹಳ ಮುಖ್ಯವಾದಂತು. ಅದನ್ನು ಏನು ಹೇಳ್ತೀವಿ ನಾವು, ಅದನ್ನ ಬೆಳಗ್ಗೆ ಬಹಳ ಮುಂಜಾನೆಯಲ್ಲಿ ನಾವು ಎದ್ದು ಬ್ರಹ್ಮ ಮುಹೂರ್ತದಲ್ಲಿ ನಾವು ಸಾಧನೆಯನ್ನು ಮಾಡಿದಾಗ ನಾವು ಬಹಳ ಸುಲಭವಾಗಿ ಈ ಒಂದು ನಿಯಮಗಳ ಭಕ್ತಿಯಲ್ಲಿ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ. ಮೂರನೆಯದು ದೇವಾಲಯಗಳಿಗೆ ಹೋಗೋದು, ಅಲ್ಲಿ ಭಗವಂತನನ್ನು ಪ್ರಾರ್ಥನೆ ಮಾಡೋದು, ಇದೆಲ್ಲ ಮೊದಲನೇ ಹಂತ. ಆಮೇಲೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡೋದು. ಅದರಿಂದ ಏನಾಗುತ್ತೆ, ನಾವು ಭಕ್ತಿಯಲ್ಲಿ ಮುಂದುವರಿಯಲಿಕ್ಕೆ ಅದು ಸಾಧ್ಯ ಮಾಡಿಕೊಡುತ್ತೆ ಅನ್ನೋದನ್ನ. ಆಮೇಲೆ ದೇವರಿಗೆ ಹೂವನ್ನು ಅರ್ಪಿಸೋದು, ದೇವತೆಗಳಿಗೆ ಭಗವಂತನಿಗೆ ಅಡಿಗೆ ಮಾಡೋದು, ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ನೈವೇದ್ಯ ಮಾಡೋದಕ್ಕೆ ಹೆಲ್ಪ್ ಮಾಡೋದು, ಪ್ರಸಾದವನ್ನು ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ ಪ್ರಸಾದ ಕೊಟ್ಟದನ್ನು ಗೌರವವಾಗಿ ಸ್ವೀಕರಿಸೋದು, ಶುದ್ಧ ಭಕ್ತರಿಂದ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತದ ನಿರಂತರ ಶ್ರವಣ ಮಾಡುವುದು. ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ನ ನಾವು ಫಾಲೋ ಮಾಡ್ತಾ ಬಂದರೆ, ಅನುಕರಣೆ ಮಾಡ್ತಾ ಬಂದರೆ ನಮ್ಗೇನಾಗುತ್ತೆ, ಆಮೇಲೆ ಅದ ನಂತರ ನಾವು ಭಗವಂತನಲ್ಲಿ ನಮ್ಮ ಮನಸ್ಸನ್ನು ಭಗವಂತನ ಮೇಲೆ ಕೇಂದ್ರೀಕರಿಸಲು ನಮಗೆ ಆಗ ಸಾಧ್ಯವಾಗುತ್ತೆ ಅನ್ನೋ ಒಂದು ವಿಷಯ ಇಲ್ಲಿ ನಮಗೆ ಗೊತ್ತಾಗುತ್ತೆ. ಇದು ಯಾರು ಮಾಡ್ಬೋದು
ಅಂತಹ ಅರ್ಹತೆ ಏನು ಅಂದ್ರೆ ಯಾರು ಬೇಕಾದ್ರೂ ಮಾಡ್ಬೋದು. ನಾವು ನೋಡಿದೀವಿ ಪ್ರಾಣಿಗಳು ಕೂಡ ಇದನ್ನ ಮಾಡಿದೆ ಅನ್ನೋದನ್ನ ನಾವಿಲ್ಲಿ. ಫಲಿತಾಂಶ ಏನು? ಪರಮಾತ್ಮನ ಪ್ರೀತಿಯ ಖಚಿತ, ನಮಗೆ ಭಗವಂತನ ಪ್ರೀತಿ ಖಂಡಿತವಾಗ್ಲೂ ನಮಗೆ ದೊರಕುತ್ತೆ ಅಂತ. ಆಮೇಲೆ ಕರ್ಮಯೋಗ, ಕರ್ಮಯೋಗದ ಮಾಡಿದ್ರು ಕೂಡ ನಾವು ಯಾವುದು ಭಕ್ತಿಯಲ್ಲಿ ಕರ್ಮ, ಭಕ್ತಿ ಯೋಗದಲ್ಲಿ ಕರ್ಮ. ಅಭ್ಯಾಸೇ ಅಪಿ ಅಸಮರ್ಥೋಸಿ ಮತ್ಕರ್ಮ ಪರಮೋ ಭವ ಮತ್ ಅರ್ಥಂ ಅಪಿ ಕರ್ಮಾಣಿ ಕುರ್ವನ್ ಸಿದ್ಧಿಂ ಅವಪ್ಸೆಯಾಸಿ. ಭಕ್ತಿ ಯೋಗದ ನಿಯಮಗಳನ್ನು ಅಭ್ಯಾಸ ಮಾಡಲು ಅದು ನಿನಗೆ ಸಾಧ್ಯವಾಗದಿದ್ದರೆ, ಅದು ಸಾಧ್ಯವಾಗದಿದ್ದರೆ ನನಗಾಗಿ ಕೆಲಸ ಮಾಡಲು ಪ್ರಯತ್ನಿಸು, ಏಕೆಂದರೆ ನನಗಾಗಿ ಕೆಲಸ ಮಾಡುವುದರಿಂದಲೂ ನೀನು ಪರಿಪೂರ್ಣ ಸ್ಥಿತಿಗೆ ಬರುವೆ. ನೋಡಿ ಅಲ್ಲಿ ನಾವು ನೋಡ್ತಾ ಇದ್ದೀವಿ, ಒಬ್ಬರಲ್ಲಿ ಪ್ರಸಾದ ಕುಕ್ ಮಾಡ್ತಾ ಇದ್ದಾರೆ, ಅಡುಗೆ ಮಾಡ್ತಿದ್ದಾರೆ. ಅದಾದ್ಮೇಲೆ ಅದನ್ನು ತಗೊಂಡೋಗಿ ಭಗವಂತನಿಗೆ ನೈವೇದ್ಯ ಮಾಡ್ತಾರೆ. ಅದಾದ್ಮೇಲೆ ಎಲ್ಲರಿಗೂ ಆ ಪ್ರಸಾದವನ್ನು ಹಂಚುತ್ತಾರೆ. ಆ ಥರ ಬಹಳಷ್ಟು ಸೇವೆಗಳಿದೆ ಭಗವಂತನಿಗೆ ಸೇವೆ ಮಾಡಲು. ಏನಂತ ಅಂದ್ರೆ ಆ ಥರದ ಏನಂತಂದ್ರೆ ಅವನ ಭಗವಂತನಿಗಾಗಿ ಕೆಲಸ ಮಾಡೋದು. ಅಲ್ಲಿ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲೊಂದು ಮೂಲೆ ನೋಡಿ, ಎಲ್ಲಾ ದೇವಸ್ಥಾನಗಳಲ್ಲೂ ಮೂಲೆಯಲ್ಲಿ ಕುತ್ಕೊಂಡು ಅವ್ರು ಏನ್ ಮಾಡ್ತಿರ್ತಾರೆ, ಅವ್ರು ಬಂದು ಆ ಆ, ಆಹಾರ ಮಾಡ್ತಾ ಇರ್ತಾರೆ, ಅಡುಗೆ ಮಾಡೋದಕ್ಕೆ. ಆಮೇಲೆ ಅಲ್ಲಿ ಗುಡಿಸ್ತಾ ಇರ್ತಾರೆ, ಅಲ್ಲಿ ಕ್ಲೀನ್ ಮಾಡ್ತಾ ಇರ್ತಾರೆ. ಆ ಥರ ಎಷ್ಟೊಂದು, ಸ್ವಲ್ಪ ಜನ ಚಪ್ಪಲಿ ಕೂಡ ನಾನು ನೋಡಿದ್ದೀನಿ. ಅದು ಭಾನುವಾರ ಆದರೆ ಬಂದ್ಬಿಟ್ಟು ಭಕ್ತರುಗಳ ಚಪ್ಪಲಿನೆಲ್ಲ ನೋಡ್ಕೊಳ್ಳೋಕ್ಕೆ ಅವರು ಸೇವೆ ಮಾಡ್ತಾರೆ. ಆ ಥರ ಎಲ್ಲ ನೋಡಿದ್ದೀನಿ ನಾನು. ಆ ಥರ ನಾವೇನು ಮಾಡಬೇಕು, ಆ ಥರ ಸೇವೆಗಳನ್ನೆಲ್ಲ ಮಾಡ್ತಾ ಇದ್ದಾಗ ಆಗ ಏನು ಮಾಡ್ತಾರೆ, ಭಗವಂತನ ಪ್ರೀತಿಗೆ ನಾವು ಪಾತ್ರರಾಗ್ಬಿಡ್ತೀವಿ. ಆಗ ಅದು ನಾವು ನೆಕ್ಸ್ಟ್ ಮುಂದಿನ ಹಂತಕ್ಕೆ ಹೋಗೋದಕ್ಕೆ ನಮಗೆ ಸುಲಭವಾಗುತ್ತೆ ಅಂತ ಇಲ್ಲಿ ಭಗವಂತ ನಮಗೆ ತಿಳಿಸ್ಕೊಡ್ತಾನೆ. ಇಫ್ ಒನ್ ಕೆನಾಟ್ ಫಾಲೋ ರೆಗ್ಯುಲೇಟಿವ್ ಪ್ರಿನ್ಸಿಪಲ್, ಅದನ್ನು ಮಾಡಲಿಕ್ಕೆ ಸಾಧ್ಯವಾಗಿಲ್ಲ ಅಂತಂದ್ರೆ ಕೃಷ್ಣನಿಗಾಗಿ ಕೆಲಸ ಮಾಡುವಾಗ ಎಲ್ಲ ಬಾಹ್ಯ ಇಂದ್ರಿಯಗಳನ್ನು ತೊಡಗಿಸಿಕೊಳ್ಳಿ. ಎಲ್ಲವನ್ನು ಭಗವಂತನ ಒಂದು ಇಂದ್ರಿಯ ಸೆನ್ಸಸ್, ಎಕ್ಸ್ಟರ್ನಲ್ ಸೆನ್ಸಸ್ ಎಲ್ಲವನ್ನು ಭಗವಂತನ ಸೇವೆಗಾಗಿ ತೊಡಗಿಸಿಕೊಳ್ಳಿ. ಕೃಷ್ಣನ ಲಾಭಕ್ಕಾಗಿ ಕೆಲಸ ಮಾಡಿ. ನೋಡಿದ್ರ, ಸ್ವಲ್ಪ ಜನ ಬಂದು ನನಗೆ ಡೊನೇಷನ್ ಕೊಡಿ ಅಂತ ತಗೊಂಡೋಗಿ ಅದು ಪ್ರಸಾದ ಮಾಡಿ, ಆಮೇಲೆ ಪ್ರಸಾದ ಹಂಚ್ತಾರೆ. ಸ್ವಲ್ಪ ಜನ ಡೊನೇಷನ್ ಕೊಡಿ ಅಂತ ಕೇಳ್ಬಿಟ್ಟು ಆಮೇಲೆ ಭಗವದ್ಗೀತೆ ತಗೊಂಡು, ಭಾಗವತಂ ತಗೊಂಡು, ಯಾರ ಕೈಯಲ್ಲಿ ಹಣ ಇಲ್ವೋ ಅವರು ಕೊಟ್ಟು ಓದಿ ಅಂತ ಹೇಳ್ತಾರೆ. ಆ ಥರ ಸೇವೆಗಳನ್ನು ಮಾಡ್ತಾರೆ ಅವರು. ನೀವು ಪರಿಪೂರ್ಣ ಹಂತಕ್ಕೆ ಬರ್ತೀರಿ. ಆ ಥರ ಮಾಡಿದ್ರು ಕೂಡ ನಾವೇನಾಗುತ್ತೆ, ನಾವು ಭಗವಂತನ ಒಂದು ಪರಿಪೂರ್ಣತೆಗೆ ಬಂದು ಸೇರಬಹುದು ಅಂತ. ನೋಡಿ, ಒಂದಲ್ಲ, ಭಕ್ತಿನಲ್ಲೇ ಎಷ್ಟೊಂದು ಮಾರ್ಗಗಳನ್ನು ನಮಗೆ ಭಗವಂತ ತಿಳಿಸ್ಕೊಡ್ತಾ ಇದ್ದಾನೆ ನೋಡಿ. ಆಮೇಲೆ 11ನೇ ಶ್ಲೋಕದಲ್ಲಿ ಹೇಳ್ತಿದ್ದಾನೆ, ಅತಿಯಾ ತತ್ ಅಪಿ ಅಸಕ್ತೋಸಿ ಕರ್ತುಂ ಮದ್ಯೋಗಂ ಆಶ್ರಿತ ಸರ್ವಕರ್ಮ ಫಲತ್ಯಾಗಂ ತಥಾ ಕುರು ಯಥಾತ್ಮವಾನ್ ಅಂತ. ನನ್ನ ಪ್ರಜ್ಞೆಯಲ್ಲಿ ಕೆಲಸ ಮಾಡಲು ನಿನಗೆ ಸಾಧ್ಯವಿಲ್ಲದಿದ್ದರೆ, ಆ ಥರ ಅದು ಸಾಧ್ಯವಿಲ್ಲದಿದ್ದರೆ ನಿನ್ನ ಎಲ್ಲ ಕರ್ಮಫಲವನ್ನು ತ್ಯಾಗ ಮಾಡಿ ಆತ್ಮಸ್ಥಿತನಾಗಿರಲು ಪ್ರಯತ್ನಿಸು ಅಂತ. ನೋಡಿ, ಅದನ್ನೇ ಕರ್ಮಗಳನ್ನ ಫಲಿತಾಂಶ, ನಾನು ಮಾಡಿದ್ದ ಫಲಿತಾಂಶ ಕೃಷ್ಣ ನನ್ನದಲ್ಲ, ಎಲ್ಲವೂ ನಿನ್ನದೇ ಅಂತ ಎಲ್ಲವನ್ನು ಕೃಷ್ಣನಿಗೆ ಅರ್ಪಿಸು ಅಂತ. ಅದನ್ನೇ ಆ ಥರ ಮಾಡಿದ್ರು ಕೂಡ ನೀನು ಈ ಒಂದು ನನಗೆ ಬಂದು ಸೇರಬಹುದು ಅನ್ನೋ ಒಂದು ವಿಷಯವನ್ನು ಇಲ್ಲಿ ಭಗವಂತ ನಮಗೆ ಹೇಳ್ಕೊಡ್ತಿದ್ದಾನೆ. ಸೊ ಭಗವಂತ ಭಕ್ತರ ಇತ್ಯಾರ್ಥವೇನು ಅನ್ನೋದನ್ನ ಈಗ ನಮಗೆ ಹೇಳ್ತಾನೆ. ಕ್ವಾಲಿಟೀಸ್ ದಟ್ ಎಂಡಿಯರ್ ಒನ್ ಟು ಕೃಷ್ಣ. ಕೃಷ್ಣನಿಗೆ ಭಕ್ತನಲ್ಲಿ ಇರುವಂತಹ ಯಾವ ಗುಣಗಳು ಬಹಳ ಪ್ರೀತಿ ಪಾತ್ರವಾಗುತ್ತೆ ಅನ್ನೋ ಒಂದು ವಿಷಯವನ್ನು ಇಲ್ಲಿ ನಮಗೆ ತಿಳಿಸ್ಕೊಡ್ತಾರೆ. ಏನು, ಕೃಷ್ಣನನ್ನು ಒಬ್ಬರಲ್ಲಿ ಇಷ್ಟಪಡುವ ಗುಣಗಳು ಏನಂದ್ರೆ ಆಟಿಟ್ಯೂಡ್ ಟುವರ್ಡ್ಸ್ ಒನ್ ಸೆಲ್ಫ್, ತನ್ನ ಬಗ್ಗೆ ವರ್ತನೆ. ನಮ್ಮ ಬಗ್ಗೆ ನಮಗೆ ಪ್ರೀತಿ ಇರಬೇಕು ಅಲ್ವರಾ? ನಮ್ಮ ಬಗ್ಗೆ ನಮಗೆ ಪ್ರೀತಿ ಇಲ್ಲ ಅಂದ್ರೆ ಇನ್ನೊಬ್ಬರನ್ನ ಹೇಗೆ ಪ್ರೀತಿ ಮಾಡ್ತೀವಿ, ಇಲ್ಲ ಭಗವಂತನನ್ನ ಹೇಗೆ ಪ್ರೀತಿ ಮಾಡ್ತೀವಿ? ಅದರಿಂದ ಮೊದಲು ನಮ್ಮ ಬಗ್ಗೆ ನಮಗೆ ನಂಬಿಕೆ ಇರಬೇಕು. ನಮ್ಮ ಬಗ್ಗೆ ನಮಗೆ ನಮ್ಮ ಮೇಲೆ ಪ್ರೀತಿ ಇರಬೇಕು ಅಲ್ವರಾ? ನಮ್ಮ ಬಗ್ಗೆ ನಮಗೆ ಹೇಗೆ ವರ್ತನೆ ಇರುತ್ತೆ ಅನ್ನೋದು, ನಮ್ಮನ್ನೇ ನಾವು ಇಷ್ಟಪಟ್ಟಿಲ್ಲ, ಅಯ್ಯೋ ನಾನು ಚೆನ್ನಾಗಿಲ್ಲಪ್ಪ, ನಾನು ಕಪ್ಪಗಿದ್ದೀನಿ ಅಂತ ಅನ್ಕೊಂಡ್ರೆ ಇನ್ನೊಬ್ಬರು ನಮ್ಮನ್ನ ಎಲ್ಲಿ ಇಷ್ಟಪಡ್ತಾರೆ? ನಾನು ಅಂದವಾಗಿದ್ದೇನೆ ಅಂತ ನಾವು ತಿಳ್ಕೊಳ್ಬೇಕು. ನಾನು ಬುದ್ಧಿವಂತ, ಆ ಥರ ಸೆಲ್ಫ್ ಮೋಟಿವೇಶನ್ ಹೇಳ್ತಾರಲ್ಲ, ಆ ಥರ ನಮ್ಮ ಬಗ್ಗೆ ನಮಗೆ ನಂಬಿಕೆ ಇರಬೇಕು, ನಮ್ಮ ಬಗ್ಗೆ ನಮಗೆ ಕಾಳಜಿ ಇರಬೇಕು. ಹಾಗಿದ್ದಾಗ ಅದು ಭಗವಂತನಿಗೆ ತುಂಬಾ ಇಷ್ಟವಾಗುತ್ತೆ ಅದೆಲ್ಲ ಆಗೊಂದು. ಯಾಕಂದ್ರೆ ನಾವೆಲ್ಲ ಯಾರು ಭಗವಂತನ ಒಂದು ಮಕ್ಕಳು. ಅದರಿಂದ ನಾವು ಸಂತೋಷವಾಗಿದ್ದಾಗ ಭಗವಂತನಿಗೆ ಅದು ನಾವು ಪ್ರೀತಿ ಪಾತ್ರರಾಗ್ತೀವಿ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಳ್ತಾನೆ. ಅದರಿಂದ ನಮ್ಮ ಬಗ್ಗೆ ನಮಗೆ ಯಾವಾಗಲೂ ನಂಬಿಕೆ ಇರಬೇಕು, ನಮ್ಮ ಮೇಲೆ ನಮಗೆ
ಪಾಸಿಟಿವಿಟಿ ಇರಬೇಕು. ಇದನ್ನೆಲ್ಲ ನಮಗೆ ತಿಳಿಸ್ಕೊಡ್ತಾನೆ ಭಗವಂತ. ಆಮೇಲೆ ಅವರು ಹೇಗಿರ್ತಾರೆ ಇನ್ನೊಬ್ಬರ ಜೊತೆ ಅಂದರೆ ಇತರ ಜೀವಂತ ಘಟಕಗಳೊಂದಿಗೆ ವ್ಯವಹರಿಸ್ತಾರೆ, ಯಾವ ತರ ಅವರು ಬೇರೆಯವರ ಒಂದು ಜೊತೆಲಿ ಇರ್ತಾರೆ ಅಂತ ಅದನ್ನು ಭಗವಂತ ನೋಡ್ತಾನೆ. ಯಾರನ್ನ ನೋಡಿದ ತಕ್ಷಣ ಅಯ್ಯೋ ಅವನ ಮುಖ ನೋಡೋಕ್ಕೆ ಇಷ್ಟ ಇಲ್ಲ ನನಗೆ, ಅವ್ನು ಆ ಥರ ಮಾಡ್ದ ಈ ಥರ ಮಾಡ್ದ ಆ ಥರ ಎಲ್ಲ ಇದ್ರೆ ಭಗವಂತನಿಗೆ ಎಲ್ಲಿ ಇಷ್ಟ ಆಗುತ್ತೆ? ಈಗ ಅಣ್ಣ ತಮ್ಮದಿರು ಇರ್ತಾರೆ, ಅಕ್ಕ ತಂಗಿರು ಇರ್ತಾರೆ, ಅವ್ರ ಅಣ್ಣ ತಮ್ಮದಿರು ಬಂದ್ಬಿಟ್ಟು ಜಗಳ ಆಡ್ಕೊಳ್ತಾರೆ, ಅವ್ನು ನನಗೆ ಇಷ್ಟನೇ ಇಲ್ಲ, ಅವ್ನು ನನ್ನ ರೂಮಲ್ಲೇ ಬೇಡ, ಅವ್ನು ನನ್ನ ಆ ಸ್ಕೂಲ್ಗೆ ನನ್ನ ಹಾಕ್ಲೇ ಬೇಡ, ನನ್ನ ಬೇರೆ ಸ್ಕೂಲಲ್ಲಿ ಹಾಕು ಅಂತಂದ್ರೆ ತಂದೆ ತಾಯಿಗೆ ಇಷ್ಟ ಆಗುತ್ತಾ? ಇಲ್ಲ, ಬೇಜಾರಾಗುತ್ತೆ. ಯಾಕಪ್ಪ ಈ ತರ ಇದ್ದಾರೆ ಇವರು ಅಂತ. ಆ ತರ ನಾವು ಇತರ ಜೀವಿಗಳು ಅದು ಯಾರೇ ಇರ್ಬೋದು, ಅದನ್ನ ಇತರ ಜೀವಿಗಳೊಂದಿಗೆ ಅವರು ನಮ್ಮ ತರ, ಅವ್ರು ನಮ್ಮಲ್ಲಿ ಒಬ್ಬರು ಭಗವಂತನ ಒಂದು ಅಂಶ, ಅವರು ಆ ಥರ ಅವ್ರನ್ನ ನೋಡ್ಕೊಳ್ಳೋ ಒಂದು ಮನಸ್ಥಿತಿ ನಮ್ಮಲ್ಲಿ ಇದ್ದಾಗ ಆಗ ಯಾವ ಥರ ವ್ಯವಹಾರ ಮಾಡ್ತಿದ್ದೀವಿ ಇನ್ನೊಬ್ಬರ ಜೊತೆ ಅನ್ನೋದು ಅದು ಚೆನ್ನಾಗಿರ್ಬೇಕು. ಅದನ್ನೇ ಅವರು ಭಗವಂತ ಇಷ್ಟಪಡೋದು. ಬೇರೆ ಜನರು ಅಷ್ಟೇ ನೋಡಿ, ಯಾರಾದರೂ ಒಬ್ರು ಒಳ್ಳೆ ಪಂಚೆ ಇಟ್ಕೊಂಡು ಶಲ್ಯ ಹಾಕೊಂಡು ಒಂದು ತಿಲಕ ಇಟ್ಕೊಂಡು ಕೈಯಲ್ಲಿ ಒಂದು ಜಪಮಾಲೆ ಇಟ್ಕೊಂಡು ನಾವೆಲ್ಲಾದ್ರೂ ಹೋದ್ರೆ ನಮಗೆ ಎಷ್ಟೊಂದು ಮರ್ಯಾದೆ ಕೊಡ್ತಾರೆ ನೋಡಿ ಜನ. ಯಾಕೆ ಅಂತಂದ್ರೆ ಓ ಇವರು ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ನಡೀತಾರೆ. ಅದೆಲ್ಲ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಅವನ ಹತ್ರ ಹೋಗ್ಬಿಟ್ಟೆ, ಏಯ್ ಎದೋಳ ಕುತ್ಕೊಂಡಿದ್ಯಾ ಇಲ್ಲಿ, ನಾನು ಬರೋದು ಗೊತ್ತಾಗಲ್ಲ, ನಾನು ಕುತ್ಕೋಬೇಕು ಎದೋಳ ಅಂತ ಅಂದು ಬಸ್ಕಲ್ ಅಂದ್ರೆ ನಮ್ಗೆ ಮರ್ಯಾದೆ ಸಿಗುತ್ತಾ? ಸಿಗಲ್ಲ. ಅವನು ಅಯ್ಯೋ ಅಯ್ಯೋ ಅಂತ ನಾನು ಅದೇ ನಾವು ಅಲ್ಲಿ ನಿಂತ್ಕೊಂಡು ಅವ್ರು ನಗ್ನಗ್ತಾ ನಾವು ಸಂತೋಷವಾಗಿದ್ದು ಇನ್ನೊಬ್ಬರನ್ನು ಸಂತೋಷ ಮಾಡಿದ್ರೆ ಅವರೇ ಬನ್ನಿ ಬನ್ನಿ ಸರ್ ಕುತ್ಕೊಳ್ಳಿ, ಚೆನ್ನಾಗಿದ್ದೀನಪ್ಪ, ನಿನಗೇನೆ ಚೆನ್ನಾಗಿದೆ, ನೀನು ಕುತ್ಕೋ, ನಾನು ನಿಂತ್ಕೊಂಡಿರ್ತೀನಿ ಅಂದ್ರೆ ಇಲ್ಲ ನೀವು ಕುತ್ಕೊಳ್ಳೇಬೇಕು ಅಂತ ಅಲ್ಲಿ ಜಗಳ ನಡೀತೆ ನೀವು ಕುತ್ಕೊಳ್ಳೋದ ನಾವು ಕುತ್ಕೊಳ್ಳೋದು ಅಂತ. ಆ ಥರ ನಾವು ಬೇರೆಯವರ ಜೊತೆ ಹೇಗಿದ್ದೀವಿ ಅನ್ನೋದು ಬಹಳ ಮುಖ್ಯ. ಅದಕ್ಕೋಸ್ಕರ ನಾವು ಭಗವಂತನನ್ನ ಪ್ರೀತಿ ಮಾಡೋದು. ಯಾವಾಗ ನಾವು ಭಗವಂತನ ಪ್ರೀತಿಗೆ ಪಾತ್ರರಾಗ್ತೀವೋ ಈ ಪ್ರಪಂಚವೆಲ್ಲವೂ ನಮ್ಮನ್ನು ಪ್ರೀತಿಸಲು ಶುರು ಮಾಡ್ಬಿಡುತ್ತೆ. ಅದಕ್ಕೋಸ್ಕರನೇ ನೋಡಿ ಸ್ವಾಮೀಜಿಗಳೆಲ್ಲ ಎಲ್ಲಾದ್ರೂ ಹೋದ್ರೆ ಅವ್ರು ನೋಡಿದ ತಕ್ಷಣ ಎಲ್ಲರೂ ಎದ್ದು ನಿಂತ್ಕೊಳ್ತಾರೆ. ಅವ್ರು ಹೇಳ್ತಾರ ನಾನು ಬಂದ ತಕ್ಷಣ ಎಲ್ಲ ಎದ್ದು ನಿಂತ್ಕೋಬೇಕು ಅಂತ? ಇಲ್ಲ, ಅವರು ಜನ ಎದ್ದು ನಿಂತ್ಕೊಂಡ್ರು ಅವ್ರ ಬಗ್ಗೆ ಅವರು ಏನು ಯೋಚನೆ ಮಾಡೋದಿಲ್ಲ, ಅವ್ರು ಕುತ್ಕೊಂಡಿದ್ರು ಯೋಚನೆ ಮಾಡೋದಿಲ್ಲ, ಜೋರಾಗಿ ಮಾತಾಡ್ತಿದ್ರು ಯೋಚನೆ ಮಾಡಲ್ಲ, ನಮಸ್ಕಾರ ಮಾಡಿದ್ರು ಯೋಚನೆ ಮಾಡಲ್ಲ, ಏನನ್ನ ಅವ್ರು ಯೋಚನೆ ಮಾಡೋದಿಲ್ಲ. ಆದ್ರೆ ಅವ್ರಿಗೆ ನೋಡಿ ಹೆಂಗ್ ಸಿಗುತ್ತೆ ಅವ್ರ ಮರ್ಯಾದೆ? ಯಾಕಂದ್ರೆ ಅವರು ಭಗವಂತನ ಪ್ರೀತಿಸ್ತಾರೆ. ಆದ್ರಿಂದ ಭಗವಂತರ ಎಲ್ಲ ಆತ್ಮದಲ್ಲಿರೋದ್ರಿಂದ ಆ ಎಲ್ಲ ಆತ್ಮಗಳು ಆ ಒಂದು ಸ್ವಾಮಿ ಅಂತ ಆ ಭಕ್ತರನ್ನ ಕಂಡ್ರೆ ಅವ್ರಿಗೂ ಪ್ರೀತಿ ಉಕ್ಕು ಬಂದ್ಬಿಡುತ್ತೆ ಅಲ್ವರ. ಯಾವೊಂದೊಂದು ಮಗು ನೋಡಿದ ತಕ್ಷಣ ಎಲ್ಲರೂ ಏನ್ ಮಾಡ್ತಾರೆ, ಒಂದು ಪಾರ್ಟಿಗೆ ಒಂದು ಫಂಕ್ಷನ್ಗೆ ಹೋದ ತಕ್ಷಣ ಮಗು ನೋಡಿದ ತಕ್ಷಣ ಒಂದು ವರ್ಷ ಕೆಳಗಡೆ ಇದ್ರ ಮಗುನ ಎಲ್ಲರೂ ಎತ್ಕೊಳ್ತಾರೆ. ಆ ಮಗು ಅಂತ ಅಳುತ್ತಾ ಇರುತ್ತೆ, ಆಗನು ಬಿಡಲ್ಲ ಅವರು, ಕಿತ್ಕೊಂಡು ಹೋಗ್ತಾ ಇರ್ತಾರೆ. ಯಾಕಂದ್ರೆ ಆ ಮನಸ್ಸಿನ ಮಗುವಿನ ಮನಸ್ಸಲ್ಲಿ ಏನೋ ಒಂದು ಕಲ್ಮಶವೂ ಇರಲ್ಲ. ಆ ತರ ಭಕ್ತರ ಮನಸ್ಸಿನಲ್ಲಿ ಯಾವ ಒಂದು ಕಲ್ಮಶವೂ ಇಲ್ಲದಿದ್ದಾಗ ಎಲ್ಲರಿಗೂ ಅವರೆಲ್ಲರೂ ಪ್ರೀತಿ ಪಾತ್ರರಾಗ್ತಾರೆ. ಆದ್ದರಿಂದ ಆ ತರ ನಮ್ಮ ವ್ಯವಹಾರ ಯಾವಾಗಿರ್ಬೇಕು, ಯಾವ ತರ ಇರ್ಬೇಕಂದ್ರೆ ನಮ್ಮಲ್ಲಿ ಒಟ್ಟಿಗೆ ಇರಬಾರ್ದು, ಗರ್ವ ಇರಬಾರ್ದು. ಆ ತರ ಇದ್ರೆ ನಮಗೆ ಎಲ್ಲರೂ ಪ್ರೀತಿ ಪಾತ್ರರಾಗ್ತೀವಿ. ಆ ತರ ಇದ್ದಾಗ ನಮಗೆ ಕೃಷ್ಣನಿಗೆ ಆ ಗುಣಗಳು ಬಹಳ ಇಷ್ಟವಾಗುತ್ತೆ. ಆ ಗುಣ ಇಷ್ಟ ಆದಾಗ ನಾವು ಭಗವಂತನಿಗೆ ನಮ್ಮ ಮೇಲೆ ಇಷ್ಟವಾಗುತ್ತೆ ಅನ್ನೋ ವಿಷಯ ನಮಗಿಲ್ಲಿ ತಿಳಿದು ಬರುತ್ತೆ. ಆಮೇಲೆ ಅವರಿಗೆ ಕಷ್ಟಗಳು ಸಂಭವಿಸಿದಾಗ ಹೇಗೆ ಪ್ರತಿಕ್ರಿಯೆ ಮಾಡ್ತಾರೆ ಅಂತ. ಕಷ್ಟ ಬಂದಾಗ ಅವ್ರೇನ್ ಮಾಡ್ತಾರೆ, ಎಲ್ಲಾರನ್ನು ಬೈಯೋದು, ಆ ಥರ ಮಾಡ್ತಾರ? ಇಲ್ಲ, ಅವರು ಮಾಡೋದಿಲ್ಲ. ಅವ್ರಿಗೆ ಆ ಥರ ಎಲ್ಲ ಮಾಡಿದ್ರೆ ಏನ್ ಭಕ್ತ ಈತ ಅಂತ ಹೇಳ್ತಾರೆ ಅಲ್ವರ. ಅವರು ಯಾವಾಗ್ಲೂ ಯಾರನ್ನು ನಿಂದಿಸೋದಿಲ್ಲ. ಅವ್ರು ಎಲ್ಲವನ್ನು ಅವರು ಸಹಿಸ್ಕೊಂಡು ಹೋಗ್ತಾ ಇರ್ತಾರೆ. ಆ ತರ ಒಂದು ಗುಣಗಳನ್ನು ಭಗವಂತ ಬಹಳ ಮೆಚ್ಚುಗೆ ಅಂತವ್ರಿಗೆ ಬಹಳ ಮೆಚ್ಚುಗೆ ಪಾತ್ರರಾಗ್ತಾರೆ ಅಂತ. ಆಮೇಲೆ ಪರಮಾತ್ಮನೊಂದಿಗೆ ಹೇಗೆ ವ್ಯವಹರಿಸ್ತಾರೆ ಅದನ್ನು ನೋಡ್ತಾನೆ ಭಗವಂತ. ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡು, ಏನ್ ಭಗವಂತನೇ, ನಿನ್ನ ಹತ್ರ ಎಷ್ಟೊಂದು ನಾನು ಪ್ರಾರ್ಥನೆ ಮಾಡಿದ್ದೀನಿ, ನಿನಗಾಗಿ ಒಂದು ನೋಡು ಬಾಳೆಹಣ್ಣೆಲ್ಲ ತಂದ್ಕೊಟ್ಟಿದ್ದೀನಿ, 1 kg 40 ರೂಪಾಯಿ, ಆದರೂ ನನಗೆ ಪ್ರಮೋಷನ್ ಕೊಡಿಸ್ತಾರೆ. ಅಲ್ಲಿ ಕೇಳ್ತಾ ಇರೋದು ಒಂದು ತಿಂಗಳಿಗೆ ಒಂದು 5,000 ಜಾಸ್ತಿ ಆಗತ್ತಾರ, ಇಲ್ಲಿ ಬಂದು ಕೊಟ್ಟಿರೋದು ಬರೀ 40 ರೂಪಾಯಿ 40 ರೂಪಾಯಿ ಬಿಟ್ರು 5,000 ರೂಪಾಯಿ ತಿಂಗಳಿಗೆ ಕೇಳೋದು. ಆಮೇಲೆ 40 ರೂಪಾಯಿ ಬಾಳೆಹಣ್ಣು ಕೊಟ್ಬಿಟ್ಟು ಅದನ್ನು ಯಾವ್ದಪ್ಪ ಇದು ಕಮ್ಮಿ, ದೇವಸ್ಥಾನಕ್ಕೆ ಪರವಾಗಿಲ್ಲ ಕೊಣಪ್ಪ, ಅದು ಹಣ್ಣಾಗಿದ್ರೆ ಏನು ಅನ್ನೋದು ನಾವು ತಿನ್ನೋದಾದ್ರೆ ಇದು ಕೊಡು ಅಂತ ಅನ್ನೋದು. ಭಗವಂತನಿಗೆ ಅಂದ್ರೆ ಲೋ ಕ್ವಾಲಿಟಿ. ಎಲ್ಲರೂ ಒಂದು ಶಲ್ಯ ತನ್ನಿ ಅಂತಾರೆ ಪೂಜಾರಿಗಳು. ಅಲ್ಲಿ ಹೋಗ್ಬಿಟ್ಟು ಏನಕ್ಕಪ್ಪ, ಅದು ಪೂಜೆ ಮಾಡೋಕ್ಕೆ ಸ್ವಾಮಿ, ಕಮ್ಮಿ ಇದ್ರೆ ಕೊಡಿ ಪರವಾಗಿಲ್ಲ ಅಂತ ಹೇಳೋದು.
ಅದು ಭಗವಂತನಿಗಲ್ವಾ? ಭಗವಂತ ಏನು ಕೇಳಲ್ವಲ್ಲ ಬಾಯಿ ತೆಗೆದು. ಅದೇ ಬೇರೆಯವರಾದ್ರೆ ಏನು ಈ ತರ ತಂದಿದೆಯಾ ಹಣ್ಣು, ಇದು ಮನೆಯಲ್ಲಾದ್ರೆ ಬೈದ್ ಬಿಡ್ತಾರೆ. ಅಲ್ಲಿ ಭಗವಂತ ಏನು ಹೇಳಲ್ವಲ್ಲ. ಆ ಥರ ಭಗವಂತ ನೋಡ್ತಾ ಇರ್ತಾನೆ ನನ್ನ ಜೊತೆನಲ್ಲಿ ಹೇಗೆ ಈತ ವರ್ತಿಸ್ತಿದ್ದಾನೆ ಅಂತ. ನನ್ನ ಬಂದು ಭಗವಂತನ ನಾನು ಏನು ಮಾಡಿದೆ, ನಾನು ಹೇಳ್ದೆ ಅಲ್ವಾ, ನಾನು ಇದು ಹೋದ್ ಸಾರಿ 11 ದಿನ ನಿನ್ನ ದೇವಸ್ಥಾನ ಸುತ್ತಿ 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 ಬರ್ತೀನಿ, ಇದು ಕೆಲಸ ಆಗ್ಬಿಡ್ಬೇಕಂತ, ಆಗ್ಲೇ ಇಲ್ಲ. ಏನ್ ದೇವ್ರೋ ನೀನು ಅನ್ನತ್ ಹೇಳೋದು. ಆ ಥರ ಎಲ್ಲ ಭಗವಂತನನ್ನು ಟೀಕೆ ಮಾಡೋದು, ಭಗವಂತನನ್ನು ಕೆಲಸ ಆದರೆ ಅದೇನು ವ್ಯವಹಾರನ, ಬಿಸ್ನೆಸ್ ನಾವು ಭಗವಂತನ ಜೊತೆ ಮಾಡೋದು ಅಲ್ಲ. ಅದು ಆ ಥರ ಎಲ್ಲ ನಾವು ಭಗವಂತನ ಜೊತೆ ಯಾವ ಥರ ವ್ಯವಹಾರ ಮಾಡ್ತಿದ್ದೀವಿ ಅನ್ನೋದನ್ನೇ ಭಗವಂತ ನೋಡ್ತಾನೆ. ಅದಕ್ಕೋಸ್ಕರನೇ ನಮಗೆ ಜೀವನದಲ್ಲಿ, ಭಕ್ತರ ಜೀವನಗಳಲ್ಲಿ ಕಷ್ಟ ಬರೋದು ಕರ್ಮದಿಂದ ಬರೋದಿಲ್ಲ. ಆತನ ಹೇಗಿದೆ ಅವನ ಗುಣ ಅನ್ನೋದನ್ನ ಭಗವಂತ ನಮ್ಮನ್ನ ಮತ್ತೆ ಮತ್ತೆ ನೋಡ್ತಾ ಇರ್ತಾನೆ. ಅಂದ್ರೆ ಅವನಿಗೇನು ಟೆಸ್ಟ್ ಮಾಡ್ಬೇಕಂತ ಆಸೆ ಅಲ್ಲ. ನಮ್ಮಲ್ಲಿ ಏನಾದ್ರು ಸ್ವಲ್ಪ ಗುಣಗಳು, ಅಷ್ಟೊಂದು ಉನ್ನತವಾದಂತಹ ಗುಣ ನಮಗೆ ಇನ್ನೂ ಬಂದಿಲ್ಲ ಅಂದ್ರೆ ಅದಕ್ಕೆ ನಮಗೆ ಈ ಟೆಸ್ಟ್ ಕೊಟ್ಟು ನಮ್ಮನ್ನ ನಮ್ಮನ್ನೇ ನಾವು ಮಾರ್ಕ್ಸ್ ಮಾಡ್ಕೊಳ್ತೀವಿ ನಾವು. ಓ ನೋಡ್ದಾ, ನಾನು ಈ ಸರಿ ಭಗವಂತ ಕಷ್ಟ ಕೊಟ್ಟ ತಕ್ಷಣ ಭಗವಂತನ ಬಗ್ಗೆ ಆ ಥರ ತಪ್ಪು ಅಭಿಪ್ರಾಯ ಬಂದ್ಬಿಡ್ತು. ಛೆ ತಲೆ ತಲೆ ಹಿಂಗೆ ಹೊಡ್ಕೊಳ್ಳೋದು. ಛೆ ತಪ್ಪು ಮಾಡ್ಬಿಟ್ಟೆ. ಭಗವಂತ ಕ್ಷಮಿಸ್ಬಿಡು, ನಾನು ನಿನ್ನನ್ನು ದೂಷಣೆ ಮಾಡೋದಕ್ಕೆ ಶುರು ಮಾಡಿಬಿಟ್ಟೆ, ನಾನು ಎಷ್ಟು ಅಯೋಗ್ಯ ನಾನು. ಆಮೇಲೆ ನೆಕ್ಸ್ಟ್ ಟೈಮ್ ಮಾಡ್ತಾನೆ, ಏನು ಕಷ್ಟ ಬಂದ್ರು ಅದನ್ನ ತಡ್ಕೊಳ್ತಾನೆ, ಭಗವಂತನಿಗೆ ನಿಂದನೆ ಮಾಡಲ್ಲ. ಅವಾಗ ಭಗವಂತ ಆಹಾ ನೋಡ್ದ ಎಂತ ಭಕ್ತ ನನಗೆ ಅಂದ್ಬಿಟ್ಟು ಆ ಕಷ್ಟಗಳು ಮಾಯವಾಗ್ಬಿಡುತ್ತೆ. ಸೊ ನಾವು ಭಕ್ತಿ ಮಾರ್ಗದಲ್ಲಿ ಇದ್ದಾಗ ನಮಗೆ ಕಷ್ಟಗಳು ಬಂದ್ರೆ ಅದು ನಮ್ಮ ಭಕ್ತಿಯ ಪರೀಕ್ಷೆಯ ಹೊರತು ಅದು ನಮ್ಮ ಕರ್ಮದ ಫಲನ ನಾವು ಅನುಭವಿಸ್ತಿಲ್ಲ ಅಂತ ಬಹಳಷ್ಟು ಆಚಾರ್ಯಗಳು ಅದನ್ನು ನಮ್ಗೆ ಹೇಳ್ತಾರೆ. ಸೊ ಅದಕ್ಕೆ ನಾವು ಭಗವಂತ ನಮ್ಮನ್ನ ಟೆಸ್ಟ್ ಮಾಡ್ಬೇಕಂದ್ರೆ ನಾವು ಅವನ ಪ್ರೀತಿಗೆ ಪಾತ್ರರಾಗಬೇಕು. ಇಲ್ಲಾಂದ್ರೆ ಆತ ಯಾಕೆ ಮಾಡ್ಬೇಕು? ತನ್ನ ಬಗ್ಗೆ ವರ್ತನೆ, ನನ್ನ ಬಗ್ಗೆ ಹೇಗೆ ನಿರ್ಮಮ, ಅದನ್ನ ಅಲ್ಲೇ ಹೇಳ್ಬಿಟ್ಟೆ ನಿಮಗೆ ಅಂತ ಕಾಣಿಸುತ್ತೆ. ನನ್ನ ಬಗ್ಗೆ ವರ್ತನೆಯ ಬಗ್ಗೆ ಈಗ ಆ 4 ವಿಷಯಗಳನ್ನ ಇಲ್ಲಿ ನಮಗೆ ತಿಳಿದು ಬರುತ್ತೆ ನೋಡಿ, ಒಂದೊಂದಾಗಿ. ನಮ್ಮ ಬಗ್ಗೆ ಫ್ರೀ ಫ್ರಮ್ ಸೆನ್ಸ್ ಆಫ್ ಪ್ರೊಪ್ರೈಟರ್ಶಿಪ್, ಯಾವ ತರ ಇರಬೇಕು ನಮ್ಮ ಬಗ್ಗೆ ನಾವು. ಆ, ಇದು ನನ್ನದು ಇದು ನನ್ನದು ಅಂತ ಯಾವುದೇ ಒಂದು ಭಾವನೆ ಇರಬಾರದು. ಯಾಕಂದ್ರೆ ಎಲ್ಲವೂ ಯಾರದು? ಭಗವಂತ ಹೇಳ್ತಾನೆ ಎಲ್ಲದರಲ್ಲೂ ನಾನೇ ಇದ್ದೀನಿ, ಎಲ್ಲವೂ ನಾನೇ ಅಂತ. ಸೊ ಆ ಒಂದು ಭಾವನೆ ನಮ್ಮ ತನದಿರಬೇಕು. ನೋ ಪ್ರೊಪ್ರೈಟರ್ಶಿಪ್, ನಾನು ಒಡೆತನ ಅಲ್ಲ. ಯಾವುದು ನಾನು, ನನ್ನ ಹೆಂಡತಿ, ನನ್ನ ಮಗ, ನಾನು ಹೇಳ್ದಂಗೆ ಕೇಳಬೇಕು. ಯಾರು ಹೇಳಿದ್ದು? ಎಲ್ಲ ಭಗವಂತ ನಮಗೆ ಕೊಟ್ಟಿರುವಂತಹ ಒಂದು ಸಂಬಂಧ. ನಾವು ಸಂತೋಷವಾಗಿರ್ಬೇಕಂತ ಹೆಂಡತಿ ಕೊಟ್ಟಿದ್ದಾನೆ, ನಾವು ಸಂತೋಷವಾಗಿರ್ಬೇಕಂತ ಗಂಡ ಹೆಂಡತಿಗೆ ಮಕ್ಕಳು ಕೊಟ್ಟಿದ್ದಾರೆ. ಆ ಥರ ನಮಗೆ ತಂದೆ ತಾಯಿಗಳು ಬಂದ್ಬಿಟ್ಟು ಆಡೋದಕ್ಕೆ ತಗೊಳ್ಳೋ ಟೆಡ್ಡಿ ಬೇರು, ತಗೊಳ್ಳೋ ನಿನ್ಗೆ ಒಂದು ಸೈಕಲು, ಆ ಥರ ನಾವು ಕೊಡ್ತೀವಲ್ಲ ಸಂತೋಷವಾಗಿರುತ್ತೆ. ಆ ಥರ ನಮಗೆ ಭಗವಂತ ಸಂಬಂಧಗಳನ್ನು ಕೊಟ್ಟಿದ್ದಾನೆ ನಮಗೆ ಸಂತೋಷವಾಗಿರೋದಕ್ಕೆ. ಆದ್ದರಿಂದ ಅದರ ಒಡೆತನವನ್ನು ನಾವು ತಗೋಬಾರ್ದು, ಅದು ಭಗವಂತ ನಮಗೆ ಕೊಟ್ಟಿರೋದು ಅಂತ ಆ ಒಂದು ವಿಷಯದಲ್ಲಿ ನಮ್ಮ ಭಾವನೆ ಇರಬೇಕು ಅಂತ. ಆಮೇಲೆ ನಾನು ದೇಹವಲ್ಲ ಅಂತ ನಾವು ತಿಳ್ಕೊಂಡಿರ್ಬೇಕು. ನನ್ನ ವರ್ತನೆ ಹೇಗಿರ್ಬೇಕು? ನಾನು ದೇಹವಲ್ಲ ಅಂತ ನಾವು ತಿಳ್ಕೊಂಡಿರ್ಬೇಕು. ಆಗ್ಲೇನೆ ನಮಗೆ ನಮ್ಮ ಮೇಲೆ ಈ ವರ್ತನೆ ಹೇಗೆ ಉನ್ನತವಾದದ ವರ್ತನೆ ಅಂತ. ಗತವೈ ವ್ಯಾತಃ ಅಂತ, ನಾವು ದುಃಖಗಳಿಂದ ಮುಕ್ತ. ದುಃಖ ಬಂದಾಗ ವೆಂಕಟರಮಣ ಅಂತ ಹೋಗೋದಿಲ್ಲ. ಏನೋ ನನಗೆ ಬರಬೇಕಾಗಿತ್ತು, ನೋಡೋಣ, ನನಗೆ ನನ್ನ ಒಂದು ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಆ ದುಃಖ ಬಂದ್ರೂ ಅದನ್ನು ಸಹಿಸ್ಕೊಳ್ಳೋದು, ಆಮೇಲೆ ನಮಗೆ ಸಂತೋಷ ಬಂದರೂ ಅದನ್ನು ಸಹಿಸ್ಕೊಳ್ಳೋದು, ಆ ಒಂದು ಆಟಿಟ್ಯೂಡ್, ಆ ವರ್ತನೆ ಬಹಳ ಬಹಳ ಮುಖ್ಯ ನಮ್ಮ ಜೀವನದಲ್ಲಿ. ಅದನ್ನ ಭಗವಂತ ಗಮನಿಸ್ತಾ ಇರ್ತಾನೆ ಅಂತ. ಆಮೇಲೆ ಸರ್ವಾರಂಭ ಪರಿತ್ಯಾಗಿ, ಸರ್ವಾಂಬ ಪರಿತ್ಯಾಗಿ, ಫ್ರೀ ಫ್ರಮ್ ಆಲ್ ಎಂಡವರ್ಸ್, ಫಲಗಳಿಂದ ಮುಕ್ತನಾಗದು. ನಾನು ಇದು ಮಾಡಿದೆ, ಅದೇ ಅವಾಗಲೇ ಹೇಳ್ತಿದ್ದಲ್ಲ, ನಾನು ಇದು ಮಾಡಿದೆ ನನಗೆ ಇದು ಬರಬೇಕಾಗಿತ್ತು, ಅದೆಲ್ಲ ಇಲ್ಲ. ನನಗೆ ಬೇಕು ಅಂದರೆ ಭಗವಂತ ಕೊಡ್ತಿದ್ದ, ಅದು ನನಗೆ ಬೇಡವಾದಂತಹ ಒಂದು ವಿಷಯ, ಅದು ನನಗೆ ಬೇಕಾಗಿಲ್ಲ ಅಂತ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಇರೋದು. ಆ ಥರ ಇರೋಂಥ ಒಂದು ವ್ಯಕ್ತಿ ಭಗವಂತನಿಗೆ ಬಹಳ ಪ್ರೀತಿ ಪಾತ್ರನಾಗ್ತಾನೆ ಅನ್ನೋ ಒಂದು ವಿಷಯ ಇಲ್ಲಿ ನಮಗೆ ಭಗವಂತ ಹೇಳ್ತಾ ಇದ್ದಾನೆ. ಆ ಒಂದು ಶ್ಲೋಕ ರೆಫರೆನ್ಸ್ ಇದೆ ನೋಡಿ, ಅದನ್ನ ನೀವು ಇನ್ನೂ ಉನ್ನತವಾಗಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ನೀವು ಇಸ್ ಡಿವೈನ್ ಗ್ರೇಸ್ ಎಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರು ಬರೆದಂತಹ ಭಗವದ್ಗೀತೆಯನ್ನು ತಗೊಳ್ಳಿ. ಅದರಲ್ಲಿ ಪರ್ಪೋರ್ಟ್ ಅಲ್ಲಿ ನಿಮಗೆ ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ದೊಡ್ಡದಾಗಿ ಕೊಟ್ಟಿರ್ತಾರೆ ಅವರು. ಅನುವಾದ ಇರುತ್ತೆ, ಅದಾದ್ಮೇಲೆ ಪರ್ಪೋರ್ಟ್ ಇರುತ್ತೆ ಆ ಒಂದು ಶ್ಲೋಕದ್ದು. ಇಲ್ಲಿ ನೋಡಿ 13ನೇ ಶ್ಲೋಕದಲ್ಲಿ ಅಸೂಯೆ, ಡೀಲಿಂಗ್ಸ್ ವಿತ್ ಅದರ್ಸ್,
ಬೇರೆಯವರ ಬಗ್ಗೆ, ಬೇರೆಯವ್ರ ಜೊತೆ ನಾವು ಹೇಗಿರ್ತೀವಿ, ಅಸೂಯೆ ಇಲ್ಲವೋ, ಎಲ್ಲ ಜೀವಿಗಳಿಗೆ ಸ್ನೇಹಿತನು. ಇದಕ್ಕೆ ಮುಂಚೆ ಹೇಳಿದಾಗೆ ನಾನು ಯಾರನ್ನ ಕಂಡ್ರೂ ನನಗೆ ಅಸೂಯೆ ಇಲ್ಲ. ಯಾರೋ ಒಬ್ಬ ಹಣವಂತ ಅಂದ್ರೆ ಹಣವಂತ, ಅವನು ಯಾವುದೋ ಜೀವನದಲ್ಲಿ ಯಾವುದೋ ಒಂದು ಜನ್ಮದಲ್ಲಿ ಅವನು ಒಳ್ಳೇದು ಮಾಡಿದ್ದಾನೆ, ಅದರಿಂದ ಅವನಿಗೆಲ್ಲ ಸಿಗ್ತಾ ಇದೆ. ಅದರಿಂದ ಅದನ್ನ ನೋಡಿ ಹೌದು ಅಸೂಯೆ ಪಡಬಾರ್ದು ಅಲ್ವರಾ. ಈ ಒಂದು ಜನ್ಮದಲ್ಲಿ ನೋಡಿ, ಬೆಳಗ್ಗೆ ಯಾರೋ ಒಬ್ರು ಮನೇಲಿ ನೋಡ್ತೀವಿ, ಬೆಳಗ್ಗೆ 3 ಗಂಟೆಗೆ ನೋಡ್ತೀವಿ, ಎದುರುಗಡೆ ಕಿಟಕಿ ಲೈಟ್ ಉರಿತಾ ಇದೆ. ಲೈಟ್ ಉರಿತಾ ಇದೆ ಅಂದ್ರೆ ಆ ಹುಡುಗ ಓದ್ತಾ ಇದ್ದಾನೆ. ಅವನೇನು ಚೆನ್ನಾಗಿ ಹೇಳ್ಬಿಡ್ಬೋದು, ಅವನು ರ್ಯಾಂಕ್ ಸ್ಟೂಡೆಂಟ್ ಅಂತ, ಯಾಕಂದ್ರೆ ಅವ್ನು ಕಷ್ಟಪಟ್ಟ ಅಲ್ವರಾ. ಸೊ ಅವನು ರ್ಯಾಂಕ್ ತಗೊಂಡ್ಬಿಟ್ಟ ಅಂದ್ಬಿಟ್ಟು ಬೇರೆಯವ್ರನ್ನ ನೀನ್ ರ್ಯಾಂಕೇ ತಗೊಂಡಿಲ್ಲ ಅಂತ ಬೈಯಾಗ ಅಸೂಯೆ ಪಡಕ್ಕಾಗುತ್ತಾ? ಕಷ್ಟಪಟ್ಟ ಅವನಿಗೆ ಬಂತು. ಆ ತರ ಒಂದು ಮನೋಭಾವ ನಮ್ಮಲ್ಲಿ ಇರಬೇಕು. ಅಸೂಯೆ ಅನ್ನೋದು ಇರೋದೇ ಇಲ್ಲ. ಮಿತ್ರರು ಮತ್ತು ಶತ್ರುಗಳ ವಿಷಯದಲ್ಲಿ ಸಮಾನ. ಏನೋ ಅವನು ಆ ಒಂದು ಸಮಯದಲ್ಲಿ ಆ ಸನ್ನಿವೇಶಕ್ಕೆ ಅವನು ಆ ಥರ ಮಾಡ್ಬಿಟ್ಟ, ಅವನೇನು ಶತ್ರು ಅಲ್ಲ ನನಗೆ, ಅವನು ಮಿತ್ರನು ಆ ಥರ. ಒಂದು ಎಲ್ಲರನ್ನೂ ಒಂದೇ ತರ, ಮಿತ್ರರನ್ನು ಒಂದೇ ತರನೇ ನೋಡೋದು. ನಮಗೆ ಹೆಲ್ಪ್ ಮಾಡಿದವನು ಒಂದೇ ತರ, ನಮಗೆ ತಪ್ಪು ಮಾಡಿದವನು ಒಂದೇ ತರ ನೋಡೋದು. ಯಾಕೆ? ಏನೋ ಅವನ ಹತ್ರ ಇತ್ತು, ಅವನ ಹಣ ಕೊಟ್ಟ, ಇವನ ಹತ್ರ ಇಲ್ಲ, ಕೊಟ್ಟಿಲ್ಲ, ಅದಕ್ಕೆ ಅವನ್ನ ದೂಷಣೆ ಮಾಡೋದು, ಇವನ್ನ ತಪ್ಕೊಳ್ಳೋದು ಅದೆಲ್ಲ ಇಲ್ಲ. ಎಲ್ಲ ಒಂದೇ ತರನೇ ನೋಡುವಂತಹ ಒಂದು ವ್ಯಕ್ತಿತ್ವ ನಮ್ಮಲ್ಲಿ ಇರಬೇಕು ಅನ್ನೋದನ್ನ ಇಲ್ಲಿ ಭಗವಂತ ಹೇಳ್ತಾನೆ. ಅಂಥವ್ರನ್ನ ನನಗೆ ಬಹಳ ಸಂತೋಷ. ಅವ್ರು ನೋಡು ಉದಾಸೀನ, ಕಾಳಜಿ ಇರಲ್ಲ. ನನಗೆ ಇದು ಬೇಕು, ಅದು ಬೇಕು, ನನಗೆ ಈ ತರ ಸೋಫಾ ಇದ್ರೆ ಕುತ್ಕೊಳ್ಳೋದು, ಈ ತರ ಇದ್ರೇ ನಾನು ಊಟ ಮಾಡೋದು, ಈ ತರ ಇದ್ರೇ ನಾನು ನಿದ್ದೆ ಮಾಡೋದು, ಬೆಡ್ ಇದ್ರೇ ಈ ತರ AC ಇರ್ಬೇಕು, ಅದೆಲ್ಲ ಏನಿಲ್ಲ. ಕೇರ್ಲೆಸ್ ಏನಿಲ್ಲ. ನಾನು ಹೇಳಿದ್ನಲ್ಲ ಜೈನ್ ಇವರೆಲ್ಲ ಮುನಿಗಳಲ್ಲಿ ಹೇಗಿದ್ದಾರೆ ಆ ಥರ ಕಾಳಜಿನೇ ಇರಲ್ಲ ಅವ್ರ ಬಗ್ಗೆ. ಅವ್ರೇನು ಅಷ್ಟೊಂದು ಇದಿರಲ್ಲ. ಆ ಥರ ಇರ್ತಾರೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಕುಲಷಿತಗೊಳಿಸುವ ಸಂಘದಿಂದ ಯಾವಾಗಲೂ ಮುಕ್ತ. ಯಾವಾಗಲೂ ಆ ಕಡೆ ಏನೋ ತಪ್ಪು ನಡೀತಾ ಇದೆ, ಕುಡಿದ್ಬಿಟ್ಟು ಏನೋ ಸುತ್ತಾಡ್ತಿದ್ದಾರೆ ಅಂದ್ರೆ ನಾವು ಈ ಕಡೆ ರೋಡ್ ಕ್ರಾಸ್ ಮಾಡಿ ಈ ಕಡೆ ಹೋಗ್ಬಿಡ್ತಾರಲ್ಲ, ಆ ಕಡೆ ಯಾಕೆ ಪಂಪೆಲ್ಲ ಇದೆ, ಏನೋ ಬಾರ್ಗಳ ಏನೋ ಅವ್ರು ಇದಾರೆ ಬಿಡಪ್ಪ, ನಾವು ಈ ಕಡೆ ಹೋಗೋಣ ಬಾ ಅಂತ ಈ ಕಡೆ ಹೊರಟೋಗ್ತಾರ ಅವ್ರು. ಆ ಥರ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಅದ್ಮೇಲೆ ಸೈಲೆನ್ಸ್, ಮೌನ ನೋಡಿ ಬಹಳ ಮುಖ್ಯವಾದಂತಹ ವಿಷಯ. ಮಾತಾಡಬೇಕು ಅಂದ್ರೆ ನಾನು 8 ಗಂಟೆಯಿಂದ 9 ಗಂಟೆ ಹೇಗೆ ಮಾತಾಡ್ತೀನಿ ಭಗವಂತನ ಬಗ್ಗೆ, ಆ ಥರ ನಾನಿಲ್ಲ. ನಾನು ಹೇಳೋದು ಯಾವಾಗಲೂ ಮಾತು ಬಾಯಿ ತೆಗೆದ್ರೆ ಅದು ಭಗವಂತನಿಗೋಸ್ಕರನೇ ಇರಬೇಕು. ಭಗವಂತನ ಬಗ್ಗೆ ಹೇಳೋದಕ್ಕೆ, ಭಗವಂತನ ಗುಣಗಾನ ಮಾಡೋದಕ್ಕೆ, ಭಗವಂತನ ನಾಮ ಜಪಿಸ್ಕೊಳ್ಳೋದಕ್ಕೆ ಆ ಥರ ಇರಬೇಕು. ಇಲ್ಲಾಂದ್ರೆ ನಮ್ಮ ವ್ಯವಹಾರಕ್ಕಾಗಿ, ನಮ್ಮ ಜೀವನಕ್ಕಾಗಿ ಏನೋ ವ್ಯವಹಾರ ಮಾಡ್ತೀವಲ್ಲ ಅದಕ್ಕೋಸ್ಕರ ಇರ್ಬೇಕಷ್ಟೇ. ಸುಮ್ಮನೆ ಯಾರಾದರೂ ಸಿಕ್ಕಿದ್ರೆ ಸಾಕು ಅಂತ ಕುಂಡಿಸ್ಬಿಟ್ಟು ಅವ್ರಿಗೆ ಒಳ್ಳೆ ಬ್ಲೇಡ್ ಹಾಕ್ಬಿಡೋದು, ಆ ಥರ ಅಲ್ಲ. ಆದ್ರಿಂದ ನಾವೇನ್ ಮಾಡಬೇಕು, ಮೌನವನ್ನು ಸಾಧಿಸ್ಬೇಕು. ಅಂಥವ್ರು ಕಂಡ್ರೆ ಭಗವಂತನಿಗೆ ಬಹಳ ಪ್ರೀತಿ ಅಂತ. ಆಮೇಲೆ ರಿಯಾಕ್ಟಿಂಗ್, ಸಂದರ್ಭಗಳಿಗೆ ಹೇಗೆ ಪ್ರತಿಕ್ರಿಯೆ ಮಾಡ್ತೀವಿ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಯಾವಾಗಲೂ ಸ್ಯಾಟಿಸ್ಫೈಡ್, ಸಂತುಷ್ಟರಾಗಿರ್ತಾರೆ, ಸೆಲ್ಫ್ ಕಂಟ್ರೋಲ್ಡ್, ಕಂಪ್ಲೀಟ್ಲಿ ಪರ್ಫೆಕ್ಟ್ ಮಿಸ್ಟೇಕ್. ಯಾವಾಗಲೂ ತಮ್ಮ ಒಂದು ಹತೋಟಿಯಲ್ಲಿ ತಾವಿರ್ತಾರೆ. ಅದು ಆಮೇಲೆ ನೈದರ್ ರಿಜಾಯ್ಸಸ್ ನಾರ್ ಗ್ರೀವ್ಸ್ ಓವರ್ ಮೆಟೀರಿಯಲ್ ಗೇನ್ ಆರ್ ಲಾಸ್. ಯಾವಾಗಲೂ ಸಂತುಷ್ಟರಾಗಿರ್ತಾರೆ. ಇದು ಬಂದ್ಬಿಡ್ತು ಅದಕ್ಕೆ ಕುಡಿಯೋದು, ಅಲ್ಲೇ 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 ಬಲ್ಲೆ 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 ಅಂತ, ಆಮೇಲೆ ಲಾಸ್ ಆಗ್ಬಿಡ್ತು ಕುತ್ಕೊಳ್ಳೋದು, ಹಂಗೆಲ್ಲ ಇಲ್ಲ. ಎರಡನ್ನೂ ಅದೇ ಥರ ನೋಡ್ತಾರೆ ಅವರು. ಆಮೇಲೆ ಸೆಲ್ಫ್ ಕಂಟ್ರೋಲ್ಡ್, ಯಾವಾಗಲೂ ತಮ್ಮ ಹತೋಟಿಯಲ್ಲಿ ತಾವಿರ್ತಾರೆ. ಆಮೇಲೆ ಅದು ಏನು ಯಾವಾಗಲೂ ಅದು ಬೇಕು, ಇದು ಬೇಕು, ಅದು ಸಿಕ್ಕಿಲ್ಲ, ಅದು ಸಿಕ್ಕಿಲ್ಲ ಆ ಥರ ಎಲ್ಲ ಮಾತಾಡೋದೆಲ್ಲ ಇಲ್ಲ. ಟಾಲರೆಂಟ್ ಆಗಿರ್ತಾರೆ. ಟ್ರಾನ್ಸೆಂಡೆಂಟಲ್ ಇನ್ ಫೇಸ್ ಆಫ್ ಆಲ್ ಕೈಂಡ್ಸ್ ಆಫ್ ಇನ್ಆಸ್ಪಿಷಿಯಸ್ ಆ್ಯಂಡ್ ಸಿನ್ಫುಲ್ ಆಕ್ಟ್ಸ್. ಅದರ ಬಗ್ಗೆ ಆ ಥರ ಈಕ್ವಿಪಾಯ್ಸ್ ಇನ್ ಹ್ಯಾಪಿನೆಸ್ ಆ್ಯಂಡ್ ಡಿಸ್ಟ್ರೆಸ್. ಇದಕ್ಕೆ ಮುಂಚೆ ನಾನು ಹೇಳ್ದಂಗೆ ಎಲ್ಲ ಒಂದು ಸಂತೋಷದಲ್ಲೂ ದುಃಖದಲ್ಲೂ ಸಮಾನತೆಯನ್ನು ಅವರು ಕಾಪಾಡ್ಕೊಳ್ತಾರೆ ಅಂತ. ಅನಪೇಕ್ಷ, ನ್ಯೂಟ್ರಲ್. ಇದು ಬೇಕು, ಅದು ಬೇಕು ಅಂತೆಲ್ಲ ತುಂಬ ಅಪೇಕ್ಷೆಗಳನ್ನೆಲ್ಲ ಅವ್ರು ಇಟ್ಕೊಳ್ಳೋದಿಲ್ಲ ಅಂತ. ಶುಚಿ, ಯಾವಾಗಲೂ ಶುಚಿಯಾಗಿರ್ತಾರೆ, ಪ್ಯೂರಿಟಿ ಆಗಿರ್ತಾರೆ ಅಂತ. ಇಲ್ಲಿ ದಕ್ಷರಾಗಿರ್ತಾರೆ ಅಂತ ನೋಡಿ, ಎಕ್ಸ್ಪರ್ಟ್ ಆಗಿರ್ತಾರೆ ಅವರೆಲ್ಲ. ಏನಂದ್ರೆ ಒಂದು ಹಾರ ಕೊಟ್ರೆ ಭಗವಂತನಿಗೆ ಹೇಗೆ ಹಾರ ಮಾಡಬೇಕು ಅನ್ನೋದನ್ನ ಎಕ್ಸ್ಪರ್ಟ್ ಆಗಿ ಮಾಡ್ತಾರೆ ಅವರು. ಆಮೇಲೆ ಭಗವಂತನಿಗೆ ಅಭಿಷೇಕ ಮಾಡ್ಬೇಕಂದ್ರೆ ಇದೆಲ್ಲ ಫಸ್ಟು, ಇದೆಲ್ಲ ಸೆಕೆಂಡು, ಇದೆಲ್ಲ ಮೂರನೇದು. ಆ ಥರ ಅಲಂಕಾರ ಮಾಡ್ಬೇಕಂದ್ರೆ ಅಷ್ಟು ಅಲಂಕಾರ ಬ್ಯೂಟಿಫುಲ್ ಆಗಿ ಮಾಡ್ತಾರೆ. ಆ ಥರ ಈ ಥರ ಒಂದು ತಮ್ಮ ಜೀವನವನ್ನು ಅವರು ನಡೆಸ್ಕೊಂಡು ಬರ್ತಾರೆ ಅಂತ. ಡೀಲಿಂಗ್ಸ್ ವಿತ್ ದ ಲಾರ್ಡ್, ಭಗವಂತನ ಜೊತೆ ಹೇಗಿರ್ತಾರೆ, ದೃಢ ಸಂಕಲ್ಪದಿಂದ ಇರ್ತಾರೆ ಅವರು. ಭಗವಂತನ ಮೇಲೆ ಯಾವಾಗಲೂ ನಂಬಿಕೆನೆ. ಪ್ರಹ್ಲಾದ ನೋಡಿದೀವಲ್ಲ, ಎಲ್ಲ ಕಡೆ ಇದ್ದಾನೆ ಭಗವಂತನೇ, ಎಷ್ಟೇ ಕಷ್ಟ ಕೊಟ್ಟರು ಆ ನಂಬಿಕೆಯಿಂದ ಅವರು ದೂರ ಹೋಗೋದೇ ಇಲ್ಲ ಅಲ್ವರ. ನಮ್ಮ ಭಕ್ತಿಗಳ ಹೆಂಗೆ, ಅಲ್ಲಿ ಹೋದ್ರೆ ಆ ದೇವರ ಹತ್ರ 3 ವಾರ ಹೋಗಿ ಬಂದ್ಬಿಟ್ರೆ ನಮ್ ಕೆಲಸ ಎಲ್ಲ ಅಂತ ಆಗ್ಬಿಡುತ್ತಂತ ಕಣೆ ಅಂತಾರೆ. ತಕ್ಕಂತ ಇದನ್ ಬಿಟ್ಟು ಅಲ್ಲಿ ಓಡೋಗ್ಬಿಡೋದು.
ಆ ಥರ ಇಡಬಾರ್ದು. ಭಗವಂತನ ಮೇಲೆ ದೃಢವಾದಂತಹ ಸಂಕಲ್ಪವಿರಬೇಕು. ಭಗವಂತ ಅಂದರೆ ಯಾವುದೇ ಕಾರಣಕ್ಕೂ ನಾನು ಭಗವಂತನ ಬಿಟ್ಟು ಹೋಗೋದಿಲ್ಲ, ಭಗವಂತನೇ ಅನ್ನೋ ಒಂದು ದೃಢವಾದಂತಹ ಒಂದು ಸಂಕಲ್ಪವಿರಬೇಕು. ಮನಸ್ಸು ಮತ್ತು ಬುದ್ಧಿಯನ್ನು ಸಂಪೂರ್ಣವಾಗಿ ಪರಮಾತ್ಮನ ಮೇಲೆ ಸ್ಥಿರವಾಗಿಡೋದು. ಯಾವಾಗಲೂ ನಮಗೆಲ್ಲವೋ ಭಗವಂತನೇ ಅಂತ ನಾವು, ಭಗವಂತ ನೋಡ್ಕೊಳ್ತಾನೆ ಬಿಡಪ್ಪ, ಅದರಲ್ಲಿ ಏನು ನನಗೇನು ಯಾವ ಒಂದು ಇದು ಇಲ್ಲ, ಡೌಟು ಇಲ್ಲ, ಲಾಸ್ಟ್ ಟೈಮ್ ಹಿಂಗಾಗಿತ್ತು ಆತನೇ ನೋಡ್ಕೊಂಡ ಅಂತಾನೆ. ಆಕ್ಚುಲಾಗಿ ನಿಮ್ಮ ಜೀವನದಲ್ಲಿ ನೋಡಿ, ಭಗವಂತನ ನಂಬಿಟ್ಟು ಕಂಪ್ಲೀಟ್ ಆಗಿ ಭಗವಂತನಲ್ಲಿ ಶರಣಾಗ್ಬಿಟ್ಟು ನಾವು ನಂಬಿಕೆಯಿಂದ ಇದ್ರೆ ಎಲ್ಲವೂ ನಡೀತೆ. ಎಲ್ಲವೂ ನಡೆಯುತ್ತೆ. ಭಕ್ತಿ ಸೇವೆಯಲ್ಲಿ ತೊಡಗಿಸಿಕೊಳ್ಳೋದು, ಆಮೇಲೆ ಭಗವಂತನ ಜೊತೆಗೆ ಹೇಗಿರ್ತೀವಿ, ಭಕ್ತಿಯಲ್ಲಿ ನಾವು ನಿರಂತರವಾಗಿರೋದು ಮತ್ತು ಸ್ಥಿರತೆ. ಯಾವಾಗಲೂ ಅದು ಸ್ಥಿರತೆ. ಇವತ್ತು ಮಾಡೋದು ನಾಳೆ ಮಾಡದೇ ಇರೋದು ಆ ಥರ ಎಲ್ಲ ಇಲ್ಲ. ಯಾವಾಗಲೂ ನಿರಂತರವಾಗಿ ಅವರು ಆ ಒಂದು ಪ್ರಕ್ರಿಯೆಯಲ್ಲಿ ಇರ್ತಾರೆ. ಆ ಒಂದು ಭಗವಂತನ ಒಂದು ಸೇವೆಯಲ್ಲಿ ತೊಡಗಿರ್ತಾರೆ ಅನ್ನೋದನ್ನ ಇಲ್ಲಿ ನಮಗೆ ಭಗವಂತ ತಿಳಿಸ್ಕೊಡ್ತಾನೆ. ಆಮೇಲೆ ಭಗವಂತನಿಗೆ ತುಂಬಾ ಪ್ರೀತಿ ಪಾತ್ರನಾದವನು ಯಾರು ಅಂತ ಇಲ್ಲಿ ಕೂಡ ನಮಗೆ ಭಗವಂತ 20ನೇ ಶ್ಲೋಕದಲ್ಲಿ ಹೇಳ್ತಿದ್ದಾರೆ. ಏತು ಧರ್ಮಾತ್ಮರಾತ್ಮಂ ಇದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಾಧಾನ ಮತ್ಪರಂ ಪರಮ ಭಕ್ತಸ್ತೆ ತ್ವೀಮೇ ಪ್ರಿಯ. ಯಾರು ಭಕ್ತಿ ಸೇವೆಯ ಈ ಅಮೃತ ಮಾರ್ಗವನ್ನು ಹಿಡಿದು, ನೋಡಿ ಅಮೃತ ಮಾರ್ಗ ಅಂತ ಹೇಳ್ತಿದ್ದಾರೆ ಇಲ್ಲಿ ಭಗವಂತ. ಈ ಮಾರ್ಗ ಎಷ್ಟು ಅಮೃತ ಕುಡಿದಷ್ಟಿರುತ್ತೆ. ಭಗವಂತನನ್ನು ಸೇವೆ ಮಾಡಬೇಕಾದ್ರೆ ಅಮೃತ ಕುಡ್ದಂಗೆ ದಿನನಿತ್ಯ. ಆದ್ರಿಂದನೇ ನೋಡ್ಬೇಕು, ಭಗವಂತನ ಸೇವೆಯಲ್ಲಿರೋರು ಯಾವುದೇ ಕಾರಣಕ್ಕೂ ಅವ್ರನ್ನ ಜಗ್ಸಕ್ಕಾಗಲ್ಲ. ಇಲ್ಲೆಲ್ಲ ಸುಮ್ಮನೆ ಒಂದು ನಿಮಿಷ ಭಗವಂತನ ಪೂಜೆ ಮಾಡಿ ಬಂದ್ಬಿಡ್ತೀನಿ, ಒಂದು 5 ನಿಮಿಷ ಇರಿ ಭಗವಂತನಿಗೆ ನೈವೇದ್ಯ ಮಾಡ್ಬಿಡ್ತೀನಿ, ಅದನ್ನ ತಪ್ಸೋದೇ ಇಲ್ಲ ಅವರು. ಯಾವಾಗಲೂ ಅದರಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ, ಯಾಕಂದ್ರೆ ಅದರಲ್ಲೇ ಅವ್ರಿಗೆ ರುಚಿ. ಇಲ್ಲಾಂದ್ರೆ ಮುಖ ಎಲ್ಲ ಚಿಕ್ಕದಾಗ್ಬಿಡುತ್ತೆ. ಯಾಕಂದ್ರೆ ಇವತ್ತು ಏನ್ರಿ ಭಗವಂತನಿಗೆ ಸೇವೆನೇ ಮಾಡೋಕ್ಕಾಗಿಲ್ಲ ನನ್ನ ಕೈಯಲ್ಲಿ, ನೀವು ಬೇರೆ ಕರ್ಕೊಂಡ್ ಬಂದ್ಬಿಟ್ರಿ ಇಲ್ಲಿ ಅಂದ್ಬಿಟ್ಟು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ಅವರು. ಆ ಥರ ಯಾವಾಗಲೂ ಭಗವಂತ ಭಗವಂತ ಆ ಒಂದು ಸೇವೆಯಲ್ಲೇ ಇರುವಂಥವರು ನನಗೆ ಬಹಳ ಪ್ರೀತಿ ಪಾತ್ರವಾದರು. ಶ್ರದ್ಧೆಯಿಂದ ನನ್ನನ್ನೇ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವರೋ ಅವರು ನನಗೆ ಬಹು ಬಹು ಪ್ರಿಯರು. ಯಾರು ಭಕ್ತಿ ಸೇವೆಯ ಈ ಅಮೃತ ಮಾರ್ಗವನ್ನು ಹಿಡಿದು ಶ್ರದ್ಧೆಯಿಂದ ನನ್ನನ್ನೇ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವರೋ ಅವರು ನನಗೆ ಬಹು ಬಹು ಪ್ರಿಯರು. ಬಹಳ ಬಹಳ ಪ್ರಿಯ ಅವರು ನನಗೆ. ಅಂದರೆ ಭಗವಂತನೇ ನನಗೆ ಪ್ರಹ್ಲಾದ್ ಮಹಾರಾಜನ ಥರ ಬಹಳ ಸಮಯವಾಗುತ್ತೆ. ಅದು ಒಂದು ದಿನದಲ್ಲಿ 2 ದಿನದಲ್ಲಿ, ಅದು ಈ ಕಲಿಯುಗದಲ್ಲಿ ನಾವು ಅಷ್ಟೊಂದು ಉನ್ನತವಾದಂತಹ ಒಂದು ಸ್ಥಳಕ್ಕೆ ಹೋಗೋದಕ್ಕೆ ಸಾಧ್ಯವಿಲ್ಲ. ಆದರೆ ಪ್ರತಿದಿನ ನಾವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಭಗವಂತನೇ ನಿನ್ನ ಸೇವೆಗೆ ನನಗೆ ಒಂದು ಅವಕಾಶ ಕೊಡು ನನಗೆ ಅಂತ ಭಗವಂತನ ಕೇಳಿದ್ರೆ, ಭಗವಂತನ ಸೇವೆಗೆ ಅವಕಾಶ ಕೊಡು ಅಂದ್ರೆ ನಮಗೆ ಭಗವಂತನ ಸೇವೆಗೆ ಏನೆಲ್ಲ ಬೇಕು ಅದನ್ನು ಭಗವಂತನೇ ಕೊಡ್ತಾನೆ. ಅದನ್ನು ಭಗವಂತ ಕೊಟ್ಟು, ಅದಕ್ಕೆ ಸಮಯ ಇಲ್ಲದೆ ಇರ್ಬೋದು ನಮ್ಮ ಹತ್ರ, ಆಗ ಸಮಯ ಕೊಡ್ತಾನೆ. ನಮಗೆ ಅಲ್ಲಿ ಸೇವೆ ಮಾಡೋದಕ್ಕೆ ನಮಗೆ ಏನಾದರೂ ವಸ್ತುಗಳು ಬೇಕಿರ್ಬೋದು, ಅದನ್ನು ನಮಗೆ ಭಗವಂತ ಕೊಡ್ತಾನೆ. ಅಥವಾ ನಾವು ಇಲ್ಲಿಂದ ಅಲ್ಲಿ ದೂರ ಹೋಗ್ಬೇಕಲ್ಲ ಅಂದ್ರೆ ಅದಕ್ಕೆ ಟ್ರಾನ್ಸ್ಪೋರ್ಟ್ ಎಲ್ಲವನ್ನು ನಮಗೆ ಭಗವಂತನೇ ಮಾಡಿಕೊಡ್ತಾನೆ. ಅದನ್ನ ನೋಡೋದಕ್ಕೆ ಮ್ಯಾಜಿಕ್. ಅದನ್ನ ಭಕ್ತರ ಹತ್ರ ಮಾತಾಡಿದಾಗಲೇ ಅದಕ್ಕೆ ಗೊತ್ತಾಗೋದು ಯಾವ ತರ ಮ್ಯಾಜಿಕ್ ಆಗಿ ನಮಗೆ ಭಗವಂತ ಸಹಾಯ ಮಾಡ್ತಾನೆ ಅನ್ನೋದು. ಅದಕ್ಕೋಸ್ಕರ ನಾವು ಭಕ್ತರ ಸಂಘದಲ್ಲಿ ಇರಬೇಕು. ಅವರ ಆದ ಅನುಭವಗಳು ನಮ್ಗೆ ಹೇಳ್ಕೊಡ್ತಾರೆ. ಆಮೇಲೆ ಭಗವಂತನ ಒಂದು ವಿಷಯ ಲೀಲೆಗಳನ್ನ ನಮ್ಮ ಹತ್ರ ಮಾತಾಡ್ತಾರೆ, ಅವರನ್ನ ಹೊಗಳ್ತಾ ಇರ್ತಾರೆ ಭಗವಂತನನ್ನು ಅಂತ. ಆಗ್ಲೇನೆ ನಾವು ಅದನ್ನ ಗಟ್ಟಿಯಾಗಿ ಹಿಡ್ಕೊಂಡು ಅವ್ರಿಗೆ ಆಗ್ತಿರ್ಬೇಕಾದ್ರೆ ನಮ್ಗೆ ಯಾಕೆ ಹಾಕಲ್ಲ, ನಮಗೂ ಆಗುತ್ತೆ ಅಂತ ಆ ಒಂದು ದೃಢತೆ ನಮ್ಮಲ್ಲೂ ಬಂದು ನಾವೇನ್ ಮಾಡ್ತೀವಿ, ನಾವು ಆ ಮಾರ್ಗದಲ್ಲಿ ಇನ್ನೂ ನಾವು ಮುಂದೆ ಹೋಗೋದಕ್ಕೆ ನಮಗೆ ಸಾಧ್ಯವಾಗುತ್ತೆ. ಆ ಥರ ಅದರಿಂದನೇ ನಮಗೆ ಭಕ್ತರ ಸಂಘ ಬಹಳ ಬಹಳ ಮುಖ್ಯ. ಭಕ್ತರ ಸಂಘ ಇದ್ದಾಗ ನಾವು ಯಾವುದೇ ಕಾರಣಕ್ಕೂ ನಾವು ಹಿಂತಿರುಗಿ ನೋಡಲ್ಲ. ಯಾಕಂದ್ರೆ ಹಿಂತಿರುಗಿ ನೋಡೋದು ಬಿಡೋದೇ ಇಲ್ಲ ಅವರು. ನನಗೆ ಹಿಂಗಾಯ್ತು, ನನಗೆ ಈ ತರ ಭಗವಂತ ನನಗೆ ಈ ತರ ಹೆಲ್ಪ್ ಮಾಡ್ದ, ನನಗೆ ಈ ತರ ಆ ಥರ ಹೇಳ್ತಾನೆ ಇರ್ತಾರೆ. ಹಾಗೇನಾಗುತ್ತೆ, ನಮಗೂ ಒಂದು ಉತ್ಸಾಹ ಬರುತ್ತೆ. ಆದಾಗ ನಾವು ಈ ಒಂದು ಹಾದಿಯಲ್ಲಿ ಹೋಗೋದಿಕ್ಕೆ, ಭಕ್ತಿ ಹಾದಿಯಲ್ಲಿ ನಮಗೆ ಬಹಳ ಸುಲಭವಾಗ್ಬಿಡುತ್ತೆ ಅನ್ನೋ ಒಂದು ವಿಷಯವನ್ನ ನಮಗಿಲ್ಲಿ ಭಗವಂತ ನಮಗೆ ತಿಳಿಸ್ಕೊಡ್ತಾರೆ 12ನೇ ಅಧ್ಯಾಯದಲ್ಲಿ. ಆದ್ದರಿಂದ ಭಕ್ತಿ ಮಾರ್ಗ ಬಹಳ ಬಹಳ ಉನ್ನತವಾದಂತು. ಅದನ್ನ ಇಲ್ಲೆಲ್ಲ ನೋಡ್ಬೋದು ನಾವು. ಮಹಾಭಾರತದಲ್ಲಿ ಒಂದೊಂದು ಸ್ಟೆಪ್ಪಲ್ಲೂ ನಾವು ನೋಡ್ಬೋದು. ಧ್ರುವ ಮಹಾರಾಜರಲ್ಲಿ ನೋಡಬಹುದು, ಪ್ರಹ್ಲಾದರಲ್ಲಿ ನಾವು ನೋಡಬಹುದು, ನಾರದರಲ್ಲಿ ನಾವು ನೋಡಬಹುದು. ಎಲ್ಲಾ ದೇವತೆಗಳು, ಎಲ್ಲಾ ದೇವರುಗಳು ಮತ್ತೆ ಎಲ್ಲಾ ಮುನಿಗಳು, ಎಲ್ಲಾ ಭಕ್ತರು ಅದನ್ನ ನಮಗೆ ತೋರಿಸ್ಕೊಟ್ಟಿದಾರಲ್ವಾ. ಅದು
ಯಾವುದೇ ಒಂದು ಕುಂತಿ ಮಹಾರಾಣಿ ಪ್ರೇಯರ್ಸ್ ಅಂತ ಇದೆ ಭಾಗವತಮಲ್ಲಿ. ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂತಂದ್ರೆ, ಅದು ಸುಂದರವಾಗಿರುತ್ತೆ ಅಂದ್ರೆ, ಕುಂತಿ ತಾಯಿ ಕೇಳ್ತಾರೆ, ಕೃಷ್ಣ ನನಗೆ ಯಾವಾಗ್ಲೂ ಕಷ್ಟನೇ ಕೊಡು ಅಂತ. ಆ ಥರ ಭಕ್ತರು ನಾವೆಲ್ಲರೂ ನೋಡಿದೀವ. ಭಗವಂತನೇ ನನಗೆ ಕಷ್ಟವನ್ನೇ ಕೊಡು ಅಂತ. ಯಾಕೆ ಅಂತ ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಕಷ್ಟ ಬಂದಾಗ ಕೃಷ್ಣ ನೀನು ಯಾವಾಗ್ಲೂ ನಮ್ಮ ಜೊತೆಲಿ ಇರ್ತೀಯಾ, ಆದ್ದರಿಂದ ನಮಗೆ ಕಷ್ಟ ಇಲ್ಲ ಅಂದ್ರೆ ನೀನು ಬರೋದಿಲ್ಲ. ಆದ್ರಿಂದ ನೀನ್ ನನಗೆ ಯಾವಾಗ್ಲೂ ಕಷ್ಟನೇ ಕೊಡ್ತಾ ಇರೋ, ಆಗ ಏನ್ ಮಾಡ್ತೀಯಾ, ನೀನ್ ನಮ್ಮ ಜೊತೆಲೇ ಇರ್ತೀಯಾ ಅಂತ ಅಲ್ವರ. ಯಾವಾಗ್ಲೂ ಎಕ್ಸಾಮಿನೇಷನ್, ಫೈನಲ್ ಎಕ್ಸಾಮು 10th ಇಲ್ಲ 12th ಅಂತ ಅಂದ್ರೆ ತಂದೆ ಏನ್ ಮಾಡ್ತಾರೆ, ತಂದೆ ತಾಯಿ ರಜಾ ಹಾಕ್ಬಿಟ್ಟು ಮನೆಯಲ್ಲಿ ತಾಯಿ ಎಲ್ಲ ರೆಡಿ ಮಾಡಿ ಎಲ್ಲ ಕೊಟ್ಬಿಡ್ತಾರೆ, ಲೇಟ್ ಆಗ್ಬಾರ್ದು ಇವ್ನಿಗೆ ಅಂತ. ಅವ್ರ ಅಪ್ಪ ಏನ್ ಮಾಡ್ತಾರೆ, ಇವ್ನಿಗೆ ಲೇಟ್ ಆಗ್ಬಿಟ್ರೆ ಕಷ್ಟ, ಇವತ್ತು ನೀನು ಬಸ್ಸಲ್ಲಿ ಹೋಗ್ಬೇಡ, ನೀನು ಟ್ರೈನಲ್ಲಿ ಹೋಗ್ಬೇಡ, ನಾನೇ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತೀನಿ ಅಂತ ಅವರೇ ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಫೈನಲ್ ಎಕ್ಸಾಮ್ 6 ದಿನ, 6 ಸಬ್ಜೆಕ್ಟು ಡೈಲಿ ಕರ್ಕೊಂಡು ಹೋಗೋದು, ಅಲ್ಲಿ ಬಿಡೋದು, ಅಲ್ಲೇ ಕೂತಿರೋದು. ಯಾಕಂದ್ರೆ ಆಗ ಬಂದ ತಕ್ಷಣ ಮತ್ತೆ ಅವ್ರನ್ನ ಕರ್ಕೊಂಡ್ ಬಂದ್ಬಿಡ್ಬೋದು ಅಲ್ವರಾ. ಮತ್ತೆ ಕರ್ಕೊಂಡು ಮನೆಗೆ ಬಂದು ಬಿಟ್ಬಿಟ್ರೆ ಅವ್ನು ಊಟ ಮಾಡಿ ಮತ್ತೆ ಮಾರನೇ ದಿನ ಎಕ್ಸಾಮ್ಗೆ ಓದ್ಬೋದಲ್ವಾ. ಆ ಥರ ಒಂದು ಆ, ಒಂದು ಪ್ರೀತಿ ಪಾತ್ರಕ್ಕೆ ಆಗ್ಬಿಡ್ತೀವಲ್ವ. ಆ ಥರ ನಾವು ನಮ್ಮ ಜೀವನದಲ್ಲಿ ಯಾವಾಗಲೂ ಆ ಒಂದು ಶ್ರದ್ಧೆಯಿಂದ ನಾವು ಆ ಒಂದು ಗುರಿ ಮುಟ್ಟಲಿಕ್ಕೋಸ್ಕರ ನಾವೇನ್ ಮಾಡ್ತೀವಿ, ನಾವು ಆ ಒಂದು ಭಗವಂತನ ಬಗ್ಗೆನೇ ನಾವು ಯೋಚನೆ ಮಾಡ್ತೀವಲ್ಲ. ಆ ಥರ ಇಲ್ಲಿ ಕುಂತಿ ತಾಯಿ ಹೇಳ್ತಾ ಇರ್ತಾರೆ, ನೀನು ಯಾವಾಗಲೂ ನಮ್ಮ ಜೊತೆಲಿ ಇದ್ದಾಗ, ಕಷ್ಟ ಇದ್ದಾಗ ನೀನು ಯಾವಾಗಲೂ ನನ್ನ ಜೊತೆಲಿ ಇರ್ತೀಯಾ ಅಂತ. ಆ ಥರ ಆದ್ರಿಂದ ನೀನು ನನಗೆ ಯಾವಾಗಲೂ ಕಷ್ಟನೇ ಕೊಡ್ತಾ ಇರುವಂತೆ. ಯಾವಾಗಲೂ ನನಗೆ ಎಕ್ಸಾಮಲ್ಲಿ ಆ ಮಗ ಹೇಳ್ತಾನೆ, ಅವ್ರಿಗೆ ಯಾವಾಗ್ಲೂ ಎಕ್ಸಾಮ್ ಇದ್ರೆ ಚೆನ್ನಾಗಿರುತ್ತಲ್ಲ, ಅಪ್ಪ ಪಿಕಪ್ ಮಾಡ್ತಾರೆ, ಅಪ್ಪ ಡ್ರಾಪ್ ಮಾಡ್ತಾರೆ. ಆ ಥರ ಕುಂತಿದ್ದೇವೆ. ಯಾವಾಗ್ಲೂ ನನ್ನ ಕಷ್ಟ ಇದ್ದಾಗ ನೀನು ಯಾವಾಗ್ಲೂ ನನ್ನ ಜೊತೆಲೇ ಇರ್ತೀಯ ಭಗವಂತ, ಆದ್ರಿಂದ ನನಗೆ ಕಷ್ಟ ಕೊಡು, ಸುಖ ಬೇಡ ಅಂತಾರೆ. ಆ ಥರ ಯಾರಾದ್ರೂ ಇದೀವ ನಮ್ಮ ಜೀವನದಲ್ಲಿ? ಇಲ್ಲ, ನಾವೆಲ್ಲನೂ ಸುಖಾನೇ ಕೇಳ್ತೀವಿ. ಅಲ್ಲಿ ನೋಡಿ ದೊಡ್ಡ ಭಕ್ತರೆಲ್ಲ ಹೆಂಗಿದ್ದಾರೆ, ಅವರು ಕಷ್ಟವನ್ನು ಕೇಳ್ತಾರೆ ಅವರು, ಅಂತ. ಆ ಥರ ನಮ್ಮ ಜೀವನದಲ್ಲೂ ನಾವು ಈ ಥರ ಯಾವಾಗಲೂ ಭಕ್ತಿ ಸೇವೆಯಲ್ಲಿ ಇರೋದಕ್ಕೆ ನಮಗೆ ಏನು ಬೇಕು ಅಂತ ನಾವು ಭಗವಂತನ ಕೇಳಬೇಕು. ನಾವು ಸಂತೋಷವಾಗಿರ್ಬೇಕು ಅಂತ ಏನಾದರೂ ಕೇಳಿದು ಅಂದರೆ ನಾವು ದುರ್ಯೋಧನನ ಥರ ಆಗ್ಬಿಡ್ತೀವಿ. ಅವನಿಗೇನಾಯ್ತು, ಅವನಿಗೆ ಆ ರಾಜ್ಯದಲ್ಲಿ ರಾಜಕುಮಾರ ಅಂತ ಪಟ್ಟಾಭಿಷೇಕ ಮಾಡಿದ ತಕ್ಷಣ ಅವನಿಗೇನಾಗೋಯ್ತು, ಅವನಿಗೆ ಗರ್ವ ಇದ್ದದ್ದು ಮೊದಲೇ ಇಲ್ಲಿತ್ತು, ಇನ್ನೂ ಅದು ಮೇಲೆ ಹತ್ತೋಯ್ತು. ಹಾಗೇನು ಮಾಡ್ದ, ಕೇಳಿದ್ರು ಕೂಡ ಕೊಟ್ಟಿಲ್ಲ. 2 ಭಾಗ ಮಾಡಿದ್ರು. 2 ಭಾಗ ಮಾಡಿದ ಮೇಲೂ ಅವನಿಗೆ ಆಸೆ ಇತ್ತು. ಆಸೆನಲ್ಲಿ ಏನು ಮಾಡ್ತು, ಆ ಅರ್ಧ ಭಾಗನ ಹೇಗಾದ್ರೂ ಕಿತ್ಕೋಬೇಕು ಅಂದ್ಬಿಟ್ಟು ಏನು ಮಾಡ್ದ, ಅವನು ಎಲ್ಲ ಒಂದು ಷಡ್ಯಂತ್ರಗಳನ್ನ ಮಾಡಿ ಅವನು ಪಾಂಡವರನ್ನ ಕರೆದು ಎಲ್ಲ ಮಾಡಿ ಅವ್ರ ಹತ್ರದಿಂದ ಎಲ್ಲ ಕಿತ್ಕೊಂಡ್ಬಿಟ್ಟ. ಅಲ್ವರಾ. ಆ ಥರ ನಮಗೆ ನಮಗೆ ಹಣ ಬಂದ್ರೂ ಹಾಗೇನೆ, ಯಾವಾಗಲೂ ಹಣ, ಹೆಣ್ಣು ಹೊನ್ನು ಎಲ್ಲ ಅದು ನಮ್ಮನ್ನ ಏನ್ ಮಾಡುತ್ತೆ, ಅದು ನಮ್ಮನ್ನ ಒಂದು ತಪ್ಪು ಕೆಲಸಕ್ಕೆ ನಮ್ಮನ್ನ ಕೊಂಡೋಗ್ಬಿಡುತ್ತೆ. ಅದರಿಂದ ಭಕ್ತರುಗಳೆಲ್ಲ ತುಂಬಾ ಜನ ಏನ್ ಮಾಡ್ತಾರೆ, ನಮಗೆ ಏನು ಬೇಡಪ್ಪ, ನನಗೆ ಭಗವಂತ ನಿನ್ನ ಅನುಗ್ರಹ ಮಾತ್ರ ಸಾಕು, ನಿನ್ನ ದರ್ಶನ ಮಾತ್ರ ಸಾಕು, ನಿನ್ನ ಸೇವೆ ಮಾತ್ರ ಸಾಕು, ನಿನ್ನ ಭಕ್ತರ ಸಂಘನೂ ಸಾಕು, ನಮಗೆ ಬೇರೆ ಏನು ಬೇಡ ನನಗೆ ಅಂತ. ಭಾಗವತಮಲ್ಲಿ ಆ ಪ್ರಹ್ಲಾದರ ಒಂದು ಪ್ರಾರ್ಥನೆ ಕೇಳಿದ್ರೆ, ಅಲ್ಲಿ ಅವ್ರು ಏನ್ ಕೇಳ್ತಾರೆ ಅಂತಂದ್ರೆ, ಭಗವಂತನೇ ನಿನ್ನ ಭಕ್ತರಿಗೆ ಸೇವೆ ಮಾಡೋ ಅವಕಾಶ ನನಗೆ ಕೊಡು ಅಂತಾರೆ. ಯಾಕಂದ್ರೆ ಭಗವಂತನ ಭಕ್ತರ ಸೇವೆಯನ್ನು ಮಾಡ್ಬೇಕಾದ್ರೆ ಆ ಭಕ್ತ ಯಾರು ಸೇವೆ ಮಾಡ್ತಾ ಇರ್ತಾನೆ, ಅವನು ಭಗವಂತನ ಸೇವೆ ಬಿಟ್ಟು ಬೇರೆ ಏನು ಮಾಡಲ್ಲ. ಆಗ ಅಂತ ಭಕ್ತನಿಗೆ ನಾವು ಸೇವೆ ಮಾಡಿದಾಗ ಅದು ಭಗವಂತನ ಸೇವೆಗೆ ಹೋಗಿ ಸುಲಭವಾಗಿ ಸಿಗುತ್ತೆ. ಅವರಿಗೆ ಸೇವೆ ಮಾಡಬೇಕಾದ್ರೆ ಅವ್ರು ಭಗವಂತನ ಸೇವೆಗೆ ಅದು ಪ್ರಯೋಜನವಾಗುತ್ತೆ. ಯಾವುದೇ ಒಂದು ಮಾಡಿದ್ರು, ನಿನ್ನ ಭಕ್ತನ ದಾಸನಾಗೋದಕ್ಕೆ ನನಗೆ ನನಗೆ ಅನುಗ್ರಹ ಕೊಡು, ದಾಸಾನು ದಾಸ. ಆ ಥರನೇ ನಮ್ಮ ಒಂದು ಸಂಪ್ರದಾಯದಲ್ಲಿ ಕೂಡ ಹಾಗೇನೆ ಮಹಾಪ್ರಭುಗಳು ಹೇಳೋದು, ನನಗೆ ಏನು ಬೇಕು ಅಂತ ಕೇಳಿದ್ರೆ, ನಿನ್ನ ಭಕ್ತರ ದಾಸನಿಗೆ 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 ದಾಸನಾಗಿರ್ಲಿಕ್ಕೆ ನನಗೆ ಒಂದು ಅವಕಾಶವನ್ನು ಮಾಡಿಕೊಡು ಭಗವಂತನೇ ಅಂತ ಅವ್ರು ಕೇಳ್ತಾರೆ. ಯಾಕಂದ್ರೆ ದೊಡ್ಡ ದೊಡ್ಡ ಒಂದು ಪೊಸಿಷನ್ ಅದು. ಭಗವಂತನ ಭಕ್ತರಲ್ಲಿ ಅವರಿಗೆ ಸೇವೆ ಮಾಡೋದು ಬಹಳ ತುಂಬಾ ಕಷ್ಟಕರವಾದದ್ದು. ಅಷ್ಟು ಸುಲಭವಾಗಿ ಅವರು ಯಾವುದೇ ಒಂದು ಸೇವೆಯನ್ನು ತಗೊಳ್ಳಲ್ಲ ಅವರು. ಅದರಲ್ಲೂ ಅದು ಭಗವಂತನಿಗೆ ಸೇವೆ ಆದ್ರೆ ಮಾತ್ರ ಅದನ್ನ ತಗೊಳ್ತಾರೆ, ಇಲ್ಲಾಂದ್ರೆ ತಗೊಳ್ಳೋದೇ ಇಲ್ಲ ಅವರು. ಅದೊಂದು ಬೇರೆ ವಿಷಯ. ಸೊ ಆದ್ದರಿಂದ ಯಾವಾಗಲೂ ಭಕ್ತಿ ಸೇವೆಯಲ್ಲೇ ನಾವು ಇರಬೇಕು, ಭಕ್ತರ ಜೊತೆಯಲ್ಲೇ ಇರಬೇಕು ಅಂತ ಯಾವಾಗ ನಾವು ಇರ್ತೀವೋ ಆಗ ನಮ್ಮ ಈ ಒಂದು ಕ್ಲೇಶಗಳು, ಈ ಕಷ್ಟಗಳು ಯಾವುದು ನಮ್ಮನ್ನ ಬಂದು ಸೇರೋದಿಲ್ಲ. ನಾವು ಸಂತುಷ್ಟರಾಗಿರಬಹುದು ಅನ್ನೋ ಒಂದು ವಿಷಯ ಇಲ್ಲಿ ನಮಗೆ 12ನೇ ಅಧ್ಯಾಯದಲ್ಲಿ ನಮಗೆ ಒಂದು ತಿಳಿಯುತ್ತೆ. ಸೊ ನಾಳೆ ನಮಗೆ ಏನ್ ತಿಳ್ಕೊಳ್ತೀವಿ 13ನೇ ಅಧ್ಯಾಯದಲ್ಲಿ ಅಂದ್ರೆ ವೈಸ್ ಕ್ವಶನ್ಸ್, ಬಹಳ 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 ಒಂದು ಬುದ್ಧಿವಂತ ಪ್ರಶ್ನೆಗಳನ್ನ ಅರ್ಜುನ ನಾಳೆ ಕೇಳ್ತಾನೆ. ಏನ್ ಪ್ರಶ್ನೆಗಳಂತ ನೋಡೋಣ. ಆಮೇಲೆ ಐಟಮ್ಸ್ ಆಫ್ ನಾಲೆಡ್ಜ್, ಈ ಒಂದು ಜ್ಞಾನದ ಒಂದು
ವಿಷಯಗಳು ಏನು ಅನ್ನೋದನ್ನ, ಆಮೇಲೆ ಬಹಳ ಇನ್ನೂ ಆ, ಆ, ದೀರ್ಘವಾಗಿ ಈ ಒಂದು ಆ, ಆತ್ಮ ಪರಮಾತ್ಮನ ಬಗ್ಗೆ ನಮಗೆ ತಿಳಿಸ್ಕೊಡ್ತಾನೆ. ಆಮೇಲೆ ಎನ್ಲೈಟನ್ಡ್, ಇದನ್ನೆಲ್ಲ ತಿಳ್ಕೊಂಡಾಗ ನಾವು ಹೇಗೆ ಎಲ್ಲವನ್ನು ತಿಳಿದವರು ಆಗ್ತೀವಿ ಅನ್ನೋ ಒಂದು ವಿಷಯ ನಮಗೆ ನಾಳೆ ತಿಳಿದು ಬರುತ್ತೆ. ಸೊ ಅದೇ ಥರ ನಾವು ಪ್ರತಿದಿನ ನಾವು ಹೇಳೋ ಥರ ಯಾವಾಗಲೂ ಈ ಒಂದು ಮಹಾಮಂತ್ರವನ್ನು ಮಾತ್ರ ಬಿಡಬೇಡಿ. ಇದು ನಮಗೆ ಭಗವಂತನೇ, ಸ್ವಯಂ ಭಗವಂತನೇ ಶ್ರೀ ಕೃಷ್ಣನೇ ಚೈತನ್ಯರಾಗಿ ಬಂದು, ನಾನು ಯಾವಾಗಲೂ ಮಂಗಳಾಚರಣೆ ಆ, ಈ ಒಂದು ಕಾರ್ಯಕ್ರಮ ಶುರು ಆಗೋದಕ್ಕೆ ಮುಂಚೆ ಒಂದು ಮಂತ್ರ ಹೇಳ್ತಿರ್ತೀನಿ, ಅದನ್ನು ಜ್ಞಾಪಕ ಇಟ್ಕೊಳ್ಳಿ ನೀವು. ನಮೋ ಮಹಾವಧನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೆ ಘೋರಾತ್ವೀಶ ನಮಃ. ಭಗವಂತ ಕೃಷ್ಣನ ಪ್ರೇಮವನ್ನು ಕೊಟ್ಟಂತಹ ಓ ಗೌರ ಗೌರಂಗ, ನಿನಗೆ ನನ್ನ ಪ್ರಣಾಮಗಳು ಅಂತ. ಕೃಷ್ಣ ಚೈತನ್ಯರಾಗಿ, ಕೃಷ್ಣನೇ ನೀನೇ ಚೈತನ್ಯನಾಗಿ ಇಲ್ಲಿ ಬಂದು ಈ ಒಂದು ಮಹಾಮಂತ್ರವನ್ನು, ನಿನ್ನ ಪ್ರೇಮವನ್ನು ಪಡೆಯಲಿಕ್ಕಾಗಿ ಇದನ್ನು ನಮ್ಮ ಹತ್ರ ಕೊಟ್ಟಿದೆಯಾ, ನಿನಗೆ ಕೋಟಿ ಕೋಟಿ ಧನ್ಯವಾದಗಳು ಅಂತ ನಾವು ಅಲ್ಲಿ ಹೇಳ್ತೀವಿ. ಸೊ ಅದನ್ನ ಆ ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನು ನಾವು ಪ್ರತಿದಿನ ಹೇಳಿದರೆ ನಾವು ಧನ್ಯರಾಗಬಹುದು. ನಮ್ಮ ಕೃಷ್ಣನಿಗೆ ಆ ಪ್ರೇಮ ಬಹಳ ಸುಲಭವಾಗಿ ನಮಗೆ ಸಿಗುತ್ತೆ ಅನ್ನೋದನ್ನು ನಾನು ಇದಕ್ಕೆ ಮುಂಚೆನೇ ಹೇಳಿದ್ದೀನಿ. ಇದಕ್ಕೂ ಮೇಲೆ ನಾನು ಇನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಾನು ಹೇಳಿದ್ನಲ್ಲ, ತ್ರೇತಾಯುಗದಲ್ಲಿ ಹೇಗೆ ಒಂದು ಸತ್ಯಯುಗದಲ್ಲಿ ನಾವು ತಪಸ್ಸು ಮಾಡಿದ್ರೂ ಸಿಗದಂತಹ ಒಂದು ಫಲ ಈ ಒಂದು ಹರೇ ಕೃಷ್ಣ ಮಹಾಮಂತ್ರದಲ್ಲಿ ಸಿಗುತ್ತೆ. ದ್ವಾಪರ ಯುಗದಲ್ಲಿ ಎಷ್ಟೊಂದು ವಿಗ್ರಹಾರಾಧನೆ ಮಾಡಿದ್ರೂ ಸಿಗದಂತಹ ಒಂದು ಫಲಿತಾಂಶ ನಮಗೆ ಈ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅನ್ನೋ ಒಂದು ಈ ಒಂದು ಆ ಮಹಾಮಂತ್ರದಲ್ಲಿ ನಮಗೆ ಸಿಗುತ್ತೆ ಅಂತ. ಈ ಒಂದು ಮಹಾಮಂತ್ರವನ್ನು ಇಲ್ಲಿ ಈ ಒಂದು ಕಲಿ ಸಂತರ್ಪಣ ಉಪನಿಷತ್ತು, ಇದಕ್ಕೆ ಮುಂಚೆನೆ ನಾನು ಹೇಳಿದ್ದೇನೆ, ಮತ್ತೆ ಅದನ್ನು ಹೇಳ್ತಾ ಇದ್ದೀನಿ ನೋಡಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಇತಿ ಷೋಡಶಕಂ ನಾಂ ಕಲಿಕಲ್ಮಷ ನಾಶನಂ ನತ ಪ್ರಾಣೋಪ್ಯಾಯ ಸರ್ವ ವೇದೇಶು ದೃಶ್ಯತೆ. ಅಂದರೆ ಈ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಈ 16 ಪದಗಳಿರುವಂತಹ ಈ ಒಂದು ಮಂತ್ರವು ನಮಗೆ ಕಲಿಯುಗದಲ್ಲಿ ಈ ಒಂದು ಕಲಿಯ ಒಂದು ಒಂದು ಎಫೆಕ್ಟನ್ನು ನಾಶ ಮಾಡೋದಕ್ಕೆ ನಮಗೆ ಸಹಾಯವಾಗುತ್ತೆ. ಇನ್ ಆಲ್ ದ ವೇದ, ಎಲ್ಲ ವೇದಗಳಲ್ಲೂ ಈ ಒಂದು ಈ ಒಂದು ಭೌತಿಕ ಪ್ರಪಂಚ ಕಷ್ಟದಂತಹ ಒಂದು ಓಷನ್ ಅಂತ ಹೇಳ್ತಾರೆ, ಏನು ಈ ಸಮುದ್ರ, ಈ ಸಮುದ್ರದಂತಹ ಸಾಗರ, ಇದನ್ನ ಸಾಗರ ಅಂತ ಹೇಳ್ತಾರೆ. ಯಾವುದು? ಈ ಒಂದು ಜೀವನವನ್ನು, ಆ ಜೀವನವನ್ನು, ಈ ಒಂದು ಸಾಗರದಂತಹ ಈ ಒಂದು ಸಂಸಾರ ಸಾಗರನ ದಾಟಬೇಕು ಅಂತಂದ್ರೆ ಅದಕ್ಕೆ ಭಗವಂತನ ಆಶೀರ್ವಾದ ಇರಬೇಕು. ಆ ಆಶೀರ್ವಾದ ಈ ಕಲಿಯುಗದಲ್ಲಿ ನಮಗೆ ಈ ಹರೇ ಕೃಷ್ಣ ನಾಮದ ಮೂಲಕ ನಮಗೆ ಭಗವಂತ ಕೊಟ್ಟಿದ್ದಾನೆ ಅಂತ ಕಲಿಸಂತರ್ಪಣ ಉಪನಿಷತ್ತಲ್ಲಿ ನಮಗೆ ಹೇಳಲಾಗಿದೆ. ಆದ್ದರಿಂದ ಇದನ್ನು ದಯವಿಟ್ಟು ದಿನನಿತ್ಯವೂ ನೀವು ಪ್ರಾಕ್ಟೀಸ್ ಮಾಡಿ. ನಾಳೆಯಿಂದ ಸಂಕಲ್ಪನ ತಗೊಳ್ಳಿ ನೀವು. ನಾಳೆಯಿಂದ ಏನು ಕಾರ್ತಿಕ ಮಾಸ ಶುರು ಆಗ್ತಿದೆ, ಪೌರ್ಣಮಿಲಿ ಶುರುವಾಗಿ ಪೌರ್ಣಮಿಲಿ ಮುಗಿಯುತ್ತೆ. ಬರೋ ಪೌರ್ಣಮಿಗೆ ಅದು ಬಂದು ಈ ಕಾರ್ತಿಕ ಮಾಸ. ಆ ಮಾಸದಲ್ಲಿ ನೀವು ಏನೇ ಒಂದು ಸಂಕಲ್ಪ ತಗೊಂಡ್ರು ಅದು ಬಹಳ ಬಹಳ ಲಕ್ಷಗಟ್ಟಲೆ ಅದು ಫಲಿತಾಂಶವನ್ನು ಕೊಡುತ್ತೆ. ₹1 ಕೊಟ್ಟು ಹೇಳ್ತಾರಲ್ಲ ಒಂದು ಫೈನಾನ್ಸ್ ಕಂಪನಿಲಿ, ₹1 ಕೊಡಿ ನಾನು ₹100 ಕೊಟ್ಬಿಡ್ತೀನಿ ಅಂತಲ್ಲಿ ಹೋದ್ರೆ ಆಮೇಲೆ ಫುಲ್ಲು ಮೋಸನೇ. ಆಗ ಯಾರಾದ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ, ಏನಯ್ಯ ನಿನಗೇನು ಬುದ್ಧಿ ಇದೆಯಾ ಏನು, ₹1 ಕೊಟ್ಟರೆ ₹100 ವಾಪಸ್ ಕೊಡ್ತೀನಿ ಅಂದರೆ ನಂಬೋದ? ಅದೆಲ್ಲ ಎಲ್ಲರೂ ಆಗುತ್ತಾ ಅದು? ದುರಾಸೆ ಪಟ್ಟೆ ನೋಡು, ಹೋಗು, ಏನು ಕಂಪ್ಲೇಂಟ್ ಇಲ್ಲ ಹೋಗ್ರಿ ಅಂತ ಕಳಿಸ್ತಾನೆ, ಬೈದು ಬೇರೆ. ಆ ಥರ ಇಲ್ಲಿ ನಿಜವಾಗಿ ನಾವು ಕಾಣಬಹುದು. ಇಲ್ಲಿ ಲಕ್ಷಗಟ್ಟಲೆ ಅದು ಫಲಿತಾಂಶ ನಮಗೆ ಜಾಸ್ತಿ ಬರುತ್ತೆ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಳ್ಬಹುದು. ಆದ್ದರಿಂದ ನೀವು ಏನಾದರೂ ಸಂಕಲ್ಪ ತಗೊಳ್ಳಿ. ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೊಳ್ತೇನೆ, ಬ್ರಹ್ಮ ಮುಹೂರ್ತದಲ್ಲಿ ನಾನು ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳ್ತೇನೆ, ಅಥವಾ ನಾನು ಬಂದು ಹರೇ ಕೃಷ್ಣ ಮಹಾಮಂತ್ರನ ನಾಳೆಯಿಂದ 16 ಮಾಲೆ ಮಾಡ್ತೀನಿ, ಅಥವಾ 5 ಮಾಲೆ ಮಾಡ್ತೀನಿ, 10 ಮಾಲೆ ಮಾಡ್ತೀನಿ. ಒಂದು ಮಾಲೆ ಅಂದರೆ 108 ಬಾರಿ ಹರೇ ಕೃಷ್ಣ ಮಂತ್ರವನ್ನು ಜಪಿಸೋದು. ಆ ಥರ ನಾನು 4 ಮಾಲೆ ಮಾಡ್ತೀನಿ, 5 ಮಾಲೆ ಮಾಡ್ತೀನಿ, 12 ಮಾಲೆ ಮಾಡ್ತೀನಿ ಅಂತ ಈ ಒಂದು ಕಾರ್ತಿಕ ಮಾಸದಲ್ಲಿ ನೀವು ಒಂದು ಸಂಕಲ್ಪ ಮಾಡಿ. ಅಥವಾ ಪ್ರತಿದಿನ ನಾನು ಭಗವಂತನ ಒಂದು ದೇವಾಲಯಕ್ಕೆ ಹೋಗ್ಬಿಟ್ಟು ಬರ್ತೀನಿ, ಅಥವಾ ಪ್ರತಿದಿನ ನಾನು ಒಂದು ಭಗವದ್ಗೀತೆಯನ್ನು ಒಂದು ಶ್ಲೋಕ ಓದಿ ಅದರ ಒಂದು ಅರ್ಥವನ್ನು ತಿಳ್ಕೊಳ್ತೇನೆ, ಅಥವಾ ನಾನು ಒಂದು ಅಧ್ಯಾಯವನ್ನು ಓದ್ತೀನಿ, ಅಥವಾ ಭಾಗವತ ಪುರಾಣವನ್ನು ನಾನು ಓದ್ತೀನಿ, ಅಥವಾ ಭಕ್ತರ ಸಂಘ ದಿನನಿತ್ಯವೂ ಒಬ್ಬ ಭಕ್ತರ ಹತ್ರ ಹೋಗಿ ಮಾತಾಡ್ಬಿಟ್ಟು ಬರ್ತೀನಿ. ಆ ಥರ ಏನೋ ಒಂದು ಸಂಕಲ್ಪ, ಬಹಳಷ್ಟು ಸಂಕಲ್ಪ ಇಟ್ಕೋಬಹುದು. ಆ ಥರ ಸಂಕಲ್ಪ ಇಟ್ಕೊಂಡ್ರೆ ನಮ್ಮ ಜೀವನ
ಈ ಒಂದು ತಿಂಗಳನ್ನ ನಾವು ಬಹಳಷ್ಟು ಬದಲಾಯಿಸ್ಬಿಡ್ಬೋದು ಅನ್ನೋ ಒಂದು ವಿಷಯ ನಾನು ಇಲ್ಲಿ ನಿಮಗೆಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ನಿಮ್ಮನ್ನ ನೀವು ಪರಿಚಯ ಮಾಡಿಕೊಂಡು ನೀವು ಹೇಳ್ಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ. ಯಾವ್ದಾದ್ರು ಪ್ರಶ್ನೆಗಳಿದೆಯಾ? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಇದು ಈ ಕಲಿಯುಗದ ಎಂಡಲ್ಲಿ ಈಗ ಕಲಿ ಹ್ಮ್ ನಮ್ಗೆ ಕಣ್ಗೆ ಕಾಣಿಸಲ್ಲ. ಅವನು ಒಂದು 5 ಜಾಗದಲ್ಲಿ ಏನೋ ವಾಸ ಮಾಡ್ತಾವನೆ ಅಂತ ನೀವು ಪರೀಕ್ಷಿತ್ ಮಹಾರಾಜ ಸಂದೇಹ ಮಾಡದ 5 ಜಾಗದಲ್ಲಿ ಅವನೇ ಅಂತ ಹೇಳ್ತಾರೆ. ಹ್ಮ್ ಹ್ಮ್ ಅವನು ಕಣ್ ಕಾಣಲ್ಲ ಅಂದ್ರೆ ಈ ಕಲಿಯುಗ ಎಂಡಲ್ಲಿ ಅವನು ಕಾಣ್ತಾನ? ಈ ರಾವಣ ತರ ಅವರೆಲ್ಲ ಹೆಂಗಿದ್ರು ದೊಡ್ಡ ದೊಡ್ಡ ಹಂಗೆ ದೊಡ್ಡದಾಗಿ ಇವನ್ ಕಾಣ್ತಾನ? ಕಲಿ ಅನ್ನೋದು ನಮ್ಮ ಮನಸ್ಸಿನ ಮೇಲೆ ಬಿಡುವಂತಹ ಪರಿಣಾಮ. ಕಲಿಪುರುಷ ಆ ಅವನ್ ಮನಸ್ಸಿನಲ್ಲಿ ಮಾಮೂಲಿ ರಾಕ್ಷಸ ಅಲ್ಲ ಹಂಗಾದ್ರೆ? ಅಲ್ಲ 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 ಅಲ್ಲ, ನಮಗೆ ಆ ಕಲಿಪುರುಷನ ಪ್ರಭಾವ ಅದು ಆತನನ್ನು ಕಡೆಯಲ್ಲಿ ಕಲ್ಕಿ ಅವತಾರದಲ್ಲಿ ಬಂದು ಈ ಎಲ್ಲ ಒಂದು ಕೆಟ್ಟ ವಿಷಯಗಳನ್ನ ನಿರ್ಮೂಲ ಮಾಡ್ತಾನೆ ಭಗವಂತ. ಅದಕ್ಕೆ ಅಂತ ಎಲ್ಲರನ್ನು ಕೊಲ್ಬಿಡಲ್ಲ, ಯಾಕಂದ್ರೆ ಎಲ್ಲರೂ ರಾಕ್ಷಸರಾಗ್ಬಿಟ್ಟಿರ್ತಾರೆ ಅಷ್ಟೊತ್ತಿಗೆ. ಅದು ಪರಿವರ್ತನೆಯನ್ನು ತರ್ತಾನೆ ಭಗವಂತ. ಆ ತರ ಪರಿವರ್ತನೆ ಬರ್ಲಿಲ್ಲ ಅಂದ್ರೆ ಆಗ ಪ್ರಪಂಚವನ್ನೇ ನಾಶ ಮಾಡ್ತಾನೆ. ಮತ್ತೆ ಒಂಥರ ಆಕಾರ ರೂಪದಲ್ಲಿ ಮನುಷ್ಯ ಒಳ್ಳೆ ಒಳ್ಳೆ ಮನುಷ್ಯನ ಒಳ್ಳೆ ವ್ಯಾಘ್ರ ರೂಪದಲ್ಲಿ ಇಡ್ತಾನಲ್ಲ, ಅವನೇ ಕಲಿ ಅಂತ ನಾವು ಅನ್ಕೊಂಡಿದ್ವು. ಹೌದು, ಅದಕ್ಕೊಂದು ರೂಪ ಕೊಟ್ಟು ಅದು ಕಲಿಪುರುಷನೇ. ಅದು ಅವನ ಪ್ರಭಾವ ಎಲ್ಲ ಕಡೆ ಬರ್ತಾ ಇರುತ್ತೆ ಅಲ್ವರ. ಈಗ ನೋಡಿ, ಯಾವುದೋ ಒಂದು ಎಲ್ಲೋ ಒಂದು ಮೈಕಲ್ ಜಾಕ್ಸನ್ ಅಮೆರಿಕದಲ್ಲಿ ಇದ್ದ ಅಂದ್ರೆ ಅವ್ನು 4 ಸ್ಟೆಪ್ ಹಾಕ್ದ ಅಂದ್ರೆ ಆ ಸ್ಟೆಪ್ ಯಾವುದೋ ಒಂದು 6 ಹಳ್ಳಿನಲ್ಲಿ ಅಥವಾ ನಾಗಮಂಗಲ ತಾಲೂಕಲ್ಲಿ ಯಾವುದೋ ಒಂದು ಹಳ್ಳಿನಲ್ಲಿ ಒಬ್ಬ ಹುಡುಗ ಆಗ್ತಾ ಇರ್ತಾನೆ. ಹೆಂಗೆ ಅದು ರೀಚ್ ಆಯ್ತು? ಆ ತರ ಕಲಿ ಪ್ರಭಾವ, ಆ ಕೆಟ್ಟ ವಿಷಯಗಳು ಎಲ್ಲಾ ಕಡೆ ಹರಡ್ತಾ ಇರುತ್ತೆ. ಅದು ಕಲಿ ಮಾಡೋ ಅಂತ ಒಂದು ವಿಷಯ. ಆ ಥರನೇ ಆತ ಎಲ್ಲಿ ಕೂತಿದ್ದಾನೆ, ಹೇಗೆ ಕೂತಿದ್ದಾನೆ, ಅದೆಲ್ಲ ನಮ್ಗೆ ಗೊತ್ತಿರಲ್ಲ. ಹಂಗಂದ್ರ ಆ ಎನರ್ಜಿ ಸಾಯುತ್ತೆ. ಹೌದೌದೌದು. ಹಂಗಂದ್ರೆ ಅವ್ನ್ ಕಾನ್ಸ್ಟೆಂಟ್ ಆಗಿ ಉಳ್ಕೊತಾನೆ ಹಂಗಾದ್ರೆ ಇಲ್ಲಿ? ಹೌದೌದು, ಕಲಿಪುರುಷನ ಕಟ್ಟಿ ಹಾಕ್ತಾನಲ್ವಾ. ಇದು ಪರೀಕ್ಷಿತ್ ಮಹಾರಾಜ್ ಕೂಡ ಆತನನ್ನ ಒಂದು ಜಾಗದಲ್ಲಿ ಕಟ್ಟಿ ಹಾಕಿದ್ದಾನೆ. ಹಂಗಾದ್ರೆ ಈಗ ಪರಮಾತ್ಮ ಇವನ ಬಂಧನ ಮಾಡ್ತಾನೆ ವಾಪಸ್ಸು ಸತ್ಯಯೋಗಕ್ಕೆ? ಹೌದೌದೌದು. ಅಂದ್ರೆ ಇವನ್ ಕೆಲ್ಸ ಈಗ ಮಾಯೆ ತರ ಇವನ್ಗೂ ಒಂದ್ ಕೆಲ್ಸ ಹಂಗಾದ್ರೆ ಈ ತರ ಹೌದೌದು ಹೌದೌದು. ಈ ಭೂಮಿ ಮೇಲೆ? ಹ್ಮ್. ವೀಕ್ ಆಗಿರೋರ್ನೆಲ್ಲ ಹಿಡಿದು ಒಳಗಡೆ ಹಾಕೊಳ್ಳೋದಷ್ಟೇ. ಅಲ್ವಾ? ಈಗ ಒಂದು ಒಂದು 30 ವರ್ಷದ ಮುಂಚೆ ನಾನೊಂದು ಮಾರ್ಕೆಟಿಂಗ್ ಕಂಪನಿನಲ್ಲಿ ಅವರ ಒಂದು ಸ್ಟ್ರಾಟಜಿ ನೋಡಿದೆ. ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಆ ಕಂಪನಿ ಹೆಸರಲ್ಲೇ ಹೇಳಲ್ಲ, ಒಳ್ಳೇದಲ್ಲ. ಅವರು ಸಿಗರೇಟ್ ಮ್ಯಾನುಫ್ಯಾಕ್ಚರರ್. ಅವ್ರು ಏನ್ ಮಾಡ್ತಿದ್ರು ಅಂದ್ರೆ, ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗೆ ಹೋಗ್ತಿದ್ರು. ಹೋಗ್ಬಿಟ್ಟು ಒಬ್ಬೊಬ್ರಿಗೂ 2 ದಿನಕ್ಕೆ ಒಂದು ಸಾರಿ ಅವ್ರಿಗೆ ಬಂದು ಒಂದು ಸಿಗರೇಟ್ ಪ್ಯಾಕೆಟ್ ಅವ್ರ ಟೇಬಲ್ ಮೇಲೆ ಫ್ರೀಯಾಗಿ ಇಟ್ಬಿಟ್ಟು ಹೋಗೋರು. ಫ್ರೀಯಾಗಿ. 30 ವರ್ಷ ಮುಂಚೆ ನಾನು ನೋಡಿದ್ದೀನಿ ಅದು. ಆಮೇಲೆ 2ನೇ ದಿನ ಬಂದು 2 ಪ್ಯಾಕೆಟ್ ಇಟ್ಬಿಟ್ಟು ಹೋಗೋರು. 3ನೇ ದಿನ ಬಂದ್ಬಿಟ್ಟು 4 ಪ್ಯಾಕೆಟ್ ಇಟ್ಬಿಟ್ಟು ಹೋಗೋರು. ಆಮೇಲೆ ಏನಾಯ್ತು ಅಂತಂದ್ರೆ, ಒಂದು ವಾರ ಅವರು ಆ ತರ ಸಪ್ಲೈ ಮಾಡಿದ್ರು ಸಿಗರೇಟನ್ನ ಫ್ರೀಯಾಗಿ. ಆಮೇಲೆ ಇವ್ರು ಕಾಯ್ತಾ ಇರೋರು, ಸಿಗರೇಟ್ ಊದೋರೆಲ್ಲ. ಏನು ಮೊದಲನೇ ದಿನ 1 ಪ್ಯಾಕೆಟ್ ಕೊಟ್ಟನಲ್ಲ, ಖಾಲಿ ಆಗೋಯ್ತು. ಮಾರನೇ ದಿನ ಬಂದ್ಬಿಟ್ಟು, ಸರ್ ಖಾಲಿ ಆಯ್ತಾ? ಇಲ್ಲ, 2 ಇದೆ. ಹಂಗಾರೆ ನಾನು ನಾಳೆ ಬರ್ತೀನಿ ಸರ್ ಅನ್ನೋರು. ಅದನ್ನ ಆಗ 2 ಇದೆ ಅಂತ ತಕ್ಷಣ ನಾನು ಕೊಟ್ಟಿಲ್ಲ ಅಂದ್ಬಿಟ್ಟು ಏನ್ ಮಾಡೋರು, ಅದನ್ನ ಸಿಗರೇಟನ್ನ ಖಾಲಿ ಮಾಡ್ಬಿಡೋರು. ನೆಕ್ಸ್ಟ್ ಡೇ ಬರೋನು, ಖಾಲಿ ಆಯ್ತಾ ಸರ್, ಈ ಸರಿ 2 ಕೊಡ್ತೀನಿ ಅಂದ್ಬಿಟ್ಟು 2 ಪ್ಯಾಕೆಟ್ ಕೊಟ್ಬಿಟ್ಟು ಹೋಗೋನು ಫ್ರೀ. ಆಮೇಲೆ 3ನೇ ದಿನ ಬರೋನು, ಸರ್ ಖಾಲಿ ಆಯ್ತಾ ಸರ್? 2 ಖಾಲಿ ಆಗೋಯ್ತು ರೀ, ನೆನ್ನೆನೆ ಖಾಲಿ ಆಗೋಯ್ತು ಅಂದ್ರೆ, ಹಂಗಾರೆ 3 ತಗೊಳ್ಳಿ ಸರ್ ಅಂದ್ಬಿಟ್ಟು ಕೊಟ್ಬಿಟ್ಟು ಹೋಗೋನು. 10 ದಿನ ಫ್ರೀಯಾಗಿ ಕೊಡೋನು. ಆಮೇಲೆ 11ನೇ ದಿನದಿಂದ ಅವನು ಬರಲೇ ಇಲ್ಲ. ಇವನು ಸಿಗರೇಟ್ ಊದಿ ಊದಿ ಚೈನ್ ಸ್ಮೋಕರ್ ಆಗ್ಬಿಟ್ಟ. ಎಲ್ಲರೂ ಚೈನ್ ಸ್ಮೋಕರ್ ಆಗ್ಬಿಟ್ಟು 11ನೇ ದಿನದಿಂದ ಅವರು ಅರ್ಧ ಗಂಟೆಗೆ ಒಂದೊಂದು ಸಿಗರೇಟ್ ಬೇಕು ಅಂದ್ರೆ ಒಂದ್ ದಿನಕ್ಕೆ 20 ಸಿಗರೇಟ್ ಹೊಡಿತಾ ಇದ್ರು. ಆ 20 ಸಿಗರೇಟನ್ನ ಕಾಸು ಕೊಟ್ಟು ಅವರು ಕುಡಿಯೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರು. ಆಗ ಜೀವನ ಪರ್ಯಂತ ಅವನೊಂದು 50 ವರ್ಷ, ಅವ್ನು 30 ವಯಸ್ಸು ಅಂತ ಇಟ್ಕೊಳ್ಳಿ, 80 ವಯಸ್ಸವರೆಗೂ ಇರ್ತಾನೆ. ಅಂದ್ರೆ 50 ವರ್ಷ ಅವನ್ನ ಪಕ್ಕ ಅವ್ರ ಕಸ್ಟಮರ್ ಮಾಡ್ಬಿಟ್ಟ. ಫಸ್ಟ್ ಕಸ್ಟಮರ್ ಅಲ್ಲ, ಅಡಿಕ್ಷನ್ ಮಾಡ್ಬಿಟ್ಟು ಅದಿಲ್ಲದೆ ಅವನ ಜೀವನನೇ ನಡೆಸಬಾರದು ಆ ತರ ಮಾಡ್ಬಿಟ್ಟ. ಅರ್ಥ ಆಯ್ತಾ? ಆ ತರ ಕಲಿ ಪ್ರಭಾವಗಳನ್ನ ಬಹಳ ಚೆನ್ನಾಗಿ ಆತರ ಚಕ್ಕಂತ ಹಿಡ್ಕೊಂಡ್ಬಿಡ್ತಾನೆ ಅವನ ಸ್ಟ್ರಾಟಜಿನ ಹಾಕಿ.
ಸೊ ಅದರಿಂದ ತಪ್ಪಿಸ್ಕೋಬೇಕು ಅಂದ್ರೆ ನಾವು ಭಗವಂತನ ಆಶ್ರಯದಲ್ಲಿದ್ರೆ ಅದು ಸಾಧ್ಯವಾಗಲ್ಲ ಅವನ ಕೈಗೆ. ಆ ಥರ ಈಗ ಎಲ್ಲ ಪ್ರಭು ಎಲ್ಲಾ ಕಂಪನಿಗಳು ನೋಡಿದ್ರೆ ಅದೇ ತರ ಯಾವ್ರನ್ನ ಹೆಂಗ್ ಪ್ರಭುಪಾದರು ಅದನ್ನೇ ಹೇಳ್ತಾ ಇದ್ರು, ಬಿಸ್ನೆಸ್ ಅಂದ್ರೆ ಇಟ್ಸ್ ಎ ಚೀಟಿಂಗ್ ಅಂತ ಹೇಳೋರು. ಹೆಂಗೆ ಯಾರನ್ನ ಹೆಂಗೆ ಏಮಾರಿಸಿ ನಾವು ನಮ್ಮ ಪ್ರಾಡಕ್ಟ್ ಅನ್ನು ಸೇಲ್ ಮಾಡಿ ಅದನ್ನ ಹಣ ಮಾಡ್ಕೊಳ್ಳೋಣ ಅಂತಾನೆ ಎಲ್ಲರೂ ಯೋಚನೆ ಮಾಡೋದು. ಆ ತರ ಈ ಎಲ್ಲ ವಿಷಯಗಳನ್ನು ಈಗ ಎಲ್ಲ ಬಿಸ್ನೆಸ್ ಆಗ್ಬಿಟ್ಟಿದೆ, ಒಂದು ಸಂಬಂಧ ಕೂಡ ಬಿಸ್ನೆಸ್ ಆಗ್ಬಿಟ್ಟಿದೆ. ಹ್ಮ್. ಈಗ ಪ್ರಭು ಈಗ ಹ್ಮ್. ಸಂಬಂಧಿಕರೇ ಅನ್ಕೊಳ್ಳಿ, ಹ್ಮ್. ಈಗ ಈ ಗಂಡ ಹೆಂಡತಿನ ಸಾಯಿಸೋದಂಗೆಲ್ಲ ಮಾಡ್ತಾರಲ್ಲ, ಹ್ಮ್. ಆದ್ರೆ ಇದು ಕರ್ಮನ ಏನು ಬೇಕು ಅಂತಾನೆ ಮಾಡದ, ಕಲಿದು ಪ್ರಭಾವನ? ಹೌದು, ಒಂದು ಕಲಿ ಪ್ರಭಾವ. ಆ ಕಲಿ ಅಂದ್ರೆ ಅವ್ರು ಪ್ರಭಾವಕ್ಕೆ ಚೆನ್ನಾಗೆ ವರ್ಷ. ಅಂದ್ರೆ ಚೆನ್ನಾಗೇ ಇರ್ತಾರೆ, ಟೈಮ್ ಓದಂಗೆ ಒಂಥರ ಹ್ಮ್. ಹೌದು. ಒಬ್ರೊಬ್ರಿಗೆ ಆಗೋದಿಲ್ಲ, ಒಂಥರ ಶತ್ರುತ್ವ ಬೆಳೆಸ್ಕೊಳ್ಳೋದು, ಮೋಸ ಮಾಡೋದು, ದ್ರೋಹ ಮಾಡೋದು ಹೌದು, ಹಂಗೆಲ್ಲ ಮಾಡ್ತಾರಲ್ಲ. ಅದೆಲ್ಲ ಕಲಿ ಪ್ರಭಾವ ಒಂದು. ಇನ್ನೊಂದು ಅವರ ಒಂದು ಸ್ವ ಇಚ್ಛೆ. ಅವರಿಗೆ ಆ ಒಂದು ಭಗವಂತನ ಒಂದು ಧ್ಯಾನದಲ್ಲಿದ್ದರೆ, ಸೇವೆನಲ್ಲಿದ್ದರೆ, ಓ ಇದು ಮಾಡೋದು ತಪ್ಪು ಅಂತ ಗೊತ್ತಾಗುತ್ತೆ. ಅದು ಭಗವಂತನ ಸೇವೆಯಲ್ಲಿ ಇಲ್ದಿದಾಗ ಅವನು ಮಾಡ್ದ ನಾವು ಮಾಡೋಣ, ಏನು ತಪ್ಪೇನಿಲ್ಲ ಆ ಥರ ಯಾರು ಹೇಳಿದ್ರು ಅಂದ್ಬಿಟ್ಟು ಹೋಗ್ಬಿಟ್ಟು ಅದು ಮಾಡ್ಬಿಡೋದು, ಅದನ್ನೇ ತಪ್ಪು. ಅದೊಂದು ಕರ್ಮ. ನಮ್ಮ ಸ್ವತಂತ್ರವನ್ನು ನಾವು ಉಪಯೋಗಿಸ್ಕೊಳ್ತೀವಿ. ಭಗವಂತ ನಮಗೆ ಅಂತ ಸ್ವತಂತ್ರ ಕೊಟ್ಟಿದ್ದಾನೆ, ನಮ್ಮನ್ನ ಕಟ್ಟಾಕಿಲ್ಲ ಹಾ. ಭಗವಂತ. ಆದ್ದರಿಂದ ನೀನು ಮಾಡ್ಕೊಡ್ರೆ ನೀನೇ ಅನುಭವಿಸ್ತೀಯ ಅಂದ್ಬಿಟ್ಟು ಬಿಟ್ಟಿದ್ದಾನೆ. ಅದು ಗೊತ್ತು ಅವ್ರಿಗೆ, ಆದ್ರೂ ಆ ಕೆಲಸದಲ್ಲಿ ಅವರು ಅವ್ರನ್ನ ವಶ ಮಾಡ್ಕೊಂಡು ಆ ಥರ ಮಾಡ್ತಾರೆ. ಅದು ಈಗ ಗೊತ್ತಿರುತ್ತೆ, ನಮಗೆ ಅದೇ ಗೊತ್ತಿರೋದು ಮಾಡಲ್ಲ. ಈಗ ನಮ್ಗೆ ಆ ಮೋಸ ಎಲ್ಲ ಮಾಡ್ತಾರೆ ನೋಡಿ, ಆಗ ನಮ್ಗೆ ರಿವೆಂಜ್ ತಗೊಳಕ್ ಇಷ್ಟ ಇರಲ್ಲ, ಆದ್ರೆ ಕರ್ಮಕ್ ಬಿಟ್ರೆ ಕರ್ಮ ನೋಡ್ಕೊಳುತ್ತೆ ಅಲ್ವಾ ಅವ್ರನ್ನ. ಹೌದೌದೌದೌದು, ಖಂಡಿತ. ಅದು ರಿವೈಂಡ್ ತಗೋಬೇಕಾಗಿಲ್ಲ, ಅದು ನೀವು ಮಾಡಿರ್ಬೋದು, ಅದಕ್ಕೋಸ್ಕರ ಅವ್ರು ಮಾಡಿರ್ಬೋದು, ಅದನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ. ನಾವು ಮಾಡ್ದು ಅಂತ ಫಸ್ಟ್ ಅವ್ರು ಮಾಡಿದಾರೆ, ನಮ್ಗೆ ಹೆಂಗ್ ಗೊತ್ತು? ಯಾರೋ ನಮ್ಗೆ 100 ರೂಪಾಯಿ ಮೋಸ ಮಾಡ್ಬಿಟ್ಟೋದು ಅಂದ್ರೆ ನಾನು ಅವ್ನು ಮೋಸ ಮಾಡಿದ್ರಿಂದ ಅವ್ನು ಮಾಡಿರ್ಬೋದು, ಹೆಂಗ್ ಗೊತ್ತು ನಿಮಗೆ? ಹಂಗೂ ಇರ್ಬೋದಲ್ವಾ? ಅದನ್ನೇ ಇಲ್ಲಿ ನಮಗೆ ಭಗವಂತ ಈ ಚಾಪ್ಟರ್ ಅಲ್ಲಿ ಹೇಳಿದ್ದು, ನಾವು ಬೇರೆಯವ್ರ ತರ ಯಾವ ವರ್ತನೆ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ನಮ್ಮನ್ನ ಅವ್ರು ಏಮಾರ್ಸು ಅಂದ್ರೆ, ಓಹ್ ನನ್ನನ್ನು ನಾನು ಯಾವತ್ತೂ ಏಮಾರ್ಸೋದ್ನ ಅವನಿಗೆ, ಇವತ್ತು ನನ್ನನ್ನು ನನ್ನ ಹತ್ರ ಅವ್ನು ತಗೊಂಡೋದ, ಧನ್ಯವಾದಗಳು ಅಂತಾರೆ. ಅವ್ರನ್ನ ನೋಡಿ, ಯಾಕಂದ್ರೆ ಸಾಲ ತೀರ್ತಪ್ಪ ಅಂತ. ನಾವು ಅಯ್ಯೋ ಅವನಿಗೆ ಇನ್ನೊಂದ್ಸರಿ ಆಗಲ್ವಾ, 1000 ರೂಪಾಯಿ ಹೋಗುತ್ತಲ್ಲ ಆಗ ನೋಡ್ತೀನಿ ನಾನು, ಅದೆಲ್ಲ ವರ್ತನೆ ಅಲ್ಲ, ಒಳ್ಳೆ ವರ್ತನೆ ಅಲ್ಲ. ಸೊ ಆ ಥರ ಅವ್ರು ತಗೊಳ್ತಾರೆ ಭಕ್ತರನ್ನವರು, ನಾನು ಮಾಡಿರಬಹುದು ಅಂತ ನಮ್ಮ ಮೇಲೆ ಹಾಕ್ಕೊಳ್ತಾರೆ ಅವರು ತಪ್ಪುಗಳು. ಧನ್ಯವಾದಗಳು ಪ್ರಭು. ಧನ್ಯವಾದ. ಹರೇ ಕೃಷ್ಣ. ಬೇರೆ ಯಾರಿಗಾದ್ರೂ ಏನಾದರೂ ಪ್ರಶ್ನೆಗಳು? ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಭುಜಿ, ಇದು ಭಗವಂತ ಇಂದ್ರಿಯಗಳಲ್ಲಿ ನಾನು ಮನಸ್ಸು ಅಂತ ಹೇಳ್ತಾನೆ ಹ್ಮ್. ಅಲ್ವಾ? ಹೌದು. ಬಟ್ ಯಾಕೆ ಅಷ್ಟೊಂದು ಮನಸ್ಸು ಚಂಚಲ ಆಗುತ್ತೆ ಅದು? ಅದೇ ಅದನ್ನ ಯಾಕೆ ಚಂಚಲವಾಗುತ್ತೆ ಅಂದ್ರೆ, ಅಯಸ್ಕಾಂತ ಅಂದ್ರೆ ಏನು? ಅದು ಇನ್ನೊಂದು ಕಬ್ಬಿಣ ವಸ್ತುನ ಅಟ್ರಾಕ್ಟ್ ಮಾಡುತ್ತೆ ಹೇಳ್ತದೆ. ಅಟ್ರಾಕ್ಟ್ ಮಾಡ್ಬಿಡುತ್ತೆ ಮನಸ್ಸನ್ನ. ಆ ತರ ಸೃಷ್ಟಿ ಮಾಡಿದ್ದಾನೆ ಭಗವಂತ ಚಂಚಲವಾಗಿ. ಯಾಕಂದ್ರೆ ನಮ್ಮನ್ನ ಆ ಚಂಚಲ ಮನಸ್ಸು ಇಲ್ಲದೆ ನಮಗೆ ಕುಂಡಿಸ್ಬಿಟ್ರೆ ನಾವೇನ್ ಹೇಳ್ತೀವಿ, ಅಯ್ಯೋ ಹಂಗೆ ಕುಂಡಿಸ್ಬಿಟ್ಟಿದ್ದಾನೆ ಭಗವಂತ ನಮಗೆ, ಏನು ಅದನ್ನ ನೋಡಿದ್ರೆ ಇದಿಲ್ಲ ಆ ಥರ ನಾವು ಆಮೇಲೆ ಭಗವಂತನ ಬೈತೀವಿ ನಾವೇನೆ. ಸೊ ಅದು ಚಂಚಲ ಮಾಡ್ಬಿಟ್ರೆ ನಾವ್ ಏನ್ ಮಾಡ್ತೀವಿ, ನಾವು ಯಾವಾಗ್ಲೂ ಆಕ್ಟಿವ್ ಆಗಿರ್ತೀವಿ ಲೈಫಲ್ಲಿ. ಚಂಚಲ ಇಲ್ಲ ಅಂದ್ರೆ ಏನ್ ಮಾಡ್ತೀವಿ, ಒಂದೇ ಜಾಗದಲ್ಲಿ ಸುಮ್ಮನೆ ಕೂತಿರ್ತೀವಿ. ಅವ್ನ್ ಬೈಯಲ್ವ ನಾವು, ಯಾವಾಗ ನೋಡು ಒಂದೇ ಜಾಗದ ಅದು ಹೆಂಗಪ್ಪ ಕೂತ್ಕೊಳ್ತೀಯ ನಿನ್ ಕೈಯಲ್ಲಿ ಅಂತ. ಇನ್ನೊಬ್ರು ಏನ್ ಮಾಡ್ತಾರೆ, ಅಲ್ಲಿ ಕೈ ಹಾಕ್ತಾರೆ, ಇಲ್ಲಿ ಕೈ ಹಾಕ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ, ಎಲ್ಲ ನಾವು ಕೇಳಿರೋದೆ ಎಲ್ಲ. ಅದ್ ನೋಡಿ, ಅದು ಮರ ಚಂಚಲನೇ ಇಲ್ಲ, ಒಂದೇ ಜಾಗದಲ್ಲಿ 1000 ವರ್ಷ ಇರುತ್ತೆ. ಅದನ್ನ ಅವನು ಆ ಮರ ಕೇಳ್ಕೊಂಡ್ ಬಂದಿದೆ, ನನ್ಗೆ ಯಾವ್ದು ಬೇಡಪ್ಪ, ನನ್ಗೆ ಹಿಂಗೆ ಇದ್ಬಿಡ್ತೀನಿ ಅಂತ. ಅದಕ್ಕೆ ಭಗವಂತ ಏನ್ ಮಾಡ್ದ, ಅವ್ನು ನೆಕ್ಸ್ಟ್ ಜನ್ಮದಲ್ಲಿ ಮರ ಮಾಡ್ಬಿಟ್ಟ. ನಮ್ಗೆ ಈ ತರ ಬೇಕು ಅಂತ ನಾವು ಆ ಥರ ನಮ್ಮ ಆಸೆ, ಅದನ್ನೇ ಭಗವಂತ ಹೇಳೋದು, ನೀನ್ ಏನ್ ಇಚ್ಛೆ ಪಡ್ತೀಯ ಆ ತರ ಒಂದು ದೇಹ ಕೊಡ್ತೀನಿ ಅಂತ. ಈ ದೇಹದಲ್ಲಿ ಮನಸ್ಸು ಈ ತರ ಇದೆ, ಅದನ್ನ ಕೊಡ್ತಾನೆ ಅಲ್ವರಾ? ಒಬ್ಬ ಕಾರ್ ತಗೊಳಕ್ ಹೋದ್ರೆ ಏನ್ ಕೇಳ್ತಾನೆ, ಎಷ್ಟು ಸಿ ಸರ್ ಇದು? 1000 1000 CC ನ? 1500 ಇಲ್ವಾ? ನಾನು ಆಕ್ಸಿಲೇಟರ್ ಒದ್ದ ತಕ್ಷಣ ಹಂಗೆ ಜುಮ್ ಅಂತ ಹೋಗ್ಬೇಕು ಅಂತ ಕೇಳ್ತಾನೆ ಅವನು ಅಲ್ವರಾ? ಯಾಕೆ ಆ ತರ ಇದೆ, ಪ್ರೆಸ್ ಮಾಡ್ತಾರ ಜುಮ್ ಅಂತ ಹೋಗುತ್ತಲ್ರಿ ಅಂತಂದ್ರೆ, ನೀನ್ ಆ ತರ ಕಾರ್ ಸೆಲೆಕ್ಟ್ ಮಾಡಿದೀಯಾ ಅಲ್ವಾ? 150 cc ಕೊಡಿ, 350 cc ಕೊಡಿ ಬೈಕು ಅಂತೀವಿ. ಯಾಕೆ? ಹಿಂಗ ಅಂದ ತಕ್ಷಣ ಜುಮ್ ಅಂತ ಹೊಡೋಗ್ಬೇಕು. ಆ ತರ ಮನಸ್ಸು ಈ ತರ ನಾವು ಕೇಳಿ ಮಾಡ್ಕೊಳ್ಳೋದಿಲ್ಲ. ಪ್ರಭುಜಿ, ಇದು ಜಪ ಮಾಡ್ಬೇಕಂದ್ರೆ ನಮ್ಗೆ ಏನಾದ್ರು ನಿಬಂಧನೆಗಳಿದಾವ ಇದಕ್ಕೇನಾದ್ರು? ಏನು ಅದನ್ನೇ ಹಿಂಗೆ ಇದ್ ಭಗವಂತ ಮಾಡ್ಬೇಕು, ಹಿಂಗೆ ಇದೇ ತರ ಎಲ್ ಇರ್ಬೇಕು ತಿಳ್ಕ? ಎಲ್ಲಾ ಮಂತ್ರಗಳಿಗೂ, ಶಾಸ್ತ್ರದಲ್ಲಿರುವ ಎಲ್ಲಾ ವೇದಶಾಸ್ತ್ರಗಳಿರುವ ಎಲ್ಲಾ ಮಂತ್ರಗಳಿಗೂ ನಿಬಂಧನೆ ಇದೆ.
ಹಾ ಆದರೆ ಈ ಮಂತ್ರಕ್ಕೆ ಮಾತ್ರ ಭಗವಂತ ಹೇಳಿದಾನೆ, ಈ ಕಲಿಯುಗದಲ್ಲಿ ಈ ಜನರಿಗೆ ಯಾವ ನಿಬಂಧನೆ ನಿಯಮಗಳನ್ನು ಪಾಲಿಸಲು ಸಾಧ್ಯವಿಲ್ಲ. ಆದ್ದರಿಂದ ಈ ಮಂತ್ರವನ್ನು ನಾನು ಕೊಡ್ತಾ ಇದ್ದೀನಿ. ಅದರಲ್ಲೂ ಇದು ಉನ್ನತವಾದಂತಹ ಮಂತ್ರ. ಅದನ್ನು ಅವರು ಎಲ್ಲಾ ಕಡೆ ಉಪಯೋಗಿಸಿ ಯಾವುದೇ ಒಂದು ನಿಯಮ ಇಲ್ಲ, ಅವರು ಸಂತೋಷವಾಗಿರ್ಲಿ ಅಂತ ಈ ಮಂತ್ರವನ್ನು ಕೊಟ್ಟಿದ್ದಾನೆ. ಯಾವ ಒಂದು ನಿಯಮ ನಿಬಂಧನೆ ಏನೂ ಇಲ್ಲ. ಯಾಕಂದ್ರೆ ಪ್ರಭುಜಿ ನಾವು ಮುಂಚೆ ಒಬ್ರು ಹಿಂಗೆ ಇಸ್ಕಾನ್ ಭಕ್ತರು ಅವರು ಹೇಳಿದ್ರು, ಹ್ಮ್ 5 ನಿಬಂಧನೆಗಳನ್ನ 5 ಪಾಲನೆ ಮಾಡಿದ್ರೆ ಮಾತ್ರ ಜಪ ಮಾಡ್ಬೇಕು. ಕೃಷ್ಣ ಅದ್- ಕೃಷ್ಣ ಆ ಥರ ಇಲ್ಲ, ಯಾರು ತಪ್ಪಾಗಿ ಹೇಳಿದ್ದಾರೆ. ನಮ್ಮ ಹೌದಾ? ನಮ್ಮ ನಮ್ಮ ಭಕ್ತರುಗಳು ಎಷ್ಟೊಂದು ಜನ ಇಲ್ಲಿದ್ದಾರೆ, ಅವ್ರನ್ನ ಕೇಳಿ. ನೆಕ್ಸ್ಟ್ ಟೈಮ್ ಇಸ್ಕಾನ್ ಹತ್ರ ಹೋಗಿ ನೀವು ಕೇಳಿ, ಯಾವ ಒಂದು ನಿಬಂಧನೆಗಳು ಇಲ್ಲ ಜಪ ಮಾಡ್ಲಿಕ್ಕೆ. ಯಾಕಂದ್ರೆ ಅವರು ನಮ್ಮೂರಲ್ಲಿ ಇದ್ದಿದ್ದು. ಹೌದ್ರಾ? ಹಾ. ಇಲ್ಲ 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 ಇಲ್ಲ, ಖಂಡಿತ ಇಲ್ಲ. ಅವ್ರು ಹೇಳ್ತಾ ಇದ್ರು ತಿಲ್ಕ ಇಡ್ಬೇಕು, ಡೈಲಿ ಸ್ನಾನ ಮಾಡ್ಬೇಕು, ಅದೆಲ್ಲ ಕತ್ತಲ್ಲಿ ತುಳಸಿ ಏನಿಲ್ಲ ಹಾರ ಸ್ವಾಮಿಗಳೇ, ಹಾಕ್ಬೇಕು. ಏನು ಇಲ್ಲ, ಏನು ಇಲ್ಲ. ಓಕೆ ಪ್ರಭು. ಹ್ಮ್ ಹರೇ ಕೃಷ್ಣ. हरे कृष्ण प्रभु जी, दंडवत ಹರೇ प्रणाम। ಹರೇ ಕೃಷ್ಣ. ಧನ್ಯವಾದ. ಪ್ರಭುಜಿ, ಆ ಶತ್ರುಗಳು ಬಂಧುಗಳಲ್ಲೇ ಇರ್ತಾರೆ ಪ್ರಭುಜಿ. ಅದು ಯಾಕೆ ಅಂತ ಎಲ್ಲರೂ ಒಟ್ಟಿಗೆ ಒಂದೇ ಬ್ಲಡ್ ಅಲ್ಲಿ ಇದ್ರು ಕೂಡ ಶತ್ರುಗಳು ಆಗ್ತಾರಲ್ಲ ಪ್ರಭುಜಿ, ಅದು ಯಾಕೆ? ಅದು ಕರ್ಮಕ್ಕೆ ತಕ್ಕಂತೆ ಎಲ್ಲರೂ ಬಂದು ಸೇರ್ತಾರೆ ನಮ್ಮ ಹತ್ರ ಅಷ್ಟೇ. ಶಾಸ್ತ್ರ ಓದಿದ್ರೆ ಅದು ಅರ್ಥ ಆಗುತ್ತೆ ನಮಗೆ. ಮಕ್ಕಳಾಗಿ ಯಾರು ಹುಟ್ಟುತ್ತಾರೆ ಹೇಳಿ, ಗೊತ್ತಾ ನಿಮ್ಗೆ? ಹಾ ಪ್ರಭುಜಿ, ಹಿರಣ್ಯಕಶಿಪು ಹೊಟ್ಟೆಲು ಅಲ್ಲಲ್ಲ, ಯಾರು ಹುಟ್ಟೋದು ಮಕ್ಕಳಾಗಿ? ನಮಗೆ ಯಾರು ಹುಟ್ಟುತ್ತಾರೆ? ಗೊತ್ತಿಲ್ಲ ಪ್ರಭು. ಆ, ನಾವು ಯಾರಿಗೆ ತುಂಬಾ ಅನ್ಯಾಯ ಮಾಡಿರ್ತೀವೋ ಅವ್ರು ನಮ್ಗೆ ಮಕ್ಕಳಾಗಿ ಹುಟ್ಟೋದು. ಯಾರಿಗೋ ಸಾಲ ಕೊಟ್ಬಿಟ್ಟು ಏಮಾರಿಸ್ಬಿಟ್ಟಿದ್ರೆ ಅವ್ರು ನಮ್ಗೆ ಮಕ್ಕಳಾಗಿ ಬಂದು ಆ ಸಾಲನ ಹಿಂತಿರುಗಿ ತಗೊಳ್ತಾರೆ. ಋಣದ ಮೂಲಕ ಅವ್ರು ತಗೊಳ್ತಾರೆ. 5 ತರದ ಇದೆ. ಮುರಾರಿ ಮಧೋಪ್ರಭುಗಳೇ ಲೈನಲ್ಲಿ ಇದ್ದೀರಾ? ಹರೇ ಹರೇ ಕೃಷ್ಣ. ಇದೀನಿ ಪ್ರಭುಜಿ. ನಿಮ್ಗೆ ಜ್ಞಾಪಕ ಇದೆ ಪ್ರಭು? ಯಾರು 5 ಹೌದೌದು ಪ್ರಭುಜಿ. ಹೇಳಿ ಪ್ರಭುಗಳೇ ಅದು? ಆ ಶತ್ರುಪುತ್ರ, ದಾಸಿ ಶತ್ರು ಪುತ್ರನಾಗಿ ಬರ್ತಾನೆ, ಮತ್ತೆ ದಾಸಿ ಪುತ್ರ, ಓಕೆ. ಆಮೇಲೆ ಆಮ್, ಹೇಳ್ತೀನಿ ಪ್ರಭು, ಒಂದೆರಡು ನಿಮಿಷ ಹಂಗೆ. ಆತರ ನಮ್ಮ ಜೊತೆ ಇರೋರು ಅವರೇನೆ ಶತ್ರುಗಳೇ. ಯಾಕಂದ್ರೆ ನಾವು ಅವ್ರನ್ನ ಯಾವುದೋ ಒಂದು ಕಾಲದಲ್ಲಿ ಯಾವುದೋ ಒಂದು ಟೈಮಲ್ಲಿ ಅವ್ರಿಗೆ ನಾವು ತೊಂದರೆ ಕೊಟ್ಟಿದೀವಿ, ಅದಕ್ಕೆ ನಾವು ನಮ್ಮನ್ನ ಬಂದು ತೊಂದರೆ ಕೊಡ್ತಿದ್ದಾರೆ. ಈಗ ಹೇಳಿದ್ನಲ್ಲ, ಯಾರೋ ನಮ್ಮನ್ನ ಮೋಸ ಮಾಡ್ಬಿಟ್ಟು ಹೋಗುದು ಅಂದ್ರೆ ನಮಗ್ ಗೊತ್ತಿಲ್ಲ, ಅದು ಫಸ್ಟ್ ಟೈಮ್ ಇರ್ಬೋದು, ಅಥವಾ ನಾವು ಇದಕ್ ಮುಂಚೆ ನಾವು ಅವ್ರಿಗೆ ಮಾಡಿರ್ಬೋದು. ಅದು ತಿಳ್ಕೊಳ್ಳೋದು ತುಂಬಾ ಕಷ್ಟ. ಅದಕ್ಕೋಸ್ಕರನೇ ಯಾವಾಗಲೂ ಆತ್ಮಗಳು ಒಟ್ಟಿಗೆ ಬರ್ತವೆ. ಅಮೆರಿಕನ್ ಪ್ರೆಸಿಡೆಂಟ್ ಇಲ್ಲಿ ಬಂದು ನಮ್ಮ ಫ್ಯಾಮಿಲಿಲಿ ಹುಟ್ಟಲ್ಲ. ಅವನು ಎಲ್ಲಿ ಕರ್ಮ ಮಾಡಿ ಅವ್ರು ಯಾರ್ಯಾರಿಗೆ ಏಮಾರಿಸಿದಾನೋ ಅವ್ರವ್ರ ಹತ್ರನೇ ಇರ್ತಾರೆ ಎಲ್ಲರೂ. ಅದು ಗ್ರೂಪ್ ಆಗಿ ಬರೋದು, ಆತ್ಮಗಳು ಒಂದೇ ಗ್ರೂಪ್ ಆಗಿ. ಆ ಕರ್ಮ ಮುಗಿದಾದಾಗ ಅವ್ರವ್ರು ಹೊರಟೋಗ್ತಾರೆ. ತುಂಬಾ ಜೀವನದಲ್ಲೂ ನಾವು ನೋಡಿದೀವಲ್ವಾ, ಸ್ವಲ್ಪ ಜನನೇ ಸ್ವಲ್ಪ ಹೊತ್ತೇ ಇರ್ತಾರೆ ಅವ್ರು ನಮ್ಮ ಜೊತೆನಲ್ಲಿ. ಆಮೇಲೆ ಏನ್ ಮಾಡ್ತಾರೆ, ಅವ್ರು ಹೊರಟೋಗ್ತಾರೆ, ನಮ್ಗೂ ಅವ್ರಿಗೆ ಸಂಬಂಧ ಇರಲ್ಲ. ಫಾರ್ ಎಕ್ಸಾಂಪಲ್, ಒಂದು ಮಗಳು ಇಟ್ಕೊಳ್ಳಿ. ಮಗಳು 21-22 ವಯಸ್ಸು ಇರ್ತಾರೆ, ಆಮೇಲೆ ಮದುವೆ ಮಾಡಿ ಕಳಿಸ್ಬಿಟ್ರೆ ಅವರು ಲೋಕದಲ್ಲೇ ಇರ್ತಾರೆ, ಅದು ನಮ್ಮ ಮನೇಲಿ ಇರಲ್ಲ. ಒಂದು 25-30 ವರ್ಷ ಯಾವಾಗೋ ಒಂದ್ಸರಿ ಬರ್ತಾರೆ ಹೋಗ್ತಾರೆ. ಯಾಕಂದ್ರೆ ಸಂಬಂಧ ಅಷ್ಟೇ, ನಮಗೂ ಅವ್ರಿಗೂ ಋಣಾನುಬಂಧ ಅಷ್ಟೇನೆ. ಬೇರೆಯವ್ರು ನಮ್ಮ ಜೊತೆಲೇ ಇದ್ದು ತಲೆ ಮೇಲೆ ಕೂತಿರ್ತಾರೆ. ಹಾ ಪ್ರಭುಜಿ, ಈಗ ಮಕ್ಕಳು ಪ್ರೀತಿಯಿಂದ ಇರ್ತಾರೆ. ಇವಾಗ ಡಿವೋಟಿ ಆಗ್ಬಿಟ್ಟಿದ್ದಾರೆ ನಮ್ಮ ಮಗ ಆಲ್ರೆಡಿ. ಅಷ್ಟು ಪ್ರೀತಿಯಿಂದ ಇದ್ರು ಇವಾಗ ಟೆಂಪಲ್ ಅಲ್ಲಿ ಇದ್ದಾರೆ. ಹತ್ರ ಇರಲ್ಲ ಪ್ರೀತಿ ಇರೋರು, ಶತ್ರುಗಳೇ ಹತ್ರ ಇರ್ತಾರೆ. ಅದೇ ಒಂದು ಕ್ವಶನ್. ಹಾಗೆಲ್ಲ ಏನಿಲ್ಲ, ನಮ್ಮ ಒಂದು ಋಣ ಮುಗಿಯೋವರೆಗೂ ಇರ್ತಾರೆ ಅವರು ಅಷ್ಟೇ. ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ ಪ್ರಣಾಮ. ಹರೇ ಕೃಷ್ಣ ಪ್ರಭುಜಿ, ದಂಡದ ಪ್ರಣಾಮಗಳು. ಧನ್ಯವಾದ ಪ್ರಣಾಮ. ಇವಾಗ ಹೇಳಿದ್ರಲ್ಲ ಪ್ರಭುಜಿ, ಅದಕ್ಕೆ ತಕ್ಕಂತ ಉದಾಹರಣೆ, ನಾವು ಎಷ್ಟು ಜನಸಂಖ್ಯೆ ಇದೆ ಅಷ್ಟರಲ್ಲಿ ಇಷ್ಟೇ ಜನನೇ ನಾವ್ ಯಾಕೆ ಈ ಕ್ಲಾಸ್ ಕೇಳ್ತಾ ಇದ್ದೀವಿ, ಇಷ್ಟೇ ಜನನೇ ಯಾಕೆ ಸುಮಾರು ಜನ ಅಷ್ಟೇ ಯಾಕೆ ಕೃಷ್ಣ ಪ್ರಜ್ಞೆಯಲ್ಲಿ ಇದೀವಿ? ಇದು ಯಾವ ತರದ ಸಂಬಂಧ, ಯಾವ ಜನ್ಮದ ಅದು ಪ್ರಭುಜಿ? ಹೋಗ್ತಾ ಹೋಗ್ತಾ ಭಗವಂತ ಹೇಳ್ತಾನೆ, ಎಲ್ಲರೂ ಭಕ್ತಿಲಿ ಬರ್ಲಿಕ್ಕೆ ಸಾಧ್ಯವಿಲ್ಲ. ಅದೇ ಹೇಳ್ತನಲ್ಲ, 4 ವಿಧವಾದ ಜನರು ನನ್ನನ್ನು ಬಂದು ಶರಣಾಗ್ತಾರೆ ಅಂತ. ಜ್ಞಾಪಕ ಇದೆಯಾ? ದತ್ತಾತ್ರೇಯ, ಜ್ಞಾನಿ, ಜಿಜ್ಞಾಸ. ಇವ್ರು 4 ಜನ ಬಂದು ನನ್ನನ್ನು ಭಕ್ತರಾಗ್ತಾರೆ. ಅದೊಂದು 4 ಜನ. ಈಗ ಕಲಿಯುಗದಲ್ಲಿ ಬಂದು ಮಹಾಮಂತ್ರವನ್ನು ಜಪಿಸಿದಾಗ ಭಕ್ತರಾಗ್ತಾರೆ. ಅಥವಾ ನೀವು ಯಾರಾದ್ರೂ ಭಕ್ತರ ಸಂಘದಲ್ಲಿ ನೀವು ಬಂದಿದ್ರೆ ಅವಾಗ ನೀವು ಭಕ್ತರಾಗ್ಬಿಡ್ತೀರಾ.
ಒಂದು ಅಯಸ್ಕಾಂತ ಹೇಗೆ ಅದನ್ನ ಕಬ್ಬಿಣನ ಅದು ಅದ್ರ ಜೊತೆಲೇ ಇದ್ದಾಗ ಕಬ್ಬಿಣ ಕೂಡ ಅಯಸ್ಕಾಂತ ಆಗ್ಬಿಡುತ್ತಲ್ಲ, ಆ ಥರ ಒಂದು ಭಕ್ತರ ಸಂಘದಿಂದ ಆಗ್ತೀರಾ, ಅಥವಾ ಗುರುಗಳ ಆಶೀರ್ವಾದದಿಂದ ಆಗ್ತೀರಾ, ಅಥವಾ ನಿಮ್ಮ ಹಿಂದಿನ ಜನ್ಮದ ಪುಣ್ಯ ಫಲದಿಂದನೂ ಆಗ್ತೀರಾ. ಆದ್ರೆ ಈ ಕಲಿಯುಗದಲ್ಲಿ ಅದೆಲ್ಲ ಇಲ್ಲ. ಜಾಸ್ತಿ ಒಂದು ಭಕ್ತರ ಒಂದು ಆಶೀರ್ವಾದದಿಂದ, ಭಕ್ತರ ಪ್ರಾರ್ಥನೆಗಳಿಂದ ಬರ್ತಾರೆ ತುಂಬಾ ಜನ. ಈಗ ನೋಡಿ, ನಾವು 900 ಜನನ ಗ್ರೂಪಲ್ಲಿ ಕರೆದು ನೀವು ಬಂದು ಕ್ಲಾಸ್ ಅಟೆಂಡ್ ಮಾಡಿ ಅಂದಿವಿ. ನೀವು ಅದರಲ್ಲಿ ಸ್ವಲ್ಪ ಜನ ಬಂದಿದ್ದಾರೆ. ಸೊ ಅದರಿಂದ ಅದು ಅದು ಅವ್ರಿಗೆ ಆ ಒಂದು ಅನುಕೂಲ ಭಗವಂತ ಮಾಡಿಕೊಟ್ಟ, ಅದು ಉಪಯೋಗಿಸ್ಕೊಂಡಿಲ್ಲ. ಅವರು ಆ ಒಂದು ತಮ್ಮ ಸ್ವಾತಂತ್ರ್ಯವನ್ನು ಉಪಯೋಗಿಸಿ ಇದ್ರಲ್ಲಿ ಬರಲಿಲ್ಲ. ಸ್ವಲ್ಪ ಜನ ಆ ಸ್ವಾತಂತ್ರ್ಯವನ್ನು ಉಪಯೋಗಿಸಿ ಇದ್ರಲ್ಲಿ ಬಂದರು ಅಷ್ಟೇ. ಯಾರನ್ನು ಭಗವಂತ ಫೋರ್ಸ್ ಮಾಡುತ್ತ. ನಮ್ಮ ಅದೃಷ್ಟ ಪ್ರಭುಜಿ. ಹೌದು, ನೀವು ತಗೊಂಡ್ರಿ, ನೀವು ಅದೃಷ್ಟ ಅಲ್ಲ, ನೀವು ತಗೊಂಡ್ರಿ ಅದನ್ನ. ಆದ್ರಿಂದ ನೀವು ಅದೃಷ್ಟವಂತರಾದ್ರಿ. ಬೇರೆಯವರು ಬಿಟ್ಟು ಬಿಟ್ರು, ಅದರಿಂದ ಅವರಿಗೆ ನತದೃಷ್ಟ. ನಾವು ಭಕ್ತರ ಸಂಘದಲ್ಲಿ ಇರ್ತಾ ಇದೀವಿ ಪ್ರಭುಜಿ. ಇದು ಎಲ್ಲ ನಿಮ್ ದಯದಿಂದ ನಾವು ಪುಣ್ಯ ಮಾಡಿದೀವಿ ಪ್ರಭುಜಿ. ಯಾಕಂದ್ರೆ ಎಲ್ಲ ಟೆಂಪಲ್ ನಿಮ್ಮ ಪುಣ್ಯ. ಬಹಳ ದೂರ. ಬೇರೆ ಯಾರಿಗಾದ್ರೆ ಏನಾದ್ರು ಪ್ರಶ್ನೆಗಳು? ಮುರಾರಿ ಪ್ರಭುಗಳೇ, ಸಿಕ್ತಾ ಅದು? ಒಂದ್ ಶ್ಲೋಕ ಹೇಳಿದ್ರು ಪ್ರಭು, ಋಣಾನುಬಂಧು ರೂಪೇಣ ಅಂತ. ಬಂದೆ ಒಂದ್ ನಿಮಿಷ. ಹೇಳಿ ಇಲ್ಲ, ಪ್ರಭುಗಳೇ. ಸಿಕ್ಕಿಲ್ಲ ಪ್ರಭು, ನೋಡ್ತಿದ್ದೀನಿ. ಹೌದ್ರಾ? ನಾನು ಗ್ರೂಪ್ ಅಲ್ಲಿ ಆಮೇಲೆ ಶೇರ್ ಮಾಡ್ತೀನಿ ಪ್ರಭುಜಿ. ಓಕೆ, ಥ್ಯಾಂಕ್ ಯು ಪ್ರಭುಗಳೇ. ಯಾರಿಗಾರ ಪ್ರಶ್ನೆಗಳಿದೆಯಾ? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹೇಳ್ತೀನಿ ಪ್ರಭುಜಿ, ಹೇಳ್ತೀನಿ. ಹೇಳಿ. 4 ತರದ್ದು ಮಕ್ಕಳಿರ್ತಾರೆ. ಶತ್ರುಪುತ್ರ, ಋಣಾನುಬಂಧ ಪುತ್ರ, ಉದಾಸೀನ ಪುತ್ರ, ಸೇವಕ ಪುತ್ರ. ಇವು 4 ಹಾಕ್ತವೆ ಪ್ರಭುಜಿ. ಋಣಾನುಬಂಧ ಪುತ್ರ ಪ್ರಭು. ಹೇಳಿ ಪ್ರಭುಗಳೇ. ಋಣಾನುಬಂಧ ಪುತ್ರ, ಹಿಂದಿನ ಜನ್ಮಗಳಲ್ಲಿ ನಾವೇನಾದ್ರೂ ನೀವು ಹೇಳ್ದಂಗೆನೆ ಯಾರಾದ್ರೂ ಸಾಲ ತಗೊಂಡು ಅವ್ರಿಗೆ ತೀರಿಸದೇ ಇದ್ರೆ ಅವ್ರ ಮಕ್ಕಳು ಬಂದು ಆ ಸಾಲನ ವಸೂಲ್ ಮಾಡ್ಕೊಳ್ಳೋ ರೀತಿ ನಮ್ಮ ಹತ್ರ ಎಲ್ಲಾನು ದುಡ್ಡು ಕಾಸು ಎಲ್ಲಾನು ಖರ್ಚಾಗೋ ತರ, ದೋಚ್ಕೊಂಡು ಹೋಗೋ ತರ ಈ ತರ ಮಾಡಿ ಹೋಗುವಂಥದ್ದು ನಾವು ಹೇಳ್ದಂಗೆ ಋಣಾನುಬಂಧ ಪುತ್ರ ಅಂತ. 2ನೇದು ಶತ್ರುಪುತ್ರ. ತಾವು ಹೇಳ್ದಂಗೆ ಅವರು ಹಿಂದಿನ ಜನ್ಮದಲ್ಲಿ ನಾವು ಯಾರಿಗೇನು ಹೊಡೆದಿರ್ತೀವಿ, ಕೆಡಕ್ ಮಾಡಿರ್ತೀವಿ, ಅದನ್ನ ಸೇಡ್ ತೀರ್ಸ್ಕೊಂಡು ಹೋಗಕ್ಕೆ ಬರುವಂತ ಶತ್ರುಪುತ್ರ. 3ನೇವರು ಉದಾಸೀನ ಪುತ್ರ. ಅವರು ಉದಾಸೀನವಾಗಿರ್ತಾರೆ. ಅವರ ತಂದೆ ತಾಯಿಗಳ ಮೇಲೆ ಅವ್ರಿಗೆ ಹೆಚ್ಚು ಆಸಕ್ತಿ, ಗಮನ, ಅವ್ರ ಬಗ್ಗೆ ಕೇರಿಂಗ್, ಶೇರಿಂಗ್ ಈ ತರದ್ದೇನೂ ಇರೋದಿಲ್ಲ. ನಾವು ಉದಾಸೀನ ಮಾಡಿರ್ತೀವಿ ಜನಗಳನ್ನ, ಅವರೆಲ್ಲ ಬಂದ್ಬಿಡ್ತಾರೆ. ಇದು ಉದಾಸೀನ ಪುತ್ರ ಅಂತ ಹೇಳ್ತಾರೆ. ಹಾಗೇನೆ 4ನೇದು ಸೇವಕ ಪುತ್ರ ಹೇಳಿ. ಸೇವಕ ಪುತ್ರ ಅಂದ್ರೆ ನಾವು ಯಾರಿಗೋ ಏನು ಬಹಳಷ್ಟು ಸೇವೆಗಳು ಮಾಡಿರೋದನ್ನ ಈ ಜನ್ಮದಲ್ಲಿ ಅವರು ಬಂದು ಮಕ್ಕಳಾಗಿ ಸೇವೆ ಮಾಡ್ತಾರೆ. ಈ ತರದ 4 ಪುತ್ರ. ಧನ್ಯವಾದಗಳು. ಸೊ ಆದ್ರಿಂದನೇ ನಮಗೆ ಪ್ರಭುಗಳು ಹೇಳ್ತಾರ, ಆದ್ರಿಂದನೇ ನಮ್ಗೆ ಶತ್ರುಗಳು ನಮ್ಮಲ್ಲೇ ಇರೋದು, ಯಾವಾಗ್ಲೂ ನಮ್ಮ ಹತ್ರನೇ ಇರೋದು. ಬೇರೆಯವ್ರ ಹತ್ರ ಒಳ್ಳೆಯವರಾಗಿರ್ತಾರೆ, ತುಂಬಾ ಜನ ನೋಡಿದೀವಿ. ನಮ್ಮ ಹತ್ರ ಕೆಟ್ಟದಾಗಿರ್ತಾರೆ ಅವರು. ಯಾಕೆಂತಂದ್ರೆ ಅದು ನಮ್ಮ ಸಂಬಂಧ ಆ ಥರ ಅಷ್ಟೇ. ಊರಿಗೆ ಉಪಕಾರಿ, ಮನೆಗೆ ಏನು ಹೇಳ್ತಾರಲ್ಲ ಆ ಥರ. ಯಾಕೆ ಆ ಥರ ಅವ್ರು ಬೇರೆಯವ್ರ ಹತ್ರ ಚೆನ್ನಾಗಿರ್ತಾರೆ, ನಮ್ಮ ಹತ್ರ ಚೆನ್ನಾಗಿಲ್ಲ ಅಂದ್ರೆ ಅದು ಕರ್ಮಗಳಷ್ಟೇ, ಬೇರೇನಿಲ್ಲ. ಅದು ನಮ್ಮದು ಅಂತ ನಾವು ತಿಳ್ಕೊಳ್ಬೇಕು. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು. ಭಕ್ತಿಯಿಂದ ನಾವು ನೀಟಾಗಿ ಜೀವನ ಮಾಡೋದು ಕಲ್ತಿದ್ದೀವಿ. ಹೌದೌದು, ಎಲ್ಲವನ್ನು ನಾವು ನಿರ್ಮೂಲ ಮಾಡ್ಬೋದು ಭಕ್ತಿಯ ಮೂಲಕ. ಹರೇ ಕೃಷ್ಣ ಪ್ರಭು. ಕಾರ್ಯಕ್ರಮ ಹೇಳಿ ಮಾತಾಜಿ. ರಾಮ ಕೃಷ್ಣ ಅವರೆಲ್ಲ ಹಿಂಗ್ ಕಾಣಿಸ್ತಿದ್ರಲ್ಲ, ಹಿಂಗೆ ಅವರ ಒಂದು ಅವತಾರದಲ್ಲಿ ಆತರ ಕಲ್ಕಿನ ನೋಡಕ್ ಆಗಲ್ಲ ನಾವು. ನೋಡಕ್ಕಾಗೋದಿಲ್ಲ. ನಾವೆಲ್ಲರೂ ಕಲ್ಕಿನೇ. ಬಾರಲ್ಲಿ ಸಿಗರೇಟ್ ಹೊಡಿಯೋಣ ಕರ್ಕೊಂಡು ಹೋಗ್ತಾನೆ, ಅವ್ನು ಕಲ್ಕಿತಾನೆ. ಬಾರ ನಾವು ಎಣ್ಣೆ ಹೊಡಿಯೋಣ ಕರ್ಕೊಂಡು ಹೋಗ್ತಾನೆ, ಅವ್ನು ಕಲ್ಕಿತಾನೆ. ಆ ತಪ್ಪು ಕೆಲಸ ಮಾಡೋಣ ಅಂತ ಅವ್ನು ಕಲ್ಕಿತಾನೆ ಅವನು. ಹರೇ ಕೃಷ್ಣ ಪ್ರಭು. ಅವರು ಕಲ್ಕಿ ತುಂಬಾ ಭಯಂಕರವಾಗಿರ್ತಾರೆ ಅಂತ ನಾನು ಓದಿದ್ದೀನಿ ಪ್ರಭು. ಅವರು ನೋಡಕ್ಕೆ ಕಪ್ಪಗೆ ದಪ್ಪಗೆ ಭಯಂಕರವಾಗಿರ್ತಾರೆ ಅಂತ ಓದಿದ್ದೀನಿ ಪ್ರಭು. ಅವರು ಕಪ್ಪಗೆಲ್ಲ ಏನಿರಲ್ಲ, ನನ್ ಡೌಟು.
ಅದೆಲ್ಲ ತುಂಬಾ ಭಯಂಕರವಾಗಿರ್ತಾರೆ ಅಂತ ಓದಿದ್ದೀನಿ. ಪ್ರಭುಗಳೇ ಏನಾದ್ರು ಇದಿದೆಯಾ ಮುರಾರಿ ಪ್ರಭುಗಳೇ, ಹಾ ಏನಾದ್ರು ಉಲ್ಲೇಖ ಇದೆಯಾ? ಹಾ ಪ್ರಭು, ಆಕ್ಚುಲಿ ನೀವು ಕಲ್ಕಿ ಅಂತ ಹೇಳಿದ್ರೆ ಕಲ್ಕಿ ಭಗವಾನ್ ವಿಷ್ಣು ರೂಪ. ಆ ಅಲ್ಲ, ಕಲ್ಕಿ ಕಲಿ 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 ಹಾ ಕಲಿ ಇಲ್ಲಿ ಕಲ್ಕಿ ಭಗವಾನ್ ಪ್ರಭು ನಾನು ಹೇಳಿದ್ದು ಕಲಿ ವಿಷ್ಣು ರೂಪದ. ಕಲಿಪುರುಷನ ವರ್ಣನೆ ಶ್ರೀಮದ್ ಭಾಗವತದಲ್ಲಿ ಮೊದಲನೇ ಸ್ಕಂದದಲ್ಲಿದೆ. ಹೇಗೆ ಹೇಗೆ ಪರೀಕ್ಷಿತ ಮಹಾರಾಜ ಆತನನ್ನು ಸಂಧಿಸಿದಾಗ ಆತನ ಯಾವ ತರ ಬಟ್ಟೆ ಹಾಕೊಂಡಿರ್ತಾನೆ, ಯಾವ ತರ ನಡ್ಕೋತಿರ್ತಾನೆ, ಆತನ ಬಣ್ಣ, ಇದೆಲ್ಲನೂ ಮೊದಲನೇ ಸ್ಕಂದದಲ್ಲಿ ಎಲ್ಲ ವಿವರಣೆ ಇದೆ. ಶ್ರೀಮದ್ ಭಾಗವತದ ಮೊದಲನೇ ಅಲ್ಲಿ ಕಲಿಪುರುಷನ ವರ್ಣನೆ, ಅವನ ಹಾಕೋ ಬಟ್ಟೆ, ಆತನು ಶೂದ್ರನಾಗಿದ್ರೇನು ಅಂದ್ರೆ ಕಪ್ಪು, ಅದನ್ನು ಹಾಕೊಂಡಿರೋದು ರಾಜನ್ ತರ ವಸ್ತ್ರ ಹಾಕೊಂಡಿರ್ತಾನೆ ಅಂತೆಲ್ಲನೂ ಅಲ್ಲಿ ವರ್ಣನೆ, ಡೂಪ್ಲಿಕೇಶನ್ ಮಾಡೋದು. ಡೂಪ್ಲಿಕಸಿ ಅನ್ನೋ ತರದ್ದು, ಹ್ಮ್ ಆ ತರದ್ದು ವರ್ಣನೆ ಅಲ್ಲಿದೆ. ಓಕೆ ಓಕೆ. ಅಂದ್ರೆ ನೋಡೋದಕ್ಕೆ ಕಂಡುಹಿಡಿಯಕ್ಕಾಗಲ್ಲ. ಹೌದು, ಡೂಪ್ಲಿಸಿಟಿ ಜಾಸ್ತಿ ಇರುತ್ತೆ. ತುಂಬಾ ಸೊಫಿಸ್ಟಿಕೇಟೆಡ್ ಆಗಿರ್ತಾನೆ, ಅದ್ರ ನೋಡೋದಕ್ಕೆ ಬಿಹೇವಿಯರ್ ಮಾತ್ರ ವರ್ಸ್ಟ್ ಆಗಿರುತ್ತೆ ಅಂತ. ಹೌದು ಹೌದು. ಡೂಪ್ಲಿಸಿಟಿ, ಹಿಪಾಕ್ರಸಿ ತರ. ಅದು ಕಲಿಯುಗದ ಸಿಂಪ್ಟಮ್ಸ್. ಅದು ಹೇಳೋದೊಂದು ಮಾಡೋದೊಂದು ಹಿಪಾಕ್ರಸಿ. ಒಳ್ಳೆಯವರಾಗಿರ್ಬೇಕು, ಸುಳ್ಳು ಹೇಳ್ಬಾರ್ದು ಅಂತ ಅವ್ರು ಮಾತ್ರ ಯಾವಾಗಲೂ ಸುಳ್ಳು ಹೇಳ್ತಾ ಇರ್ತಾರೆ. ಧನ್ಯವಾದಗಳು ಪ್ರಭುಗಳೇ. ಹರೇ ಕೃಷ್ಣ. ಮುಂದಿನ ಪ್ರೋಗ್ರಾಮ್ ನೋಡ್ಬೋದಾ ಮಾತಾಜಿ? ಹಾ ಪ್ರಭುಜಿ, ಹರೇ ಕೃಷ್ಣ. ಹರೇ ತುಂಬಾ ಧನ್ಯವಾದಗಳು ಪ್ರಭುಜಿ. ಇವತ್ತು ಭಕ್ತಿ ಸೇವೆ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಪ್ರಭುಜಿ. ತುಂಬಾ ಧನ್ಯವಾದಗಳು ಪ್ರಭುಜಿ. ನಾವು ಗುರುಗಳ ಹತ್ರ ಆಧ್ಯಾತ್ಮಿಕ ವಿಷಯಗಳನ್ನೇ ಕೇಳಬೇಕು, ಭೌತಿಕ ವಿಚಾರ ಏನು ಕೇಳಬಾರ್ದು ಅಂತ ಹೇಳಿಕೊಟ್ರಿ ಪ್ರಭುಜಿ. ಮತ್ತೆ ಕೃಷ್ಣನ ಯಾವ ತರ ನಾವು ಭಕ್ತಿ ಸೇವೆ ಮಾಡ್ಬೇಕು, ನಾವು ಯಾವ ತರ ಇದ್ರೆ ಕೃಷ್ಣ ಇಷ್ಟಪಡ್ತಾನೆ ಅನ್ನೋದೆಲ್ಲ ಭಕ್ತಿ ಸೇವೆ ಮುಖಾಂತರನೇ ತಿಳ್ಕೊಬೇಕು ಪ್ರಭುಜಿ. ಹರೇ ಕೃಷ್ಣ. ತುಂಬಾ ತುಂಬಾ ಧನ್ಯವಾದಗಳು ಪ್ರಭುಜಿ ನಿಮ್ಗೆ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ನರಸಿಂಹ ಪ್ರಣತಿ ಅಲ್ಲ ಸಾರಿ, ಹರೇ ಕೃಷ್ಣ ಶಯನಾರ್ಥಿ. ಹರೇ ಮಾತಾಜಿ, ಕೃಷ್ಣ. ಒಂದು ನಿಮಿಷ, ಕಲಿಪುರುಷನ ದರ್ಶನ ಮಾಡೋಣ. ಕಲಿಪುರುಷ ಅಂದ್ರೆ ನಮ್ಮ ಇಸ್ಕಾನ್ ಅಲ್ಲಿ ಭಾಗವತದಲ್ಲಿ ಹೇಗೆ ವರ್ಣಿಸಿದ್ದಾರೆ ಅನ್ನುವಂಥದ್ದನ್ನ ತಾವಿಲ್ಲಿ ಚಿತ್ರದಲ್ಲಿ ಇಲ್ಲಿ ಕಾಣ್ಬೋದು ಪ್ರಭುಜಿ. ನೋಡಿ, ಈ ತರದ್ದು ಇಸ್ಕಾನ್ ಭಾಗವತದ ಇಲ್ಲಿ ಚಿತ್ರಿಸಿದ್ದಾರೆ ನೋಡಿ. ಇಲ್ಲಿ ತಾವು ಕಾಣ್ತಾ ಇದ್ದೀರಿ. ಆತನ ಪರೀಕ್ಷಿತ್ ಮಹಾರಾಜ ಆತನನ್ನ ಆಕ್ರಮಣ ಮಾಡ್ತಿದ್ದಾನೆ ನೋಡಿ. ಬೇರೆ ನೋಡಿ, ಈ ರೀತಿ ಚಿತ್ರಿಸ್ತಾರೆ ಆತನನ್ನ. ವಿಶೇಷವಾಗಿ ಇಸ್ಕಾನ್ ಅಲ್ಲಿ ಇದು ಚಿತ್ರ ತೋರಿಸ್ತಾರೆ. ಹರೇ ಕೃಷ್ಣ. ಥ್ಯಾಂಕ್ ಯು ಪ್ರಭು. ಮತ್ತೆ ನಾಳೆ ಏನಾದ್ರು ಹೇಳ್ತೀರಾ ಪ್ರಭು? ನಾಳೆ ಹೇಗ್ ಮಾಡ್ಬೇಕು ಭಕ್ತರು ನಾಳೆಯಿಂದ ದಾಮೋದರ ಅಷ್ಟಕಂ? ಸಂಕಲ್ಪ ಮಾಡ್ಲಿಕ್ಕೆ ಹೇಳ್ದೆ, ನೀವೇನಾದಿದ್ರೆ ಹೇಳಿ ಪ್ರಭು. ಪ್ರತಿಯೊಬ್ಬರ ಮನೆಯಲ್ಲೂ ವಿಶೇಷವಾಗಿ ಒಂದು ಯಶೋಧ ದಾಮೋದರನ ಫೋಟೋ ಇಟ್ಕೊಂಡ್ರೆ ಉತ್ತಮ. ಅದು ಗ್ರೂಪ್ ಅಲ್ಲಿ ಹಾಕಿ ಪ್ರಭು ಆ ಫೋಟೋನ. ಗ್ರೂಪ್ ಅಲ್ಲಿ ಹಾಕ್ತೀನಿ. ರಾಧಾ ದಾಮೋದರ್. ಯಶೋಧ ದಾಮೋದರ ಲೀಲೆ, ದಾಮೋದರ ಲೀಲೆ ಮಾಡ್ತಿರುವಂತದ್ದು ನಿಮ್ ಗ್ರೂಪ್ ಅಲ್ಲಿ ನಾವು ಹಂಚ್ಕೊಳ್ತೀವಿ. ಮತ್ತೆ ಅದಕ್ಕೆ ನಾವು ಹಾಡ್ಬೇಕಾಗಿರುವಂತ ಯಶೋಧ ದಾಮೋದರನ ಪ್ರಾರ್ಥನೆ ಕೂಡ ಅಷ್ಟಕಂ, ದಾಮೋದರ ಅಷ್ಟಕಂ ಅಂತ ಹೇಳ್ತೀರಿ. ದಾಮೋದರ ಅಷ್ಟಕಂ ಕೂಡ ಹಾಡುವಂಥದ್ದನ್ನ ಕಲಿಬೇಕು. ಅದನ್ನ ಒಂದು ಕೀರ್ತನೆ, ಅದು ಹಾಡು ಕೂಡ, ಆಡಿಯೋ ಕೂಡ ನಾವು ಶೇರ್ ಮಾಡ್ತೀರಿ. ಮತ್ತೆ ಬೆಳಗ್ಗೆ ಮತ್ತೆ ಸಂಜೆ 2 ಸರ್ತಿ, ಇಲ್ಲದ್ರೆ ಕೊನೆ ಪಕ್ಷ ಇಡೀ ತಿಂಗಳು ಒಮ್ಮೆ ಆದ್ರೂ ಕೂಡ, ದಿನಕ್ಕೆ 1 ಸರ್ತಿ ಆದ್ರೂ ಕೂಡ ಭಗವಂತನಿಗೆ ತುಪ್ಪದ ದೀಪವನ್ನ ಅರ್ಪಣೆ ಮಾಡುವಂಥದ್ದು ಮನೆಯವರೆಲ್ಲರೂ ಮಾಡೋದು. ವಿಶೇಷವಾಗಿ ಈ ಒಂದು ಫೋಟೋಗೆನೆ, ನಿಮ್ಮ ಮೊಬೈಲ್ ಅಲ್ಲಿರೋ ಫೋಟೋಗೆನೆ ಅರ್ಪಿಸ್ಬೋದು. ನೀವು ಸಾಧ್ಯವಾದ್ರೆ ತಗೊಂಡು ಫ್ರೇಮ್ ಹಾಕೊಂಡು ಇಟ್ಕೋಬಹುದು. ಅದಕ್ಕೆ ಹೆಂಗೆ ದೀಪ ತೋರಿಸೋದಂಥದ್ದೆಲ್ಲ ನಾವು ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀವಿ. ಹೇಗೆ ಅಂತಂದ್ರೆ ತುಪ್ಪದ ದೀಪವನ್ನ ನಿಮ್ಮ ಮನೆಯಲ್ಲಿ ದೀಪ ಹೇಗೆ ಹಚ್ತೀರೋ ಹಾಗೆ ಪಾದಗಳಿಗೆ ಮೊದಲು 4 ಸರ್ತಿ, ಆಮೇಲೆ ಒಕ್ಕೊಳಗೆ 2 ಸರ್ತಿ, ಆಮೇಲೆ ಮುಖಕ್ಕೆ 3 ಸರ್ತಿ, ಇಡೀ ದೇಹಕ್ಕೆಲ್ಲನೂ 7 ಸರ್ತಿ. ಈ ರೀತಿ ಈ ದಾಮೋದರ ಅಷ್ಟಕಂ ಪ್ರಾರ್ಥನೆ ಹೇಳ್ತಾ ನಾವು ಈ ದೀಪವನ್ನ ಅರ್ಪಣೆ ಮಾಡುವಂಥದ್ದು.
ಅರ್ಪಣೆ ಮಾಡೋಕ್ ಮೊದಲು ಗುರುಗಳ ಪ್ರಾರ್ಥನೆ ಮಾಡಿ ಅನುಮತಿ ತಗೊಳ್ಳುವಂಥದ್ದು. ಇಷ್ಟೇ. ಇದು ಇಡೀ ತಿಂಗಳ ಇದು ವ್ರತ. ಇದನ್ನ ನಮ್ಮ ಮನೆಗಳಲ್ಲಿ ಮಾಡೋದು. ಇನ್ನೂ ಏನಾದರೂ ನಿಮಗೆ ಅನುಕೂಲ, ಇದು ಸರಿ ನಿಮ್ಗೆ ಅನ್ಸಿದ್ರೆ ಅಕ್ಕಪಕ್ಕದ ಮನೆಯವ್ರನ್ನು ಕೂಡ ಕರೆಸ್ಕೊಂಡು ನಿಮ್ಮ ಮನೆಯಲ್ಲಿ ಎಲ್ಲರೂ ಸೇರಿ ಒಂದ್ ಕಡೆಗೆ ಈ ದಾಮೋದರ ಅಷ್ಟಕಂ ಇದನ್ನ ಆಡಿಯೋ ನಾವೇನ್ ಶೇರ್ ಮಾಡ್ತೀವಿ, ಆ ಆಡಿಯೋಲು ಆಡ್ತಾ ಇರುತ್ತೆ, ನೀವು ಧ್ವನಿ ಜೊತೆ ಕೂಡಿಸ್ತೀರಿ, ಮತ್ತೆ ನೀವು ಕೂಡ ಓದು ಆ ಸ್ಕ್ರಿಪ್ಟ್, ಆ ಲಿರಿಕ್ಸ್, ಅದೇನೇ ಅಕ್ಷರಗಳಲ್ಲಿ ಇರುತ್ತೆ ಅದನ್ನು ಕೂಡ ಓದ್ ಅದು ಕೂಡ ಬಂದ್ಬಿಡುತ್ತೆ. ಇಷ್ಟೇನೆ. ಪೂರ್ತಿ ಈ ರೀತಿ ಮಾಡುವಂತ ಒಂದು ಪ್ರಯತ್ನ ಮಾಡಿದ್ರೆ ಇದು ಬಹಳ ವಿಶೇಷ. ಎಷ್ಟು ವಿಶೇಷ ಅಂತಂದ್ರೆ ಈ ಒಂದು ದೀಪ ತೋರಿಸಿದ್ರೇನೆ ಎಷ್ಟೋ ಕಲ್ಪಗಳಲ್ಲಿ ಮಾಡಿರುವಂತ ಪಾಪಗಳು ತೊಲಗೋಗ್ತವೆ. ಭಗವಂತನಿಗೆ ಅದಕ್ಕಿಂತಲೂ ಹೆಚ್ಚಾಗಿ ಬಹಳ ಪ್ರೀತಿ. ಇದರ ಮಹಿಮೆಗಳನ್ನ ಮುಂದಿನ ಈ 8 ದಿನಗಳ ಇದರ ನಂತರ ಅಥವಾ ಅದರ ಜೊತೆಗೇನೆ ಒಂದು ಸ್ವಲ್ಪನೇ ಕಾರ್ತಿಕ ಮಾಸದ ಮಹಿಮೆಗಳನ್ನ ಸ್ವಲ್ಪನೇ 5-10 ನಿಮಿಷ ಸೇರಿಸ್ಕೊಂಡು ಕೂಡ ನಾವು ಕೇಳುವಂತ ಪ್ರಯತ್ನ ಮಾಡೋಣ. ಮತ್ತೆ ಗ್ರೂಪಲ್ಲೂ ಕೂಡ ನಾವು ಶೇರ್ ಮಾಡ್ಬೋದು. ಈ ತರದ್ದು ಕೂಡ ಮಹಿಮೆಗಳನ್ನ ಸ್ವಲ್ಪನೇ ಕೇಳ್ತಾ ಹೋಗುವಂಥದ್ದು. ಇದು ಹರಿಭಕ್ತಿ ವಿಲಾಸ ಇಲ್ಲೆಲ್ಲನೂ ಬಹಳ ವರ್ಣಿಸಿದ್ದಾರೆ ಅದರ ಮಹಿಮೆಗಳನ್ನ. ಅದನ್ನು ತಿಳ್ಕೊಂಡು ಮಾಡೋ ತರ ಪ್ರಯತ್ನ ಮಾಡೋಣ. ಮತ್ತೆ ಪ್ರತಿದಿನ ಸ್ನಾನ ಮಾಡೋದು, ಬೆಳಗ್ಗೆ ಸಾಧ್ಯವಾದ್ರೆ ಸಂಜೆನೂ ಕೂಡ, ಏನಾದ್ರೂ ಸಾಧ್ಯವಾದ್ರೆ ಪ್ರತಿದಿನ ವಿಷ್ಣು ದೇವಸ್ಥಾನಕ್ಕೆ ಏನಾದ್ರೂ ಹೋಗಿ ಬರಕ್ಕಾದ್ರೆ ಪ್ರಯತ್ನ ಮಾಡ್ಬೋದು. ಏನಾದ್ರೂ ಸಾಧ್ಯವಾದ್ರೆ ವಿಶೇಷವಾಗಿ ವಿಷ್ಣು ಹರಿ ಮಂದಿರಕ್ಕೆ ಹೋಗಿ ದೀಪ ಬೆಳಗೋದು ಬಹಳ ವಿಶೇಷ ಹೇಳ್ತಾರೆ. ಆ ತರ ಪ್ರಯತ್ನ ಮಾಡ್ಬೋದು. ಮತ್ತೆ ಈ ತಿಂಗಳಲ್ಲಿ ಯಾರೆಲ್ಲ ಮಾಂಸಾಹಾರಿಗಳಿದಿರೋ, ಇದು ಸಾಮಾನ್ಯ ನಮ್ಮ ಹಿಂದೂ ಸಂಪ್ರದಾಯ, ಇದೇನು ಹೊಸದಾಗಿ ಇಸ್ಕಾನವ್ರು ಹೇಳ್ಕೊಡ್ತಿದ್ದಾರೆ ಮಾಡುವಂಥದ್ದಲ್ಲ. ವಿಶೇಷವಾಗಿ ಶ್ರಾವಣ ಕಾರ್ತಿಕದಲ್ಲಿ ಶುದ್ಧ ಸಸ್ಯಾಹಾರಿಗಳಾಗಿರುವಂಥದ್ದು ನಮ್ಮ ಹಿಂದೂ ಸನಾತನ ಧರ್ಮದ ಸಂಪ್ರದಾಯ. ಇಸ್ಕಾನವ್ರು ಹೇಳ್ಕೊಡ್ತಿದ್ದಾರೆ ಹಂಗೇನಲ್ಲ. ಇದು ಕೂಡ ಪರಿಗಣಿಸ್ಬೋದು. ಈ ತಿಂಗಳು ಕಾರ್ತಿಕ ಮಾಸ, ಶುದ್ಧ ಮಾಸ, ಭಗವಂತನಿಗೋಸ್ಕರ ನಾನು ಈ ತಿಂಗಳಲ್ಲಿ ಸಸ್ಯಾಹಾರಿ ಆಗಿರ್ತೀನಿ, ಶುದ್ಧ ಅಂತ ಅನ್ಕೊಳ್ಳುವಂಥದ್ದು. ಆ ರೀತಿ ಆಚರಣೆ ಮಾಡಕ್ ಪ್ರಯತ್ನ ಮಾಡೋದು ಇದು ವಿಶೇಷ. ಹಾಗೇನೆ ಈ ಒಂದು ಮಾಸದಲ್ಲಿ ವಿಶೇಷವಾಗಿ ಕೃಷ್ಣನ ಕಥೆಗಳನ್ನ ಕೇಳ್ತಾರೆ. ನಮ್ಮ ಪ್ರಭುಪಾದರ ಪುಸ್ತಕ ಇದೆ, ಕೃಷ್ಣ ಪುಸ್ತಕ. ಅದರಲ್ಲಿ ಕೃಷ್ಣನ 99 ಕಥೆಗಳಿದಾವೆ. ಇಡೀ ತಿಂಗಳಲ್ಲಿ ಆ ಪುಸ್ತಕವನ್ನು ಒಂದ್ಸತಿ ಓದೋ ಅಂತ ಒಂದು ಪ್ರಯತ್ನ ಭಕ್ತರೆಲ್ಲರೂ ಮಾಡ್ತಾರೆ. ಯಾರ ಹತ್ರ ಎಲ್ಲ ಪುಸ್ತಕ ಇದೆಯೋ ಅವರೆಲ್ಲ ಓದ್ಬೋದು. ಇಲ್ಲದೆ ಇದ್ದವರು ನಮ್ಮ ಹತ್ರ ಕೊಂಡ್ಕೊಳ್ಬಹುದು, ತಗೋಬಹುದು. ನಿಮ್ಮ ಅಡ್ರೆಸ್ಗೆ ನಾವು ಕಳಿಸ್ಕೊಡ್ತೀವಿ. ಆ ಪುಸ್ತಕದ ಬೆಲೆ ಒಂದು ನಿಗದಿತ ಒಂದು ಬೆಲೆ ಇದೆ. ಬಹುಶಃ 300 ರೂಪಾಯಿ, 350 ಆ ರೀತಿ ಇದೆ. ನಾವು ನಿಮಗೆ ರಿಯಾಯಿತಿ ದರದಲ್ಲಿ ಬೇಕಾದ್ರೆ ಕಳಿಸುವಂತ ಒಂದು ಪ್ರಯತ್ನ ಮಾಡ್ತೀವಿ. ಈ ಪುಸ್ತಕನ ಓದ್ಬೋದು. ಇಂಗ್ಲಿಷ್ ಬಂದ್ರೆ ಆನ್ಲೈನ್ ಅಲ್ಲಿ ವೆಬ್ಸೈಟ್ ಅಲ್ಲಿ ಕೂಡ ಓದ್ಬೋದು. ಹೀಗೆ ಈ ಮಾಸ ಪೂರ್ತಿ ಕೆಲವೊಂದು ಈ ರೀತಿ ತಪಸ್ಸುಗಳು ಅನ್ನುವಂಥದ್ದು. ಏನು ಇದು ದೀಪ ತೋರಿಸೋದು, ಆಹಾರದಲ್ಲಿ ಕ್ರಮವಾಗಿರುವಂಥದ್ದು, ಆಮೇಲೆ ಸಾಧ್ಯವಾದಷ್ಟು ವಿಷ್ಣು ಮಂದಿರಕ್ಕೆ ಹೋಗಿ ಬರೋದು, ಆಮೇಲೆ ಬೇರೆಯವ್ರನ್ನ ಕರೆಸಿ ಅವ್ರ ಜೊತೆಗೆ ಕೀರ್ತನೆ ಮಾಡಕ್ಕೆ, ಯಾರಾದ್ರೂ ಇಸ್ಕಾನ್ ಭಕ್ತರಿದ್ರೆ ನಿಮ್ಮ ಮನೆಗೆ ಕರೆಸಿ ಒಂದು ಕೀರ್ತನೆ ಮಾಡಿಸೋದು, ಈ ತರದೆಲ್ಲವನ್ನು ಮಾಡ್ಬೋದು. ಇವೆಲ್ಲನೂ ಬಹಳ ಸರಳವಾಗಿ ಯಾರಾದ್ರೂ ಮಾಡಬಹುದಾಗಿರುವಂಥದ್ದು. ಹೀಗೆ ಇನ್ನು ಮಹಿಮೆಗಳನ್ನ ನಾವು ಇನ್ನ ಕೇಳೋ ಪ್ರಯತ್ನ ಮಾಡೋಣ. ವಿಶೇಷವಾಗಿ ಭಗವದ್ಗೀತೆ ಮುಗಿದಾಗ ಪ್ರಭುಜಿಯವರು ನಮ್ಗೆ ಇನ್ನು ಹೆಚ್ಚಿನ ಮಾಹಿತಿ ವಿವರಗಳ ಹೇಳ್ಕೊಡ್ತಾರೆ ಹೇಗೆ ಮಾಡುವಂಥದ್ದು. ನೀವೇನಾದ್ರೂ ಯಾತ್ರೆ ಬರ್ತೀರಿ ಅಂದ್ರೆ ಇವಾಗ್ಲೂ ಕೂಡ ನಾವು ಕುಂಭಕೋಣಂಗೆ ಹೋಗ್ತಾ ಇದ್ದೀರಿ. ಈಗ ಎಲ್ಲ ಇಲ್ಲಿ ಯಾರು ಹೊಸದಾಗಿ ಜಾಯಿನ್ ಆಗಿದ್ದೀರಿ, ಇವರಿಗೆ ನಾವು ಕುಂಭಕೋಣಂಗೆ 23ನೇ ತಾರೀಕು ಸಂಜೆ ರಾತ್ರಿ ಪ್ರಯಾಣ, 24, 25, 26 ನೀವು ಎಲ್ಲರೂ ಈಗ ಯಾರ್ಯಾರೆಲ್ಲ ರಿಜಿಸ್ಟರ್ ಮಾಡಿಸಿದ್ರೋ ಇವಾಗ್ಲೂ ಕೂಡ ಬರ್ಬೋದು. ನಾವು ನಿಮ್ಗೋಸ್ಕರ ಬಸ್ ಬುಕಿಂಗ್ ಮಾಡಿ ಕೊಡ್ತೀವಿ, ಹೋಗೋದು ಬರೋದು ಎರಡೂ ಕೂಡ. ಅಲ್ಲಿ ಉಳ್ಕೊಳ್ಳೋಕೆ ವ್ಯವಸ್ಥೆ, ಅಲ್ಲಿ ಊಟಕ್ಕೆ, ಅಲ್ಲಿ ಪ್ರಯಾಣ ಎಲ್ಲನೂ, ಕತೆ, ಅಲ್ಲಿನ ಸ್ಥಳ ಪುರಾಣ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ. ತಾವು ಯಾರಾದ್ರೂ ಬರೋಕೆ ಇಚ್ಛೆ ಪಟ್ಟವ್ರು ಇವಾಗ್ಲೂ ಕೂಡ ಬರ್ಬೋದು. ಆಮೇಲೆ ನಮ್ಮನ್ನು ಸಂಪರ್ಕಿಸಿ. ಈ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಇದು ಹೆಂಗೆ ಅಂದ್ರೆ, ಕಾರ್ತಿಕ ಮಾಸ ಹಿಂದೂ
ಇದರಲ್ಲಿ 3 ತರ ಕ್ಯಾಲೆಂಡರ್ಗಳಿದಾವೆ, ಪಂಚಾಂಗಗಳಿದಾವೆ. ನಾವು ಇಸ್ಕಾನ್ ಅಲ್ಲಿ ಪೌರ್ಣಿಮಾ ಅಂತ ಕ್ಯಾಲೆಂಡರ್ನ ಪಂಚಾಂಗವನ್ನ ನಾವು ಅನುಸರಿಸ್ತೀವಿ. ಅಂದ್ರೆ ಹುಣ್ಣಿಮೆಯಿಂದ ಹುಣ್ಣಿಮೆಗೆ ನಮ್ಮ ಕಾರ್ತಿಕ ಮಾಸ ಶುರುವಾಗುತ್ತೆ. ನಮ್ಮ ದಕ್ಷಿಣ ಭಾರತದಲ್ಲಿ ನಮ್ಮ ಯುಗಾದಿ ಹಬ್ಬ ಸಂಪ್ರದಾಯ ಯಾರು ಆಚರಿಸ್ತಿರೋ ಅವರೆಲ್ಲರೂ ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಕಾರ್ತಿಕ ಮಾಸವನ್ನು ಆಚರಿಸ್ತಾರೆ. ಹಂಗಾಗಿ ನಮ್ಮ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರದಲ್ಲಿ ಮುಂದೆ ದೀಪಾವಳಿ ಹಬ್ಬದಿಂದ ಕಾರ್ತಿಕ ಮಾಸ ಶುರುವಾಗುತ್ತೆ. ಆದರೆ ಉತ್ತರ ಭಾರತದಲ್ಲಿ, ವಿಶೇಷವಾಗಿ ಬೆಂಗಾಲದಲ್ಲಿ ನಾವು ಗೌಡಿಯ ಪರಂಪರೆ ಅನುಸರಿಸುವಂಥವ್ರು ಹುಣ್ಣಿಮೆಯಿಂದ ಹುಣ್ಣಿಮೆಗೆ ನಾವು ಆಚರಿಸ್ತೀವಿ. ಇದನ್ನು ಕೂಡ ತಾವು ಗಮನಿಸಬಹುದು. ಈ ವ್ಯತ್ಯಾಸವನ್ನು ಕೂಡ ತಾವು ಗೊತ್ತಿರಬೇಕು ಎಲ್ಲರಿಗೂ. ಹಂಗಾಗಿ ಅಮಾವಾಸ್ಯೆಯಿಂದ ಹುಣ್ಣಿಮೆಗೆ ಉತ್ತರ ಭಾರತದವ್ರಿಗೂ ಅಷ್ಟೇ, ದಕ್ಷಿಣ ಭಾರತದವ್ರಿಗೂ ಅಷ್ಟೇ ಅದು ಕಾರ್ತಿಕ ಮಾಸ 15 ದಿನ ಆಗಿರುತ್ತೆ, ಜೊತೆಗಿರುತ್ತೆ. ಹಂಗಾಗಿ ನಿಮ್ಗೆ ಕಾರ್ತಿಕ ಮಾಸ ಈಗ ಶುರುವಾಗಿದೆ ಅಂದ್ರೆ ಕೆಲವರಿಗೆ ಆಶ್ಚರ್ಯ ಆಗ್ಬೋದು ಹೇಗಿದು ಅಂತ. ಇದು ಈ ರೀತಿ ಬೇರೆ ಬೇರೆ ಕ್ಯಾಲೆಂಡರ್ಗಳು, ಪಂಚಾಂಗಗಳಿರೋ ಕಾರಣ ಈ ರೀತಿ ಇವೆಲ್ಲವೂ ಸರಿನೇ. ಸೌರಮಾನ, ಚಂದ್ರಮಾನದಲ್ಲಿ 2 ತರ, ಅದು ಪೂರ್ಣಿಮಾ ಅಂತ, ಅಮಾವಾಸ್ಯೆ ಅಂತ. ನಾವು ಅನುಸರಿಸ್ತಿರೋದು ಈಗ ನಾಳೆಯಿಂದ ಹುಣ್ಣಿಮೆ ಶುರುವಾಗ್ತಾ ಇದೆ. ಅಶ್ವಿನಿ ಮಾಸ, ಅಶ್ವಯುಜ ಮಾಸ ಮುಗಿತಾ ಇದೆ. ಕಾರ್ತಿಕ ಮಾಸ ನಾಳೆಯಿಂದ ಹುಣ್ಣಿಮಾ ಹಂತದಲ್ಲಿ ಪ್ರಾರಂಭ ಆಗ್ತದೆ. ಹರೇ ಕೃಷ್ಣ. ಇದೊಂದು ಸಣ್ಣ ವಿವರ. ಇನ್ನು ಹೆಚ್ಚಿನ ವಿಷಯಗಳನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಹರೇ ಕೃಷ್ಣ. ರೋಜಿ, ತಾವೇನಾದ್ರೂ ಸೇರಿಸಿಡೋದಿದೆಯಾ ಅಥವಾ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ ಈ ವಿಷಯದಲ್ಲಿ? ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ. ಆಗ ದಾಮೋದರ ಆರತಿ ಮಾಡಕ್ಕೆ ನೋಡೋದಕ್ಕೆ ಇಚ್ಛಿಸೋರು ಬೆಳಿಗ್ಗೆ ಮಂಗಳಾರತಿ ಟೈಮ್ಗೆ ಅಟೆಂಡ್ ಆದ್ರೆ ನೋಡ್ಬೋದು. ನೋಡಿ, ನಮ್ಮ ಸರಸ್ವತಿ ಮಾತಾಜಿಯವರು ಪ್ರತಿದಿನ ಎಲ್ಲರಿಗೋಸ್ಕರ ಮಂಗಳಾರತಿ ಅವ್ರ ಮನೆಯಲ್ಲಿರುವಂತ ಶ್ರೀ ವಿಗ್ರಹಗಳಿಗೆ ಮಂಗಳಾರತಿ ತೋರಿಸ್ತಾರೆ, ಮಂಗಳಾರತಿ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ನಾವು ಇನ್ಮೇಲೆ ದಾಮೋದರ ಅಷ್ಟಕಮನ್ನು ಕೂಡ ಶುರು ಮಾಡ್ತೀರಿ. ಇದೇ ಗುಂಪಲ್ಲಿ ಅದರ ಲಿಂಕ್ ಕೂಡ ನಾವು ಶೇರ್ ಮಾಡ್ತೀರಿ. ಇದು 5 ಗಂಟೆಗೆ ಶುರು ಆಗುತ್ತೆ ಮಂಗಳಾರತಿ. ಆದ ನಂತರ ದಾಮೋದರ ಅಷ್ಟಕಂ ಕೂಡ ನಾವು ಸೇರಿಸ್ಕೊಂಡು ಹಾಡುವಂಥದ್ದು ನಾಳೆಯಿಂದ ಶುರು ಮಾಡ್ತೀವಿ. ಆಕ್ಚುಲಿ ಹುಣ್ಣಿಮೆ ಶುರು ಆಗೋದು ನನಗೆ ಗೊತ್ತಿರೋಂಗೆ ಚಂದ್ರನ ದರ್ಶನ ಆದ್ಮೇಲೆ. ಹಂಗಾಗಿ ನನಗೆ ಗೊತ್ತಿರೋಂಗೆ ನಾಳೆ ಬೆಳಗ್ಗೆಯಿಂದಾನೇ ಶುರು ಮಾಡ್ತಾರೆ. ಇಲ್ಲಿ ನಾನು ನೋಡಿ ಹೇಳ್ತಿದ್ದೀನಿ. ಬೆಳಗ್ಗೆ 9:19 ಹುಣ್ಣಿಮೆ ಶುರು ಆಗುತ್ತೆ. ನಾಳೆ ಬೆಳಗ್ಗೆ, ಇವಾಗ ಆಗ್ಲೇ ಹುಣ್ಣಿಮೆ ಶುರು ಆಗಿದೆ. ನಾಳೆ ಬೆಳಗ್ಗೆ ಸೂರ್ಯೋದಯ ಆದಾಗ ಹುಣ್ಣಿಮೆ ತಿಥಿ ಇರುತ್ತೆ. ಬೆಳಗ್ಗೆ 9:19 ಹುಣ್ಣಿಮೆ ಕೊನೆ ಆಗತ್ತೆ. ಈಗ ಆಗ್ಲೇನೆ ಹುಣ್ಣಿಮೆ ಶುರು ಆಗಿದೆ. ಮಧ್ಯಾಹ್ನ 12:25 ಹುಣ್ಣಿಮೆ ತಿಥಿ ಶುರು ಆಗಿದೆ. ಹಂಗಾಗಿ ನಾಳೆ ಬೆಳಗ್ಗೆ ಹುಣ್ಣಿಮೆ ತಿಥಿ ಇರುತ್ತೆ. ನಾಳೆ ಬೆಳಗ್ಗೆಯಿಂದನೇ ನಾವು ದಾಮೋದರ ಅಷ್ಟಕಮನ್ನ ಶುರು ಮಾಡಬಹುದು. ಹರೇ ಕೃಷ್ಣ. ಮತ್ತೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದ್ರೆ ಹೇಳ್ಬೋದು. ಹಾಗೇನೆ ಈ ಭಗವದ್ಗೀತೆ ಕ್ಲಾಸ್ ಆದ್ಮೇಲೆ ಎಲ್ಲರೂ ಒಟ್ಟಿಗೆ ದಾಮೋದರ ಅಷ್ಟಕಂ ಹಾಡ್ತಾ ನಮ್ಮ ಮನೆಗಳಲ್ಲಿ ದೀಪವನ್ನು ತೋರಿಸ್ಬೋದು, ಇಲ್ಲ ಜೊತೆಗೆ ಧ್ವನಿಗೂಡಿಸ್ಬೋದು. ಒಬ್ಬರ ಮನೇಲಿ ಆಗ್ತಾ ಇರುತ್ತೆ, ನಿಮ್ಮ ಮನೆಯಲ್ಲಿ ವಿಡಿಯೋ ಬೇಕಿದ್ರೆ ಆನ್ ಮಾಡ್ಕೊಂಡು ಮಾಡ್ಬೋದು, ಇದ್ರೆ ಆಫ್ ಮಾಡ್ಕೊಂಡು ಕೂಡ ನೀವು ಮಾಡ್ಕೊಬೋದು. ಅಥವಾ ನಿಮ್ಗೆ ಬೇಕಾದಂಗೂ ಕೂಡ ಮಾಡ್ಕೊಬೋದು, ಬೇಕಾದ ಸಂದರ್ಭದಲ್ಲೂ ಕೂಡ ಮಾಡ್ಕೊಬೋದು. ನಾವು ಹಾಡ್ತೀವಿ, ಬೆಳಗ್ಗೆ ಸಂಜೆ 2 ಸಮಯ ಹಾಡ್ತೀವಿ. ಸರಸ್ವತಿ ಮಾತಾಜಿ, ಇನ್ನೇನಾದ್ರು ಹೇಳ್ತೀರಾ ನೀವು? ಇಲ್ಲ ಪ್ರಭು, ಅದೇ ಬೆಳಿಗ್ಗೆ ಮಂಗಳಾರತಿ ಟೈಮ್ಗೆ ನಾನು ಅರೇಂಜ್ ಮಾಡಿರ್ತೀನಿ. ನೋಡಕ್ ಇಚ್ಛಿಸೋರು ಹಸ್ಬೂರ್ ಇರ್ತಾರಲ್ಲ, ಗೊತ್ತಿಲ್ಲ ಅಂತಾರಲ್ಲ, ಅದಕ್ಕೆ ನೋಡಕ್ ಇಚ್ಛಿಸೋರು ಆನ್ ಮಾಡ್ಕೊಂಡ್ರೆ ನೋಡ್ಬೋದು ಯಾವ ತರ ಮಾಡ್ತಾರೆ. ಹೌದು, ತುಂಬಾ ಧನ್ಯವಾದ ಮಾತಾಜಿ. ಮತ್ತೆ ಯಾರಿಗಾದ್ರೂ ಈ ವಿಷಯದ ಬಗ್ಗೆ ಏನಾದ್ರು ಪ್ರಶ್ನೆ ಇದೆಯಾ? ದಾಮೋದರ ಮಾಸ, ಕಾರ್ತಿಕ ಮಾಸ ಅಂತ ಕೂಡ ಹೇಳ್ತಾರೆ. ನಮ್ಮ ಗೌಡಿ ಪರಂಪರೆಯಲ್ಲಿ ಈ 12 ಮಾಸಗಳಿಗೆ ವಿಷ್ಣುವಿನ 12 ಹೆಸರುಗಳನ್ನ ಕರೀತಾರೆ. ಹೋದ ತಿಂಗಳು, ಈಗ ಪ್ರಸ್ತುತ ನಡೀತಿರೋದು ಪದ್ಮನಾಭ ಮಾಸ. ಈಗ ನಾಳೆ ಶುರುವಾಗೋದು ದಾಮೋದರ. ಈಗ ನಾವು ಹಣೆ ತಿಳ್ಕ ಇಟ್ಕೊಳ್ಳೋದಕ್ಕೆ ಏನು ಹೆಸರುಗಳು ಹೇಳ್ತೀವಲ್ಲ, ಹಂಗೇನೆ ಕೇಶವ, ನಾರಾಯಣ, ಮಾಧವ, ಗೋವಿಂದ, ಈ ತರ ಮಾಸಗಳ ಹೆಸರು ಹೀಗೆ ಬರ್ತವೆ. ಈಗ ಪದ್ಮನಾಭ ಮಾಸ ಇವತ್ತು, ನಾಳೆಯಿಂದ ದಾಮೋದರ. ಹರೇ ಕೃಷ್ಣ.
ಇದನ್ನೇ ದಾಮೋದರ ಮಾಸ ಅನ್ನೋದು. ಕಾರ್ತಿಕ ಅಂದ್ರೆ, ಕಾರ್ತಿಕ ಅನ್ನೋದು ಪದದ ಅರ್ಥ ರಾಧಾರಾಣಿಯವರ ಹೆಸರು ಅಂತ ಕೂಡ ಒಂದು ಬರುತ್ತಂತೆ. ಹೀಗೆ ಇದರ ಮಹಿಮೆಗಳನ್ನೆಲ್ಲ ಕೇಳ್ತಾ ಹೋಗೋಣ. ಎಲ್ಲರಿಗೂ ತುಂಬಾ ಧನ್ಯವಾದ. ಮತ್ತೆ ನಮ್ಮ ಹರೇ ಕೃಷ್ಣ. ಯಾರಿಗೂ ಏನು ಪ್ರಶ್ನೆ ಇಲ್ಲದೆ ಇದ್ರೆ, ಪ್ರಶ್ನೆ ಇದೆಯಾ ಯಾರಿಗಾದ್ರು? ಪ್ರಭು ನಿನ್ನೆದು ಯೂಟ್ಯೂಬ್ ರೆಕಾರ್ಡಿಂಗ್ ಇದೆಯಾ ಪ್ರಭು? ಹಾಕ್ತೀವಿ, ಎಲ್ಲನೂ ಹರೇ ಹಾಕ್ತೀವಿ, ಇವತ್ತು ಸೇರಿಸ್ಕೊಂಡು ಹಾಕ್ತೀವಿ. ಹರೇ ಕೃಷ್ಣ. ಹರೇ ಮಾತಾಜಿ ಪ್ರಭು. ಹಾ ಪ್ರಭುಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ತುಂಬಾ ಧನ್ಯವಾದಗಳು ಪ್ರಭುಜಿ. ದಾಮೋದರ ಮಾಸದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಾ. ಇದೇ ತರ ಎಲ್ಲರೂ ಜಾಯಿನ್ ಆಗ್ರಿ. ಪ್ರಭುಜಿಯವರು ಸ್ವಲ್ಪನೇ ಅದ್ರ ಕತೆ, ದಾಮೋದರ ಮಾಸದ ಕತೆ ಹೇಳ್ತಾ ಬರ್ತಾರೆ. ಹರೇ ಕೃಷ್ಣ ಪ್ರಭುಜಿ, ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ಈಗ ಶೈನಾರ್ಥಿ, ಯಾರಾದ್ರೂ ಶೈನಾರ್ಥಿ ಹಾಕ್ತೀರಾ ಮಾತಾಜಿ? ನಾನು ಹರೇ ಹಾಡ್ತೀನಿ. ಹಾಡಿ ಮಾತಾಜಿ. ರಾಧಾ ಕೃಷ್ಣ ಪ್ರಾಣ ಮೋರ ಜೋಗುಲ ಕಿಶೋರ, ರಾಧಾ ಕೃಷ್ಣ ಪ್ರಾಣ ಮೋರ ಜೋಗುಲ ಕಿಶೋರ, जीवाने मराणे गति हरो नाही मोरा, जीवाने मराणे गति हरो नाही मोरा, राधा कृष्ण प्राण मोर जुगुल किशोरा, कालिंदीर कोले केली कदंबे रवाना, कालिंदीर कोले केली कदंबे रवाना, रतना बेदीर उपरा बोसा बोधु जना, रतना बेदीर उपरा बोसा बोधु जना, राधा कृष्ण प्राण मोरा जुगुला किशोरा, श्यामा गौरी हंगे दिवो चंदनेर गंध, श्यामा गौरी हंगे दिवो चंदनेर गंध, श्यामारा डुलावो कवे एरी मुख चंद्र, श्यामारा डुलावो कवे एरी मुख चंद्र, राधा कृष्ण प्राण मोरा जुगुल किशोरा, गतिया मला तेर्मला दिबोदोहर गाले, गतिया मला तेर्मला दिबोदोहर गाले, आदरे तुलिया दिबो कर्पूर तांबूले, आदरे तुलिया दिबो कर्पूर तांबूले, राधा कृष्ण प्राण मोरा जुगुला किशोरा, ललिता विशाखादे जटा सखी वृंदा, ललिता विशाखादे जटा सखी वृंदा, अज्ञाय कोरिबो सेवा चरणारविंद, अज्ञाय कोरिबो सेवा चरणारविंद, राधा कृष्ण प्राण मोरा जुगुल किशोरा, श्री कृष्ण चैतन्य प्रभुर दासेरानुदासा, श्री कृष्ण चैतन्य प्रभुर दासेरानुदासा, सेवा विलास कोरे नरोत्तम दासा, सेवा विलास कोरे नरोत्तम दासा, राधा कृष्ण प्राण मोरा जुगुल किशोरा, राधा कृष्ण प्राण मोरा
जुगुल किशोरा हरे कृष्ण 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 हरे 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 राम 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 हरे हरे. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ದಂಡೋತ್ಸವ. ಹರೇ ಕೃಷ್ಣ ಮಾತಾಜಿ. ಶ್ರದ್ಧಾ ಭಕ್ತಿಯಿಂದ ಶಯನಾರ್ಥಿ ಹೇಳಿದ ರಸವತಿ ಮುಖಾರ ದೇವಿ ದಾಸಿ ಮಾತಾಜಿಗೆ ಧನ್ಯವಾದಗಳು. ದಂಡೋತ್ಪಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ನರಸಿಂಹ ಪ್ರಣತಿ. ಹರೇ ಕೃಷ್ಣ ಮಾತಾಜಿ, ನರಸಿಂಹ ಪ್ರಣತಿ ಹಾಡ್ತೀರಾ? ಹರೇ ಕೃಷ್ಣ ಮಾತಾಜಿ, ನಾನು ಆಡ್ಲ ಮಾತಾಜಿ. ಹಾಡಿ ಮಾತಾಜಿ. ಲತಾ ಸುಬ್ಬಣ್ಣ ಮಾತಾಜಿ ಹಾಡಿ. ಧನ್ಯವಾದಗಳು ಮಾತಾಜಿ. ಭಗವಾನ್ ನರಸಿಂಹ ಸ್ತುತಿ. ಶ್ರೀ ನರಸಿಂಹ ಜಯ ನರಸಿಂಹ, ಜಯ ಜಯ ನರಸಿಂಹ. ಪ್ರಹ್ಲಾದೀಶ ಜಯ ಪದ್ಮ ಮುಖ ಪದ್ಮ ಭೃಂಗ. ನಮಸ್ತೆ ನರಸಿಂಹಾಯ, ನಮಸ್ತೆ ನರಸಿಂಹಾಯ. ಪ್ರಹ್ಲಾದಲಾದಾಯಿನೆ ಹಿರಣ್ಯಾಕಾಶಿ ಪೂರ್ವಕ್ಷಃ, ಹಿರಣ್ಯಾಕಾಶಿ ಪೂರ್ವಕ್ಷಃ. ಶೀಲಟಂಕಾ ನಕಾಲಾಯೇ ನಮಸ್ತೆ ನರಸಿಂಹಾಯ. ಇತೋ ನರಸಿಂಹ ಪರತೋ ನರಸಿಂಹ, ಯತೋ ಯತೋ ಯಾಮಿ ತಥೋ ನರಸಿಂಹ. ಬಾಹ್ಯೇ ನರಸಿಂಹೋ ಹೃದಯೇ ನರಸಿಂಹೋ, ನರಸಿಂಹಮದಿಂ ಶರಣಂ ಪ್ರಪದ್ಯೆ. ನರಸಿಂಹಮದಿಂ ಶರಣಂ ಪ್ರಪದ್ಯೆ. ನಮಸ್ತೆ ನರಸಿಂಹಾಯ. ತವ ಕರ ಕಮಲವರೇ ನಖಾಂ ಅದ್ಭುತ ಶೃಂಗ, ದಲಿತ ಹಿರಣ್ಯಕಶಿಪು ತನು ಕೃಂಗ. ಕೇಶವಧೃತ ನರಹರಿ ರೂಪ, ಜೈ ಜಗದೀಶ ಹರೇ, ಜೈ ಜಗದೀಶ ಹರೇ, ಜೈ ಜಗದೀಶ ಹರೇ. ಜಯ ಪ್ರಹ್ಲಾದ್ ಮಹಾರಾಜ್, ಜಯ ಪ್ರಹ್ಲಾದ್ ಮಹಾರಾಜ್, ಪ್ರಹ್ಲಾದ್ ಮಹಾರಾಜ್, ಜಯ ಪ್ರಹ್ಲಾದ್ ಮಹಾರಾಜ್. ಜಯ ನರಸಿಂಹದೇವ್, ಜಯ ನರಸಿಂಹದೇವ್, ನರಸಿಂಹದೇವ್ ಜಯೋ ನರಸಿಂಹದೇವ್. ಜಯ ಜಯ ಪ್ರಭುಪಾದ್, ಪ್ರಭುಪಾದ್, ಪ್ರಭುಪಾದ್ ಜಯೋ ಜಯೋ ಪ್ರಭುಪಾದ್. ಜಯ ಜಯ ಗುರುದೇವ್, ಗುರುದೇವ್, ಗುರುದೇವ್ ಜಯೋ ಜಯೋ ಗುರುದೇವ್. ನಿತಾಯ ಗೌರ ಹರಿ ಬೋಲ್, ಹರಿ ಬೋಲ್, ಹರಿ ಬೋಲ್. ನಿತಾಯ ಗೌರ ಹರಿ ಬೋಲ್. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಕ್ಷಮೆ ಮಾತಾಜಿ. ಮಾತಾಜಿ, ಬಂದ್ಬಿಡ್ತು ಮಧ್ಯ. ಅದೇ ಇರ್ಲಿ ಮಾತಾಜಿ. ಹರೇ ಕೃಷ್ಣ. ಶ್ರದ್ಧಾ ಭಕ್ತಿಯಿಂದ ನರಸಿಂಹ ಪ್ರಣತಿ ಹಾಡಿದ ಲತಾ ಮಾತಾಜಿಗೆ, ಲತಾ ಸುಬ್ಬಣ್ಣ ಮಾತಾಜಿಗೆ ಧನ್ಯವಾದಗಳು. ದಂಡೋತ್ಪಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಈಗ ಮಲ್ಗೋಮ್ನ ಮಾಧವನೇನೆ ಆನ್ಲೈನ್ ಕಾರ್ಯಕ್ರಮನ ಮುಕ್ತಾಯ ಮಾಡೋಣ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ವೈಷ್ಣವ ಭಕ್ತರಿಗೂ ಧನ್ಯವಾದಗಳು. ದಂಡೋತ್ಪಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭವೇವಚ ಪತಿತಾನಾಂ ಪಾವನೇಭ್ಯ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಗುರು ಮಹಾರಾಜ್ ಕಿ ಜೈ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ದಂಡೋತ್ಪಣಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ, ಮಾತಾಜಿ. ದಂಡೋತ್ಪಣಗಳು.